Yes, live now. ನಮಸ್ಕಾರ. ದಿಶಾ ಭಾರತ್ ಸಂಸ್ಥೆಯಿಂದ ನಡೆಯುತ್ತಿರುವ ವಿವೇಕ ಯುವ ಸಪ್ತಾಹದ 7ನೇ ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ವಾಮಿ ವಿವೇಕಾನಂದರು ಸ್ವಾಭಾವಿಕವಾಗಿ ಅದ್ಭುತ ಪ್ರತಿಭಾ ಸಂಪನ್ನರು. ಅವರ ಬುದ್ಧಿ ವಿದ್ಯುತ್ ವೇಗದಿಂದ ಸಂಚಾರ ಮಾಡತಕ್ಕದ್ದು. ಅದು ಒಮ್ಮೆ ಲೀಲೆಯಿಂದ ಸಮುದ್ರ ತಳಕ್ಕೆ ಧುಮುಕುವುದು, ಇನ್ನೊಮ್ಮೆ ಪಕ್ಷಿಯಂತೆ ಗಿರಿಶಿಖರಕ್ಕೆ ಹಾರುವುದು, ಮತ್ತೊಮ್ಮೆ ಹಲ್ಲುಗಾವಲಿನ ಮೇಲೆ ಮಂದಮಾರುತದಂತೆ ಸುಳಿದಾಡುವುದು. ಒಂದು ತೀಕ್ಷ್ಣತೆ, ಒಂದು ಲಘಾತೆ, ಒಂದು ಆವೇಶ, ಒಂದು ವಿಲಾಸ, ಇವು ಆ ಬುದ್ಧಿಯ ಗುಣಗಳು. ಇವೆಲ್ಲ ಯಾರು ಹೇಳಿರೋದು ಅಂತ ಯೋಚಿಸ್ತಿದ್ದೀರಾ? ಅವರೇ ನಮ್ಮ ನಾಡಿನ DVG. ಹಾಗೆಯೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ವಿವೇಕಾನಂದರ ಪ್ರೇರಣೆಯಿಂದ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನಿನ್ನೆಯ ದಿನ 5 ಭಾಷಣಕಾರರು ಸ್ವಾಮಿ ವಿವೇಕಾನಂದ ಆನ್ ಇನ್ಸ್ಪಿರೇಷನಲ್ ಲೀಡರ್, ಸ್ವಾಮಿ ವಿವೇಕಾನಂದರ ಪ್ರೇರಣಾದಾಯಿ ನೇತೃತ್ವ, ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಈ ದಿನ 7ನೇ ದಿನವಾದ ಇಂದು ಸ್ವಾಮಿ ವಿವೇಕಾನಂದ ಯೂನಿವರ್ಸಲ್ ವ್ಯಾಲ್ಯೂಸ್, ಸ್ವಾಮಿ ವಿವೇಕಾನಂದರ ವೈಶ್ವಿಕ ಮೌಲ್ಯಗಳು, ಈ ವಿಷಯದ ಬಗ್ಗೆ 7 ಸ್ಪೀಕರ್ಗಳು ಮಾತನಾಡುತ್ತಿದ್ದಾರೆ. ಹಾಗಾದರೆ ತಡ ಇನ್ನೇಕೆ? ಕಾರ್ಯಕ್ರಮವನ್ನು ಗೀತೆಯೊಂದಿಗೆ ಪ್ರಾರಂಭ ಮಾಡಲು ನಮ್ಮ ಯಕ್ಷ ಇದ್ದಾರೆ. ಓವರ್ ಟು ಯು ಯಕ್ಷ. ಧನ್ಯವಾದಗಳು ಹರ್ಷಿತಾ. ಈ ಹಾಡನ್ನ ಹಾಡೋದಕ್ಕೆ ಮುಂಚೆ ನಾನು ಈ ಹಾಡ್ ಬಗ್ಗೆ ಹೇಳ್ತೀನಿ. ನನ್ನ ಹೆಸರು ಯಕ್ಷ. ನಾನು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಈ ಹಾಡನ್ನ ಪರಿಮಳ ಮ್ಯಾಮ್ ನನಗೆ ಪರಿಚಯ ಮಾಡಿದ್ರು. ಈ ಹಾಡನ್ನ ಬರ್ದಿರೋದು ಕುವೆಂಪು. ಸ್ವಾಮಿ ವಿವೇಕಾನಂದ ಎಷ್ಟು ಜನನ ಇನ್ಸ್ಪೈರ್ ಮಾಡಿದ್ದಾರೆ, ಅಂಥದ್ರಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕೂಡ ಒಬ್ರು. ಕ್ಷಮಿಸಿ. ಕುವೆಂಪು ಅವರು ಬರ್ದಿರೋ ಈ ಹಾಡನ್ನ ನಾನು ಇವತ್ತು ಹಾಡ್ತಾ ಇದ್ದೀನಿ. ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ, ರಾಮಕೃಷ್ಣರ ಭೀಮ ಶಿಷ್ಯ ವೀರ ವೇದಾಂತಿ. ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ, ರಾಮಕೃಷ್ಣರ ಭೀಮ ಶಿಷ್ಯ ವೀರ ವೇದಾಂತಿ. ಭಾರತಾಂಬೆಯ ಧೀರ ಪುತ್ರನಿ ತಾದು ಭೈರವನಿ. ಧೈರ್ಯದ ಚಲನೆ ಧೈರ್ಯ ನಂಬುದಿ ಜಯತು ಜಯ ಜಯತು, ಜಯತು ಜಯ ಜಯತು. ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ, ಮೊರೆದು ಗಜ್ಜಿಪ ಕಡಲ ವಾಣಿಯು ನಿನ್ನವರ ವಾಣಿ. ತಾರ ಮಿಂಚನು ನಗುವ ತೇಜವು ನಿನ್ನ ಮೈ ಕಾಂತಿ. ಆಳವಂಬುದಿಯಾಳ ಮೇರೆಯು ನವನ ವಿಸ್ತಾರ. ಮಂದರಾಗಿಯ ಮೀರಿದ ಚಲನು ನೀನು ಯೋಗೀಂದ್ರ, ನೀನು ಯೋಗೀಂದ್ರ. ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ, ರಾಮಕೃಷ್ಣರ ಭೀಮ ಶಿಷ್ಯನಿ ವೀರ ವೇದಾಂತಿ. ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ, ನಿನ್ನ ಹೆಸರದಿ ಶಕ್ತಿ ಈಯುವ ದಿವ್ಯತರ ಮಂತ್ರ. ನಿನ್ನ ಮಾರ್ಗವೇ ಮುಕ್ತಿದಾಯಕವಾದವರ ಮಾರ್ಗ. ನಮ್ಮ ಹೃದಯಕ್ಕೆ ಹೃದಯ ನೀಡೆ ಶಕ್ತಿ ಸಾಗರನೇ. ಯಮನ ನುಂಗಿದ ರಾಜಯೋಗಿಯೇ ರುದ್ರ ಸನ್ಯಾಸಿ, ರುದ್ರ ಸನ್ಯಾಸಿ. ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ, ರಾಮಕೃಷ್ಣರ ಭೀಮ ಶಿಷ್ಯ ವೀರ ವೇದಾಂತಿ.
ಭಾರತಾಂಬೆಯ ವೀರ ಪುತ್ರನಿ ಸಾಧು ಭೈರವನಿ ಧೈರ್ಯದ ಚಲನೆ ಧೀರದಂಬುದಿ ಜಯತು ಜಯ ಜಯತು ಜಯತು ಜಯ ಜಯತು ನಿನ್ನ ಧೈರ್ಯ ಸ್ಥೈರ್ಯ ದೃಢತೆಯು ನಿನ್ನ ಸವಿಶಕ್ತಿ ಭಾರತೀಯರಿಗಿಂದು ಬೇಕಾಗಿರುವುದು ದಿವ್ಯಾತ್ಮ ರುದ್ರನರ್ತನ ಬೆಸಗು ಹೃದಯದಿ ಬುದ್ಧಿ ಧೈರ್ಯವನೇ ರುದ್ರ ಭೂಮಿಗಳಾಗಲೆನ್ನಿ ಕ್ಷುದ್ರ ಹೃದಯಗಳು ಕ್ಷುದ್ರ ಹೃದಯಗಳು ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ ರಾಮಕೃಷ್ಣರ ಭೀಮ ಶಿಷ್ಯನಿ ವೀರ ವೇದಾಂತಿ ಭಾರತಾಂಬೆಯ ಧೀರ ಪುತ್ರನಿ ಸಾಧು ಭೈರವನಿ ಧೈರ್ಯದ ಚಲನೆ ಧೈರ್ಯದಂಬುದಿ ಜಯತು ಜಯ ಜಯತು ಜಯತು ಜಯ ಜಯತು ಜಯತು ಜಯ ಜಯತು ಜಯತು ಜಯ ಜಯತು ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಸಾಂಗ್ ಯಕ್ಷ. ಇಂದಿನ ಕಾರ್ಯಕ್ರಮದ ಮೊದಲ ಸ್ಪೀಕರ್ ಅರುಣ್ ಕಿರಿಮಂಜೇಶ್ವರ. ಓವರ್ ಟು ಯು ಅರುಣ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕಿರಿಮಂಜೇಶ್ವರ. ನನ್ನ ಊರು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಿರಿಮಂಜೇಶ್ವರ ಎನ್ನುವಂತಹ ಪುಟ್ಟ ಗ್ರಾಮ. ನನ್ನನ್ನ ಪರಿಚಯ ಮಾಡಿಕೊಟ್ಟಂತಹ ಹರ್ಷಿತಾ ಅಕ್ಕನಿಗೆ ಧನ್ಯವಾದವನ್ನ ಹೇಳ್ತಾ, ಸ್ವಾಮಿ ವಿವೇಕಾನಂದರ ಜೀವನದ ಕುರಿತು ಮತ್ತು ಸ್ವಾಮಿ ವಿವೇಕಾನಂದರು ಒಬ್ಬ ಶ್ರೇಷ್ಠ ದೇಶಭಕ್ತ ಅನ್ನೋದನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಉತ್ತರದ ಹಿಮಾಲಯದಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿಯವರೆಗೆ ವಿಶಾಲವಾಗಿ ವ್ಯಾಪಿಸಿರುವ ಈ ನಾಡನ್ನ ಹಿಂದೂಸ್ತಾನ ಅಂತೇಳಿ ಕರೀತಾರೆ. ಅಷ್ಟೇ ಅಲ್ಲದೆ ಈ ನಾಡನ್ನ ದೇವತೆಗಳೇ ನಿರ್ಮಿಸಿದ್ದಾರೆ ಎನ್ನುವಂಥದ್ದು ಕೂಡ ಇದೆ. ಇಷ್ಟು ವಿಶಾಲವಾಗಿರುವಂತಹ ಹಿಂದೂಸ್ತಾನದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನ ಅಧ್ಯಯನ ಮಾಡಿ, ಇಲ್ದಿದ್ರೆ ಒಬ್ಬ ವ್ಯಕ್ತಿಯನ್ನ ಅಧ್ಯಯನ ಮಾಡೋದ್ರ ಮುಖಾಂತರ ಇಡೀ ದೇಶದ ಬಗ್ಗೆ ನೀವು ತಿಳ್ಕೊಳ್ತೀರಾ ಅನ್ನೋದಾದ್ರೆ ಅದು ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಅಪ್ಪಟ ದೇಶಭಕ್ತರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಸ್ವಾಮಿ ವಿವೇಕಾನಂದರ ದೇಶಭಕ್ತಿ ಉಳಿದ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬಹುದು ಅಥವಾ ಅನೇಕ ಮಹಾನ್ ಪುರುಷರಾಗಿರಬಹುದು ಹೇಗೆ ವಿಭಿನ್ನವಾಗಿತ್ತು ಅನ್ನೋದನ್ನ ನನ್ನ ಜ್ಞಾನದ ಪರಿಧಿಯೊಳಗಡೆ ತಿಳಿಸುವಂತಹ ಸಣ್ಣ ಪ್ರಯತ್ನವನ್ನ ಮಾಡ್ತೇನೆ. ಅದಕ್ಕಿಂತಲೂ ಮೊದಲು ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಇತಿಹಾಸದ ಅವರ ಜೀವನದ ಕಾಲಘಟ್ಟದ ಐತಿಹಾಸಿಕ ಪ್ರಮುಖ ಘಟ್ಟಗಳನ್ನ ನಿಮ್ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಮಹಾಸಂಗ್ರಾಮ. ಈ ಸಂಗ್ರಾಮದ ಕಿಡಿ ಹತ್ತಿದ ನಂತರ ಅದು ಜ್ವಾಲೆ ಆಗೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸರಿಯಾಗಿ 6 ವರ್ಷದ ನಂತರ 1863ರಂದು ಕೋಲ್ಕತ್ತಾದ ಸಿಮೋಲಿಯಾದಲ್ಲಿ ಒಂದು ದಿವ್ಯ ಜ್ಯೋತಿಯ ಜನ ಆಗತ್ತೆ. ಅದು ಸ್ವಾಮಿ ವಿವೇಕಾನಂದರದ್ದು. ಸ್ವಾಮಿ ವಿವೇಕಾನಂದರ ಜನನದ 6 ವರ್ಷಗಳ ನಂತರ 1869ರಲ್ಲಿ ಮಹಾತ್ಮ ಗಾಂಧೀಜಿಯವರ ಜನನ ಆಗತ್ತೆ. ಅದು ಕೂಡ ಇತಿಹಾಸದಲ್ಲಿ ನೆನಪಿನಲ್ಲಿಡ್ಬೇಕಾದಂತಹ ಒಂದು ದಿನ. ಮಹಾತ್ಮ ಗಾಂಧೀಜಿಯವರ ಜನ್ಮದ 6 ದಿನಗಳ ನಂತರ 6 ವರ್ಷಗಳ ನಂತರ 1875 ಅಂದ್ರೆ ಆರ್ಯ ಸಮಾಜ ಸ್ಥಾಪನೆಯಾದಂತಹ ವರ್ಷ. 1876ರಿಂದ 1880 ಈ 4 ವರ್ಷಗಳ ಕಾಲ ಏನಿದೆ ಭಾರತದ ಇತಿಹಾಸದಲ್ಲಿ ಕರಾಳ ಅಂತ ಹೇಳಿ ಹೇಳ್ಬಹುದು. ಯಾಕಂತ ಕೇಳಿದ್ರೆ 1876ರಿಂದ 78ರವರೆಗೆ ಭೀಕರವಾದಂತಹ ಪ್ರವಾಹ ನಾಡಿನಾದ್ಯಂತ ಇರುತ್ತೆ. 1878ರಲ್ಲಿ ಲಿಟನ್ ತಂದಂತಹ 2 ಕಾಯ್ದೆಗಳು, ಆರ್ಮ್ಸ್ ಆಕ್ಟ್ ಮತ್ತು ವರ್ನಕುಲರ್ ಪ್ರೆಸ್ ಆಕ್ಟ್, ಈ 2 ಕಾಯ್ದೆಗಳು ಭಾರತೀಯರ ಅಭಿವ್ಯಕ್ತಿಯನ್ನ ನಿಲ್ಲಿಸೋದ್ರಲ್ಲಿ ಮತ್ತು ಭಾರತೀಯರ ಸಂಪ್ರದಾಯಯುತವಾಗಿ ಬಳಸ್ಕೊಂಡು ಬಂದಂತಹ ಆಯುಧಗಳ ಮೇಲೆ ಹೇರಿಕೆ ಮಾಡೋದ್ರಲ್ಲಿ ನಿರತರಾಗಿರುತ್ತೆ.
1880ಕ್ಕೆ ಲಿಟ್ಟನ್ನ ಅವಧಿ ಮುಗಿಯುತ್ತೆ. 1881ಕ್ಕೆ ಸ್ವಾಮಿ ವಿವೇಕಾನಂದರು ಅಂದ್ರೆ ಆಗ ನರೇಂದ್ರ ಮತ್ತು ರಾಮಕೃಷ್ಣ ಪರಮಹಂಸರ ಮೊದಲ ಭೇಟಿಯಾಗತ್ತೆ. 1884ರಲ್ಲಿ ಸ್ವಾಮೀಜಿಯವರ ತಂದೆ ವಿಶ್ವನಾಥ ದತ್ತರ ದೇಹಾಂತ್ಯ ಆಗತ್ತೆ. ಇದರಲ್ಲಿ ಭಾರತದ ರಾಜಕೀಯ ಇತಿಹಾಸ ಏನಿದೆ ಅದರಲ್ಲಿ ನೆನಪಿನಲ್ಲಿ ಇಡಬೇಕಾದಂತಹ ವರ್ಷ. ಯಾಕಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾದಂತಹ ವರ್ಷ ಅದು. 1886ರಲ್ಲಿ ಮಹಾಗುರು ರಾಮಕೃಷ್ಣ ಪರಮಹಂಸರ ಅವತಾರ ಅಂತ್ಯ ಆಗತ್ತೆ. 1886ರಿಂದ 1892ರವರೆಗೆ ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ಇಡೀ ದೇಶವನ್ನ ಸುತ್ತಿದಂತಹ ವರ್ಷ. ಈ 6ರಿಂದ 7 ವರ್ಷಗಳು ಸ್ವಾಮಿ ವಿವೇಕಾನಂದರಿಗೆ ತನ್ನ ದೇಶದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನೇಕ ಅವಕಾಶಗಳು ಸಿಕ್ತು. 1893 ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮಾತನಾಡಿದಂತಹ ವರ್ಷ. 1893ರಿಂದ 4 ವರ್ಷ ಅಂದ್ರೆ 1897ರವರೆಗೆ ಸ್ವಾಮಿ ವಿವೇಕಾನಂದರು ವಿದೇಶ ಪ್ರವಾಸದಲ್ಲಿದ್ರು. ಅಲ್ಲೆಲ್ಲಗೂ ಕೂಡ ಭಾರತದ ಸನಾತನ ಧರ್ಮ ಮತ್ತು ದೇಶದ ಹಿರಿಮೆಗರಿಮೆ ಏನಿದೆ ಅದರ ಕುರಿತಾಗಿ ತಿಳಿಸ್ತಾರೆ. 1896 ನಾವು ನೆನಪಿನಲ್ಲಿಡಬೇಕಾದಂತಹ ಪ್ರಮುಖ ವರ್ಷ. ಯಾಕಂತ ಕೇಳಿದ್ರೆ ಮೊಟ್ಟ ಮೊದಲನೆಯ ಬಾರಿಗೆ ವಂದೇ ಮಾತರಂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಅಸೆಂಬ್ಲಿಯಲ್ಲಿ ಹಾಡಲಾಗತ್ತೆ. 1897ರಲ್ಲಿ ಭಾರತಕ್ಕೆ ಸ್ವಾಮಿ ವಿವೇಕಾನಂದರು ಮತ್ತೊಮ್ಮೆ ಮರಳಿ ಬರ್ತಾರೆ. 1898ರಲ್ಲಿ 2 ಪ್ರಮುಖ ಘಟನೆಗಳು ನಡೆಯುತ್ತೆ. ಒಂದು ರಾಮಕೃಷ್ಣ ಆಶ್ರಮ ಮತ್ತು ಮಿಷನ್ ನ ಸ್ಥಾಪನೆ, ಇನ್ನೊಂದು ಸೋದರಿ ನಿವೇದಿತರ ಆಗಮನ. 1905ರ ಹೊತ್ತಿಗೆ ಅಂದ್ರೆ ವಂಗಭಂಗ ಚಳುವಳಿಯ ಹೊತ್ತಿಗೆ ಸ್ವಾಮಿ ವಿವೇಕಾನಂದರು ನಮ್ಮೊಟ್ಟಿಗಿರೋದೇ ಇಲ್ಲ ದೈಹಿಕವಾಗಿ. 1902 ಜುಲೈ 4ಕ್ಕೆ ಅವರ ಮಹಾವತಾರ ಅಂತ್ಯ ಆಗತ್ತೆ. ಇದಿಷ್ಟು ಅವರ ಜೀವನ ಮತ್ತು ಸ್ವಾತಂತ್ರ್ಯದ ದಿನಗಳಲ್ಲಿ ಅಥವಾ ಆ ಘಟನೆಗಳನ್ನ ಮೆಲುಕು ಹಾಕಿ ನಾವು ನೋಡ್ಬೋದು. ಈಗ ನಮ್ಮೆಲ್ಲರಲ್ಲೂ ಕಾಡ್ತಿರುವಂತಹ ಪ್ರಶ್ನೆ ಏನು ಅಂತ ಕೇಳಿದ್ರೆ, ನಾವು ಓದುವಂತಹ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಸ್ವಾಮಿ ವಿವೇಕಾನಂದರನ್ನ ಯಾವುದೇ ಸ್ವಾತಂತ್ರ್ಯ ಹೋರಾಟದ ವಿಷಯಗಳಲ್ಲಿ ನಾವು ಅವರ ಹೆಸರನ್ನ ಕೇಳಲ್ಲ. ವಿವೇಕಾನಂದರು ಯಾವುದೇ ಯುದ್ಧಗಳಲ್ಲಿ ಭಾಗವಹಿಸಿಲ್ಲ. ಸ್ವಾಮಿ ವಿವೇಕಾನಂದರು ಯಾವುದೇ ಚಳುವಳಿಯ ಒಂದು ನೇತೃತ್ವವನ್ನಾಗ್ಲಿ ಅಥವಾ ಅದರಲ್ಲಿ ಭಾಗವಹಿಸಿಲ್ಲ. ಸ್ವಾಮಿ ವಿವೇಕಾನಂದರು ಯಾರ ವಿರುದ್ಧವೂ ಕೂಡ ಅಸಹಕಾರವನ್ನ ಮಾಡ್ಲಿಲ್ಲ. ಅಷ್ಟೇ ಅಲ್ಲದೆ ತನ್ನ ಜೀವಿತಾವಧಿಯ 39 ವರ್ಷ 5 ತಿಂಗಳು 22 ದಿನಗಳು ಕೂಡ ತಮ್ಮ ಜೀವಿತಾವಧಿಯಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನ ಬ್ರಿಟಿಷರ ವಿರುದ್ಧ ಆಡೋದಿಲ್ಲ. ಆದ್ರೂ ಕೂಡ ಸ್ವಾಮಿ ವಿವೇಕಾನಂದರನ್ನ ನಾವು 158 ವರ್ಷಗಳ ನಂತರವೂ ನೆನಪಿಸ್ಕೊಳ್ತೇವೆ. ಅವರ ಒಂದು ಭಾಷಣವನ್ನ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಯ ಭಾಷಣವಾದ 125ನೇ ವರ್ಷವನ್ನ ನಾವು ಆಚರಿಸ್ತೇವೆ. ಸ್ವಾಮಿ ವಿವೇಕಾನಂದರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಬರ್ತಿರುವಂತಹ ನಿಷ್ಕಲ್ಮಶ ಸಂತ ಪರಂಪರೆಯನ್ನ ನಾವು ನೋಡ್ತೇವೆ. ದಿಶಾ ಭಾರತ್ನಂತಹ ಅನೇಕ ಸಂಘ ಸಂಸ್ಥೆಗಳು ಅವರ ಹೆಸರಿನಲ್ಲಿ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನನ್ನ ಸಂಸ್ಥೆ, ನಾನು ಓದಿರುವಂತಹ ಸಂಸ್ಥೆಯನ್ನು ಸೇರಿಸಿಕೊಂಡು ಲಕ್ಷಾಂತರ ಸಂಘ ಸಂಸ್ಥೆಗಳು ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಮುನ್ನಡೀತಿದೆ. ಮತ್ತು ರಾಷ್ಟ್ರೀಯ ಯುವ ದಿನವನ್ನ ಕೂಡ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನಾಗಿ ಆಚರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಸಂಗತಿಗಳು ಸ್ವಾಮಿ ವಿವೇಕಾನಂದರು ಅಪ್ರತಿಮ ದೇಶಭಕ್ತರು, ಅವರ ಕೊಡುಗೆ ಅಪಾರ ಅನ್ನೋದನ್ನ ತಿಳಿಸ್ಕೊಡತ್ತೆ. ಸ್ವಾಮಿ ವಿವೇಕಾನಂದರ ದೇಶಭಕ್ತಿ ಹೇಗೆ ವಿಭಿನ್ನ ಅನ್ನೋದಕ್ಕೆ ಅವರ ಆಲೋಚನೆಗಳೇ ನಮ್ಗೆ ಉದಾಹರಣೆ. ವಿವೇಕಾನಂದರ ಆಲೋಚನೆ ಹೇಗಿತ್ತು ಹಾಗಿದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ, ಅವರ ಆಲೋಚನೆಗಳು ಯಾರ ಅನುಕರಣೆಯೂ ಅಲ್ಲ. ಯಾಕಂತ ಕೇಳಿದ್ರೆ ಇದನ್ನ ನಾನು ಧೈರ್ಯವಾಗಿ ಹೇಳ್ಬೋದು, ತಾನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಗೌರವಿಸಬಲ್ಲ ಮತ್ತು ಪ್ರೀತಿಸಬಲ್ಲ ತನ್ನ ಗುರು ರಾಮಕೃಷ್ಣರನ್ನು ಕೂಡ ಪರೀಕ್ಷಿಸದೆ ಸ್ವಾಮಿ ವಿವೇಕಾನಂದರು ಒಪ್ಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ಸ್ವಾಮಿ ವಿವೇಕಾನಂದರ ಆಲೋಚನೆಗಳು ಸಂಪೂರ್ಣವಾಗಿ ಯಾರ ಅನುಕರಣೆಯೂ ಅಲ್ಲ ಅನ್ನೋದನ್ನ ಹೇಳಬಲ್ಲೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅನುಕರಣ ಅನ್ನೋದು ನಾಗರಿಕತೆಯ ಲಕ್ಷಣ ಅಲ್ಲ ಅಂತ ಹೇಳಿ. ಅಂಧಾನುಕರಣೆ ನಮ್ಮ ಅಧೋಗತಿಗೆ ಕಾರಣ ಆಗತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅನೇಕ ವರ್ಷಗಳಿಂದ ನಾವು ಏನು ಬೌದ್ಧಿಕ ದಾಸ್ಯಕ್ಕೆ ಒಳಗಾಗಿದ್ದೇವೆ, ಆ ಬೌದ್ಧಿಕ ದಾಸ್ಯ ನಮ್ಮ ರಾಷ್ಟ್ರದ ಒಳಿತಿಗಾಗಿ ಇರೋದಲ್ಲ, ಅದರಿಂದ ಹೊರಗೆ ಬರ್ಬೇಕು ಅನ್ನೋದನ್ನು ಕೂಡ ತಿಳಿಸ್ತಾರೆ. ಅದಕ್ಕೆ ಒಂದು ಸುಂದರವಾದ ಮಾತನ್ನ ಕೂಡ ವಿವೇಕಾನಂದರು ಹೇಳ್ತಾರೆ, ಸಿಂಹದ ಚರ್ಮವನ್ನ ಹೊತ್ತಂತಹ ಕತ್ತೆಯನ್ನ ನಾವು ಸಿಂಹ ಅಂತ ಹೇಳಿ ಕರೆಯೋದಕ್ಕಾಗಲ್ಲ. ಸಿಂಹದ ಗಾಂಭೀರ್ಯ, ಸಿಂಹದ ಘನತೆ ಏನು ಅನ್ನೋದನ್ನ ಸಿಂಹವನ್ನ ನೋಡಿ ನಾವು ತಿಳ್ಕೊಳ್ಬೇಕೆ ಹೊರತು ಆ ಕತ್ತೆಯನ್ನ ನೋಡಿ ನಾವು ಅದನ್ನ ಸಿಂಹ ಅಂತ ಕರೆಯೋದಕ್ಕಾಗಲ್ಲ. ಇಂತಹ ಸಂಗತಿಗಳನ್ನ, ಇಂತಹ ಆಲೋಚನೆಗಳನ್ನ ಕೊಟ್ಟಂತಹ ವಿವೇಕಾನಂದ ದೇಶಭಕ್ತಿ ಖಂಡಿತವಾಗಿ ವಿಭಿನ್ನ.
ಎರಡನೇದಾಗಿ ಸ್ವಾತಂತ್ರ್ಯ ಕಲ್ಪನೆಯ ಕುರಿತು ಸ್ವಾಮಿ ವಿವೇಕಾನಂದರಲ್ಲಿ ಇದ್ದಂತಹ ಒಂದು ಆಲೋಚನೆ ಹೇಗಿತ್ತು ಅಂತ ಕೇಳಿದ್ರೆ, ಅನೇಕ ನನ್ನ ಸಹೋದರ ಸಹೋದರಿಯರು ಈ ಕುರಿತಾಗಿ ಹೇಳಿದ್ದಾರೆ, ಆದ್ರೂ ಕೂಡ ಮತ್ತೊಮ್ಮೆ ನೆನಪಿಸುವಂತ ಕಾರ್ಯವನ್ನ ಮಾಡ್ತೇನೆ. ಸ್ವಾಮಿ ವಿವೇಕಾನಂದರಲ್ಲಿ ತಿಲಕರು ಕೇಳ್ತಾರೆ, ಸ್ವಾಮೀಜಿ ನೀವ್ ಯಾಕೆ ನೇರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಬಾರ್ದು ಅಂತ ಹೇಳಿ. ಸ್ವಾಮಿ ವಿವೇಕಾನಂದರ ತಿಲಕರಿಗೆ ಹೇಳ್ತಾರೆ, ಇನ್ನು 50 ವರ್ಷದೊಳಗೆ ಖಂಡಿತವಾಗಿಯೂ ಸ್ವಾತಂತ್ರ್ಯ ಬಂದೇ ಬರ್ತದೆ, ಆದ್ರೆ ಬಂದಂತಹ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳುವಂತಹ ತಾಕತ್ತು ನಮ್ಮಲ್ಲಿ ಇರ್ಬೇಕಲ್ಲ, ಅದನ್ನ ನಿರ್ಮಾಣ ಮಾಡೋದು ನನ್ನ ಧ್ಯೇಯ ಅಂತ ಹೇಳಿ ಸ್ವಾಮೀಜಿ ಹೇಳ್ತಾರೆ. ಇಂತಹ ಸ್ವಾತಂತ್ರ್ಯದ ಬಗ್ಗೆ ಕಲ್ಪನೆಗಳನ್ನ ಕೊಟ್ಟಂತಹ ಸ್ವಾಮೀಜಿ ಅವರ ದೇಶಭಕ್ತಿ ಎಲ್ಲರಿಗಿಂತಲೂ ವಿಭಿನ್ನ ಅಂತೇಳಿ. ಆ ಕಾರಣಕ್ಕಾಗಿ ನಾವು ಸ್ವಾತಂತ್ರ್ಯ ಹೋರಾಟದ ವಿಷಯದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರನ್ನ ಕೇಳಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತಹ ನೂರಾರು ಸಾವಿರಾರು ಯುವಕರಿಗೆ ಅಥವಾ ಮಹಾಪುರುಷರಿಗೆ ಸ್ವಾಮೀಜಿ ಪ್ರೇರಣೆಯಾಗಿದ್ದಾರೆ. ಸ್ವಾಮೀಜಿಯವರ ಪ್ರೇರಣೆಯಿಂದ ಹುಟ್ಟುಕೊಂಡಂತಹ ಅನೇಕ ಸಂಗತಿಗಳ ಬಗ್ಗೆ ಹಾಗೂ ಹಲವು ಕ್ಷೇತ್ರಗಳನ್ನ ಸ್ವಾಮೀಜಿ ಮುಟ್ಟಿದ್ರು, ಅದರ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸ್ವಾಮೀಜಿಯವರು ಜಪಾನ್ಗೆ ಹೋಗ್ತಾರೆ, ಅಲ್ಲಿನ ಕೃಷಿಯನ್ನ ನೋಡ್ತಾರೆ, ಅಲ್ಲಿಂದ ಮೈಸೂರಿಗೆ ಪತ್ರವನ್ನ ಬರೀತಾರೆ. ಮೈಸೂರಿಗೆ ಬರೆದಂತಹ ಪತ್ರದಲ್ಲಿ ಅವರು ಹೇಳ್ತಾರೆ, ನಮ್ಮ ದೇಶದ ಯುವಕರು ಒಮ್ಮೆ ಆದ್ರೂ ಜಪಾನ್ಗೆ ಬಂದು ಅಲ್ಲಿನ ತಂತ್ರಜ್ಞಾನದ ಬಗ್ಗೆ ನೋಡ್ಬೇಕು, ಅಲ್ಲಿಂದ ಪ್ರೇರಣೆಯನ್ನ ಪಡೆದುಕೊಂಡು ಇಲ್ಲಿ ಏನಾದ್ರೂ ಬದಲಾವಣೆಯನ್ನ ತರಬಹುದಾ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ಮೈಸೂರಿನ ಮಹಾರಾಜರಿಗೆ ಪತ್ರವನ್ನ ಬರೀತಾರೆ. ನಮ್ಗೆಲ್ರಿಗೂ ಗೊತ್ತಿರುವಂತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಶುರುವಾಗೋದಕ್ಕೆ ಪ್ರೇರಣೆ ಸ್ವಾಮಿ ವಿವೇಕಾನಂದರು. ನಾರಾಯಣ ಗುರು ಅವರ ಅವತಾರದ ಶೋಧಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರು. ಭಾರತದ ಹೆಮ್ಮೆಯ ಸಂಸ್ಥೆ ಟಾಟಾ ಶುರುವಾಗೋದಕ್ಕೆ ಪ್ರೇರಣೆ ಸ್ವಾಮಿ ವಿವೇಕಾನಂದರು. ಅಷ್ಟೇ ಅಲ್ಲದೆ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಮಹಾಪುರುಷರಿಗೆ ಪ್ರೇರಣೆ ಸ್ವಾಮಿ ವಿವೇಕಾನಂದರು. ಪ್ರಸ್ತುತ ವಿಶ್ವದ ಅತ್ಯಂತ ದೊಡ್ಡ ಸಂಘಟನೆ ಅಂತ ಕರೆಸಿಕೊಳ್ಳಬಲ್ಲಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಗೂ ಸ್ವಾಮಿ ವಿವೇಕಾನಂದರೇ ಕಾರಣ. ಇದಿಷ್ಟು ಸ್ವಾಮಿ ವಿವೇಕಾನಂದರ ಸ್ವಾತಂತ್ರ್ಯದ ಬಗ್ಗೆ ಇದ್ದಂತಹ ಕಲ್ಪನೆ. ಮತ್ತೆ ಸ್ವಾಮಿ ವಿವೇಕಾನಂದರು ಭಾರತದ ಆದರ್ಶಗಳ ಬಗ್ಗೆ ತಿಳಿಸ್ತಾ ಹೇಳ್ತಾರೆ, ಭಾರತದ ಆದರ್ಶ ಯಾವುದು ಅಂತ ಕೇಳಿದ್ರೆ ಅದು ತ್ಯಾಗ ಮತ್ತು ಸೇವೆ ಅಂತ ಹೇಳಿ. ಅವ್ರು ಬರೀ ಭಾರತದ ಆದರ್ಶಗಳು ತ್ಯಾಗ ಮತ್ತು ಸೇವೆ ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ರೆ ಬಹುಶಃ ಹೇಳಿಕೆ ಇವತ್ತಿಗೆ ಫೇಮಸ್ ಆಗ್ತಿರ್ಲಿಲ್ಲ. ಆದ್ರೆ ಅವ್ರು ಕಟ್ಟಿದಂತಹ ರಾಮಕೃಷ್ಣ ಆಶ್ರಮ ಮತ್ತು ಮಿಷನ್, ಈ ಎರಡು ತ್ಯಾಗ ಮತ್ತು ಸೇವೆಗೆ ಅನ್ವರ್ಥವಾಗಿ ನಮ್ಮ ಒಟ್ಟಿಗಿದೆ. ರಾಮಕೃಷ್ಣ ಆಶ್ರಮ ತ್ಯಾಗಕ್ಕೆ ಹೆಸರಾದ್ರೆ, ರಾಮಕೃಷ್ಣ ಮಿಷನ್ ಸೇವೆಗೆ ಒಂದು ಮಾದರಿಯಾಗಿ ನಮ್ಮ ಮುಂದೆ ನಿಂತಿದೆ. ಅಷ್ಟೇ ಅಲ್ಲದೆ ಸೇವೆಯ ಕುರಿತಾಗಿ ಅವರಲ್ಲಿದ್ದಂತಹ ಆಲೋಚನೆ ಹೇಗೆ ಇತರರಿಗಿಂತ ವಿಭಿನ್ನ ಆಗಿತ್ತು ಅಂತ ಹೇಳಿ ಕೇಳಿದ್ರೆ, ನಾನು ಇವರಿಗೆ ಸೇವೆ ಮಾಡಿದೆ ಅಂತೇಳಿ ಯಾರಾದ್ರೂ ಹೇಳಿದ್ರೆ ಅವರಿಗೆ ಸ್ವಾಮೀಜಿ ಬೈತಾ ಇದ್ರು. ಯಾಕಂತ ಕೇಳಿದ್ರೆ, ನಿನಗೆ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದನಲ್ಲ, ಅವನಿಗೆ ಹೋಗಿ ಮೊದಲು ಧನ್ಯವಾದವನ್ನ ಹೇಳು, ಅವನ್ ಇಲ್ದಿದ್ರೆ ನಿನಗೆ ಸೇವೆ ಮಾಡುವಂತಹ ಅವಕಾಶ ಸಿಗ್ತಿರ್ಲಿಲ್ಲ ಅಂತ ಹೇಳಿ. ಅಷ್ಟೇ ಅಲ್ಲದೆ ಅನೇಕ ಸಮಾಜ ಸುಧಾರಕರಿಗೆ ಯಾರೆಲ್ಲ ಭಾರತದ ಒಂದು ಸಾಮಾಜಿಕ ಸ್ಥಿತಿಯನ್ನ ಎತ್ತಿ ಹಿಡಿಬೇಕು, ಸ್ವಲ್ಪ ಉದ್ಧಾರ ಮಾಡ್ಬೇಕು ಅಂತ ಹೇಳಿ ಬರ್ತಾ ಇದ್ರು, ಅವರೆಲ್ಲರಿಗೂ ಸ್ವಾಮೀಜಿ ಅವರು ಹೇಳ್ತಿದ್ದು ಹಿಂದೂ ಧರ್ಮದ ಕುರಿತಾಗಿ ಸರಿಯಾದಂತಹ ಶಿಕ್ಷಣವನ್ನ ಭಾರತೀಯರಿಗೆ ಕೊಡಿ ಅಂತ ಹೇಳಿ. ಇಷ್ಟೇ ಅಲ್ಲದೆ ದೀನದಲಿತರ ಸೇವೆಯನ್ನ ಮಾಡಿ ಅದ್ರೊಟ್ಟಿಗೆ ಸ್ವಾಮೀಜಿ ಅವರು ಒಂದು ಮಾತನ್ನ ಹೇಳ್ತಾರೆ, ನೀನಿರುವಂತಹ ಸ್ಥಳದಲ್ಲಿ ನೀನೊಬ್ಬ ಚೆನ್ನಾಗಿ ಜೀವಿಸ್ತಿದ್ಯಾ ಅಂತ ಹೇಳಿ ಆದ್ರೆ, ನಿನ್ನ ಸುತ್ತಮುತ್ತಲೂ ಯಾರಾದ್ರೂ ಬಡವನಿದ್ದಾನೆ ಅಂತ ಹೇಳಿ ಆದ್ರೆ, ನಿನ್ನ ಸುತ್ತಮುತ್ತಲೂ ಅಶಿಕ್ಷಿತನೊಬ್ಬನಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೀನು. ಯಾಕಂತ ಹೇಳಿದ್ರೆ ನಿನಗೆ ಶಿಕ್ಷಣ ದೊರೆತಿದೆ ಅಂತ ಹೇಳಿ ಆದ್ರೆ, ನಿನಗೆ 3 ಹೊತ್ತು ಹೊಟ್ಟೆಗೆ ಊಟ ಸಿಗ್ತಿದೆ ಅಂತ ಹೇಳಿ ಆದ್ರೆ, ನಿನ್ನ ಜೊತೆಲಿರೋರ್ಗೂ ಸಿಗುವಂತಹ ಅಥವಾ ಕೊಡಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ಲೇಬೇಕು ಅಂತ ಹೇಳಿ ಸ್ವಾಮೀಜಿ ಅವರು ಹೇಳ್ತಾರೆ. ಮಹಿಳೆಯ ಶಿಕ್ಷಣದ ಬಗ್ಗೆ ಸ್ವಾಮೀಜಿ ಅವರು ಸೊಗಸಾಗಿ ಹೇಳಿದ್ದಾರೆ. ಅದೇನಂತ ಕೇಳಿದ್ರೆ, ತೊಟ್ಟಿಲನ್ನ ತೂಗುವ ಕೈಗಳನ್ನ ನಿರ್ಲಕ್ಷಿಸಬೇಡಿ. ಯಾಕಂತ ಕೇಳಿದ್ರೆ, ಮುಂದೊಂದು ದಿನ ಪುರುಷ ಸಿಂಹನನ್ನ ಕೊಡುವಂತಹ ಕಾರ್ಯ ಇದೇ ಕೈಗಳಿಂದ ಆಗತ್ತೆ ಅಂತ ಹೇಳಿ. ಅದಷ್ಟೇ ಅಲ್ಲದೆ ಸೋದರಿ ನಿವೇದಿತರನ್ನ ಭಾರತಕ್ಕೆ ಬರಮಾಡಿಕೊಂಡು ಇಲ್ಲಿ ಮಹಿಳಾ ಶಿಕ್ಷಣಕ್ಕೆ ಪ್ರೇರಣೆಯನ್ನ ಕೊಟ್ಟಂತಹ ಸ್ವಾಮೀಜಿ ಅನೇಕ ಬದಲಾವಣೆಗಳಿಗೆ ಕಾರಣ ಆಗ್ತಾರೆ. ಪ್ರತಿಫಲವನ್ನ ಬಯಸ್ಕೊಂಡು ಯಾವುದೋ ಒಂದು ಉದ್ದೇಶದಿಂದಾಗಿ ನಮ್ಗೆ ಸಹಾಯ ಮಾಡಿದವ್ರಿಗೆ ನಾವು ಭಾರತ ರತ್ನವನ್ನ ಕೊಟ್ಟು ಸುಮ್ಮನಾಗ್ಬಿಟ್ವಿ. ಆದ್ರೆ ವಿದೇಶದಿಂದ ಬಂದು ವಿದೇಶಿಯರ ಹತ್ರನೇ ಭಾರತೀಯರ ಇಂತಹ ಪರಿಸ್ಥಿತಿಗೆ ನಾವೇ ಕಾರಣ ಅಂತ ಹೇಳಿ ಮಹಿಳೆಯ ಶಿಕ್ಷಣದ ಬಗ್ಗೆ ಹಾಗೂ ಭಾರತದ ಒಂದು ಉದ್ಧಾರಕ್ಕಾಗಿ ದುಡಿದಂತಹ ಸೋದರಿ ನಿವೇದಿತರಂತಹ ನಿಜವಾದ ಭಾರತ ರತ್ನರ ಬಗ್ಗೆ ನಾವು ತಿಳ್ಕೊಳ್ಳೋದ್ರಲ್ಲಿ ಇಟ್ಟಿದ್ದೇವೆ.
ಇದಿಷ್ಟೇ ಅಲ್ಲ, ಸ್ವಾಮೀಜಿ ಅವರಲ್ಲಿ ಅನೇಕ ಆಲೋಚನೆಗಳಿತ್ತು. ಮತಾಂತರದ ಬಗ್ಗೆ ಅವರು ಒಂದ್ ಕಡೆ ಹೇಳ್ತಾರೆ, ಮತಾಂತರದಿಂದಾಗಿ ನಮ್ಮಲ್ಲಿ ಒಂದು ಸಂಖ್ಯೆ ಕಡಿಮೆ ಆಯ್ತು ಅಂತ ಹೇಳಿ ನಾವು ಭಾವಿಸಬಾರ್ದು. ಮತಾಂತರ ಆದ್ರೆ ನಮ್ಮ ಒಬ್ಬ ಶತ್ರು ಹೆಚ್ಚಾಗಿ ಉಟ್ಕೊಂಡ ಅನ್ನೋದನ್ನ ಸ್ವಾಮೀಜಿ ಅವರು ತಿಳಿಸ್ತಾರೆ. ಮತಾಂತರದ ಕುರಿತಾಗಿ ವಿದೇಶದಲ್ಲೂ ಕೂಡ ಅನೇಕ ಭಾಷಣಗಳನ್ನ ಮಾಡಿ ಅದರ ಪರಿಣಾಮ ಏನು ಆಯ್ತು ಅಂತ ಹೇಳಿ ಕೇಳಿದ್ರೆ, ಕ್ರಿಶ್ಚಿಯನ್ ಮಿಷನರಿಗಳಿಗೆ ಬರ್ತಿದ್ದಂತಹ ವಾರ್ಷಿಕ 10 ಲಕ್ಷ ಪೌಂಡ್ಗಳು ನಿಂತೆ ಹೋಗತ್ತೆ. ಸ್ವಾಮೀಜಿ ಅವರು ಅವರ ಆಚರಣೆಯಲ್ಲಿ ಮತ್ತು ಅವರ ಭಾಷಣಗಳ ಮೂಲಕ ಮತಾಂತರಕ್ಕೂ ದೊಡ್ಡ ಪೆಟ್ಟನ್ನ ಕೊಟ್ಟರು. ಇದರಿಂದಾಗಿ ಹಿಂದೂ ಸಮಾಜ ಇವತ್ತು ಸಮರ್ಥವಾಗಿ ನಿಲ್ಲೋದಕ್ಕೆ ಒಂದು ರೀತಿಯಲ್ಲಿ ಕಾರಣವೂ ಆದ್ರು. ಇದು ಸ್ವಾಮಿ ವಿವೇಕಾನಂದರ ದೇಶಭಕ್ತಿ. ಇಂತಹ ಹಲವಾರು ಆಲೋಚನೆಗಳು ಸ್ವಾಮಿ ವಿವೇಕಾನಂದರಲ್ಲಿತ್ತು. ಒಬ್ರು ಸ್ವಾಮೀಜಿ ಅವರನ್ನ ಪ್ರಶ್ನೆ ಮಾಡ್ತಾರಂತೆ, ಸ್ವಾಮೀಜಿ ನಿಮ್ಮ ಹತ್ರ ಇಷ್ಟೆಲ್ಲ ಆಲೋಚನೆಗಳಿದೆ, ಇಷ್ಟೆಲ್ಲ ಯೋಜನೆಗಳಿದೆ, ಇದಕ್ಕೆಲ್ಲ ಧನ ಸಹಾಯವನ್ನ ಅಥವಾ ಧನವನ್ನ ಹೇಗೆ ಕ್ರೋಢೀಕರಿಸ್ತೀರಾ? ಅದ್ ನಿಮ್ಗೆ ಧನ ಸಹಾಯ ಆಗತ್ತಾ ಅಥವಾ ಆ ಧನ ನಿಮ್ಗೆ ಸಿಗತ್ತಾ ಅಂತ ಹೇಳಿ ಕೇಳ್ತಾರೆ. ಆಗ ಸ್ವಾಮೀಜಿ ಅವರು ಒಂದ್ ಮಾತನ್ನ ಹೇಳ್ತಾರೆ, ನನ್ನ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಒಂದು ವೇಳೆ ನನಗೆ ಹಣದ ಸಮಸ್ಯೆ ಎದುರಾದ್ರೆ ನಾನು ಕಟ್ಟಿದಂತಹ ಮಠವನ್ನ ಬೇಕಾದ್ರೆ ನಾನು ಮಾರಿ ನನ್ನ ದೇಶಕ್ಕೋಸ್ಕರ ನಾನು ದುಡಿತೇನೆ, ನನ್ನ ಸಮಾಜಕ್ಕೋಸ್ಕರ ನಾನು ಅರ್ಪಿಸ್ತೇನೆ ಅಂತ ಹೇಳಿ. ಪ್ರಸ್ತುತ ಯಾವ ಮಠಾಧೀಶರು ತಮ್ಮ ಮಠವನ್ನ ಮಾರಿ ಸಮಾಜ ಸೇವೆಯನ್ನ ಮಾಡ್ತೇವೆ ಅಂತ ಹೇಳಿ ಯಾರು ಹೇಳ್ತಾರೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ಸ್ವಾಮೀಜಿ ಅವರ ಆಲೋಚನೆ ಹೀಗಿತ್ತು. ಸ್ವಾಮೀಜಿ ಅವರು ಒಬ್ರು ಸನ್ಯಾಸಿಯಾಗಿದ್ರು ಕೂಡ 4 ಗೋಡೆಯ ಮಧ್ಯದಲ್ಲಿ ಕೂತ್ಕೊಂಡು ತಪಸ್ಸನ್ನ ಮಾಡಿ ಜಪತಪವನ್ನ ಮಾಡಿ ಪೂಜೆಯನ್ನ ಮಾಡ್ಕೊಂಡಿರ್ಬೋದಿತ್ತು. ಆದ್ರೆ ಅವರ ಆಲೋಚನೆ ಅದಾಗಿರ್ಲಿಲ್ಲ. ಇಡೀ ದೇಶವನ್ನ ಸುತ್ತಬೇಕು, ಇಡೀ ದೇಶದ ಬಗ್ಗೆ ತಿಳ್ಕೊಳ್ಬೇಕು, ನನ್ನ ದೇಶದ ಜನರ ಕಷ್ಟ ಏನಿದೆ, ನನ್ನ ದೇಶ ಹೇಗಿದೆ, ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಪ್ರಯತ್ನಿಸಿ 6 ವರ್ಷಗಳ ಕಾಲ ಇಡೀ ದೇಶವನ್ನ ಪರಿಭ್ರಮಣೆ ಮಾಡ್ತಾರೆ. ಡಿಸೆಂಬರ್ 25, 26, 27, 1892ರಲ್ಲಿ ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತು ತನ್ನ ಪರಿಭ್ರಮಣ ಅವಧಿಯಲ್ಲಿ ಏನೆಲ್ಲ ಅವರು ಪಡೆದುಕೊಂಡ್ರು, ಏನೆಲ್ಲ ಕಂಡ್ರು ಅದ್ರ ಕುರಿತಾಗಿ ಚಿಂತನ ಮಂಥನವನ್ನ ಮಾಡ್ತಾರೆ. ಅದಾದ ನಂತರ ಅವರ ಧ್ಯೇಯ ಉದ್ದೇಶ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಾಗತ್ತೆ. ಅದಾದ ನಂತರವೇ ಅವರು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗೋದು. ಸ್ನೇಹಿತರೆ, ಇಷ್ಟೆಲ್ಲವನ್ನ ಹೇಳಿದಂತ ಸ್ವಾಮೀಜಿ ಭಾರತದ ಆತ್ಮ ಯಾವುದು ಅಂತ ಹೇಳ್ತಾರೆ ಗೊತ್ತಾ? ಸ್ವಾಮೀಜಿ ಅವರು ಹೇಳೋದು ಭಾರತದ ಆತ್ಮ ಅಧ್ಯಾತ್ಮ ಅಂತ. ಒಂದೊಂದು ದೇಶಕ್ಕೆ, ಒಂದೊಂದು ವ್ಯಕ್ತಿಗೆ ಒಂದೊಂದು ವ್ಯಕ್ತಿತ್ವ ಇರುವ ಹಾಗೆ ಒಂದು ದೇಶಕ್ಕೆ ತನ್ನದೇ ಆದಂತಹ ಗುಣಧರ್ಮ ಇರುತ್ತೆ. ಉದಾಹರಣೆಗೆ ಇಂಗ್ಲೆಂಡ್ಗೆ ರಾಜಕೀಯ, ಅಮೆರಿಕಕ್ಕೆ ವ್ಯಾಪಾರ, ಹೀಗೆ ಭಾರತದ ಆತ್ಮ ಯಾವುದು ಅಂತ ಕೇಳಿದ್ರೆ ಅದು ಅಧ್ಯಾತ್ಮ. ಅಧ್ಯಾತ್ಮವನ್ನ ಒಂದು ಕೈಯಲ್ಲಿ ಹಿಡೀರಿ, ನಿಮ್ಮ ಇನ್ನೊಂದು ಕೈಯನ್ನ ವಿಶ್ವದಾದ್ಯಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಾಚಿ ಎಲ್ಲ ಒಳ್ಳೆ ಸಂಗತಿಗಳು ನಿಮ್ಗೆ ಸಿಗತ್ತೋ ಅವೆಲ್ಲವನ್ನೂ ಕೂಡ ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವ್ರು ಹೇಳ್ತಾರೆ, ವಿಧವೆಯರ ಕಣ್ಣೀರನ್ನ ಒಡಿಸದ ಧರ್ಮ ಆಗ್ಲಿ ದೇವರಾಗ್ಲಿ, ಅನಾಥರ ಹಸಿವನ್ನ ನೀಗಿಸಿದಂತಹ ಧರ್ಮವಾಗ್ಲಿ ದೇವರನ್ನಾಗ್ಲಿ ನಾನು ನಂಬೋದಿಲ್ಲ. ಸಿದ್ಧಾಂತ ಎಷ್ಟೇ ಶ್ರೇಷ್ಠವಾಗಿರಬಹುದು, ತತ್ವಶಾಸ್ತ್ರ ಎಷ್ಟೇ ಸಮೃದ್ಧವಾಗಿರಬಹುದು, ಆದ್ರೆ ಅವುಗಳು ಕಾರ್ಯರೂಪಕ್ಕೆ ಬಾರದೆ, ಅವುಗಳು ಕೇವಲ ಪುಸ್ತಕದಲ್ಲೇ ಇದ್ರೆ ಅದರ ಉಪಯೋಗ ಏನೂ ಇಲ್ಲ. ಅದನ್ನ ಕಾರ್ಯರೂಪಕ್ಕೆ ತರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಸ್ವಾಮೀಜಿ ಹೇಳ್ತಾರೆ. ಇಡೀ ನಮ್ಮ ಭಾರತೀಯ ಸಮಾಜದಲ್ಲಿ ಕತ್ತಲೆ ಇದೆ, ಅಂಧಕಾರ ಇದೆ, ಹಾಗೂ ಅನೇಕ ಸಮಸ್ಯೆಗಳಿದೆ ಅಂತ ಹೇಳ್ತಾ ಹೋದ್ರೆ ಆ ಕತ್ತಲೆಯನ್ನ ಹೋಗಲಾಡಿಸುವ ಬೆಳಕನ್ನ ತರಬೇಕಲ್ಲ. ಆ ಪ್ರಯತ್ನವೂ ಆಗದಿದ್ರೆ ಹೇಗೆ ನಾವು ಉನ್ನತಿಯನ್ನ ಸಾಧಿಸಬಹುದು ಅಂತ ಹೇಳಿ ಸ್ವಾಮೀಜಿ ಅವರು ಪ್ರಶ್ನೆ ಮಾಡ್ತಾರೆ. ಇಂತಹ ಅನೇಕ ಆಲೋಚನೆಗಳನ್ನ ಕಟ್ಟಿಕೊಟ್ಟಂತಹ ಸ್ವಾಮೀಜಿ ಅವರು ಖಂಡಿತವಾಗಿಯೂ ಅಪ್ರತಿಮ ದೇಶಭಕ್ತರೇ. ಆದ್ರೆ ಅವರ ದೇಶಭಕ್ತಿ ಮಾತ್ರ ವಿಭಿನ್ನ ವೈಶಿಷ್ಟ್ಯ, ಹಾಗೂ ಆ ಕಾರಣಕ್ಕಾಗಿಯೇ ಇವತ್ತಿಗೂ ಲಕ್ಷಾಂತರ ಯುವಕರಲ್ಲಿ, ಆ ಯುವಕರ ಹೃದಯ ಸಿಂಹಾಸನದಲ್ಲಿ ತನ್ನ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನಾನು ಮುಗಿಸ್ತೇನೆ. ಮಂಕುತಿಮ್ಮನ ಕಗ್ಗ ಹೊಂದಿದೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳಿ. ಜನತೆಗೆ ಯಶಸ್ಸನ್ನ ತಂದುಕೊಡಬಲ್ಲಂತಹ ಕಾರ್ಯಗಳನ್ನ ಹೇಗೆ ಕೊಡ್ಬೋದು ಅನ್ನೋದನ್ನ ಡಿ.ವಿ.ಜಿ ಸುಂದರವಾಗಿ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಚಿಂತನೆಯು ಕೂಡ ಇದರಲ್ಲಿ ಅಡಗಿದೆ ಅಂತ ಹೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಡಿ.ವಿ.ಜಿ ಅವರು ಕೂಡ ಸ್ವಾಮಿ ವಿವೇಕಾನಂದರ ಚಿಂತನೆಯಿಂದ ಪ್ರಭಾವಿತರಾದವರು. ಈ ರೀತಿ ನಮ್ಮ ಆಲೋಚನೆಗಳಾಗಿರ್ಬೋದು, ನಮ್ಮ ಕಾರ್ಯಗಳಾಗಿರ್ಬಹುದು, ಅಥವಾ ನಾವೇನಾದ್ರೂ ಒಂದು ಯೋಜನೆಯನ್ನ ಹಾಕೊಂಡ್ರೆ ಹೇಗೆ ಅದನ್ನ ಜನತೆಗೆ ತಲುಪಿಸ್ಬೇಕು ಅಂತ ಹೇಳಿ ಸೊಗಸಾಗಿ ಈ ಕಗ್ಗದಲ್ಲಿ ಹೇಳಲಾಗಿದೆ.
ಈ ರೀತಿಯಾಗಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಸ್ವಾಮೀಜಿಯವರು ನಮ್ಮನ್ನ ಪ್ರೇರೇಪಿಸ್ತಾನೆ ಇರ್ತಾರೆ. ಅಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳುವ ಮತ್ತು ಇನ್ನೊಬ್ಬರಿಗೆ ತಿಳಿಸುವ ಕಾರ್ಯವನ್ನ ಮಾಡೋಣ ಅಂತ ಹೇಳ್ತಾ ಅವಕಾಶವನ್ನ ಕೊಟ್ಟಂತಹ ದಿಶಾ ಸಂಸ್ಥೆಗೆ ನನ್ನ ಹೃದಯಾಂತರಾಳದ ಧನ್ಯವಾದವನ್ನ ಹೇಳ್ತಾ ನನ್ನ ಮುಂದಿನ ಸ್ಪರ್ಧೆಯನ್ನ ನನ್ನ ಮುಂದಿನ ಮಾತುಗಳನ್ನ ಆಡೋದಕ್ಕೆ ಇರುವಂತಹ ಸಹೋದರನನ್ನ ಬರಮಾಡಿಕೊಳ್ತೇನೆ. ಧನ್ಯವಾದಗಳು. ನಮ್ಮ ಮುಂದಿನ ಸ್ಪೀಕರ್ ಕೌಶಿಕ್ ಪಂಡಿತ್. ಓವರ್ ಟು ಯು ಕೌಶಿಕ್. ಎಲ್ರಿಗೂ ನಮಸ್ಕಾರ. ನಾನು ಕೌಶಿಕ್ ಪಂಡಿತ್, ಧಾರವಾಡದಿಂದ. ಕರ್ನಾಟಕ ವಿಶ್ವವಿದ್ಯಾಲಯದೊಳಗ ನಾನು MSc ವ್ಯಾಸಂಗವನ್ನ ಮಾಡ್ತಾ ಇದ್ದೇನೆ. ಕಳೆದ 6 ದಿನಗಳ ಕಾಲ ವಿವೇಕಾನಂದರ ಕುರಿತು ಮತ್ತು ವಿವೇಕಾನಂದರ ಜೀವನ, ಅವರ ಮೌಲ್ಯ ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತು ಸಪ್ತಾಹದ ಕಡೆಯ ದಿನ. ವಿವೇಕಾನಂದರಿಂದ ಪ್ರೇರಣೆ ಪಡೆದು ನಾವು ನಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸ್ಲಿಕ್ಕಾಗಿ ಏನನ್ನ ಮಾಡೋಣ ಅಂತ ನೋಡೋಣ. ಒಂದು ಕಥೆಯ ಮೂಲಕ ನಾನು ಮಾತನ್ನ ಪ್ರಾರಂಭ ಮಾಡ್ತೇನೆ. ಒಂದಿನ ಶಾಲೆಯೊಳಗೊಬ್ಬರು ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಯೋಜನೆಯನ್ನ ಕೊಡ್ತಾರೆ. ಒಂದು ನಕ್ಷೆಯನ್ನ ತುಂಡು ತುಂಡಾಗಿ ಮಾಡಿ ಅವರಿಗೆಲ್ಲ ಕೊಟ್ಟು ಈ ನಕ್ಷೆಯನ್ನ ಕೂಡಿಸಿ ಅಂತ ಹೇಳ್ತಾರೆ. ಅನೇಕ ವಿದ್ಯಾರ್ಥಿಗಳು ತಮ್ಮ ಶಕ್ತಿಗೆ ಅನುಸಾರವಾಗಿ, ತಮ್ಮ ವಿವೇಚನೆಗೆ ಅನುಸಾರವಾಗಿ ಆ ಕಾರ್ಯವನ್ನ ಮಾಡ್ಲಿಕ್ಕೆ ತೊಡಗ್ತಾರೆ. ಆದ್ರೆ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಅದರಲ್ಲಿ ಏನಾದ್ರು ಸುಳಿವದಿವ ಅಂತ ನೋಡ್ತಾನೆ. ಹಾಗೆ ಆ ನಕ್ಷೆಯನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರ ಹಿಂದ್ಗಡೆ ಒಂದು ಸುಳಿವು ಅವನಿಗೆ ಸಿಗ್ತದೆ. ಸೊ ಆ ಸುಳಿವೇನಿರ್ತದೆ, ವ್ಯಕ್ತಿಯ ಚಿತ್ರ ಆಗಿರ್ತದೆ. ಸೊ ಆತ ವ್ಯಕ್ತಿಯ ಚಿತ್ರವನ್ನ ಜೋಡಿಸ್ತಾ ಹೋಗ್ತಾನೆ. ಹೇಗೆ ಆತನ ವ್ಯಕ್ತಿಯ ಅಂಗಾಂಗಗಳು ಜೋಡಿಸ್ತಾ ಹೋಗ್ತದೋ, ಆ ವ್ಯಕ್ತಿ ರೂಪುಗೊಳ್ತಾ ಹೋಗ್ತಾನೋ, ಅದೇ ರೀತಿ ಆ ಹಾಳೆಯ ಇನ್ನೊಂದು ಬದಿಗೆ ನಕ್ಷೆ ಸಿದ್ಧವಾಗ್ತಾ ಹೋಗ್ತದೆ. ಅಂದ್ರೆ ಒಂದು ದೇಶ ಅಥವಾ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕು ಅಂದ್ರೆ ಅಲ್ಲಿರುವ ಪ್ರತಿ ಮನುಷ್ಯನು, ಪ್ರತಿ ವ್ಯಕ್ತಿಯು ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾನೆ. ಅದೇ ರೀತಿ ಒಬ್ಬ ವ್ಯಕ್ತಿ ಒಂದು ಕಾಲಿಗೆ, ಒಂದು ಕೈಗೆ ಚಿಕ್ಕ ಗಾಯ ಆದ್ರೆ ಬೇಗ ನಾವು ಪ್ರತಿಕ್ರಿಯೆಯನ್ನ ಕೊಡ್ತೀವಿ. ಅದೇ ರೀತಿ ಈ ರಾಷ್ಟ್ರಕ್ಕೆ ಒಂದು ಸಣ್ಣ ವ್ಯಕ್ತಿಯು ಸಹಿತ ಬಹಳ ಮುಖ್ಯ ಅನ್ನೋದನ್ನ ಈ ರೀತಿಯಾಗಿ ನಾವು ತಿಳ್ಕೊಳ್ಬಹುದು. ಅಂದ್ರೆ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅತಿ ಮುಖ್ಯವಾದ ಪಾತ್ರವನ್ನ ವಹಿಸ್ತಾನೆ. ಸೊ ಈ ಮನುಷ್ಯ ವ್ಯಕ್ತಿ ಆಗಬೇಕು ಅಂತಂದ್ರೆ ಆತನಲ್ಲಿ ಅನೇಕ ವ್ಯಕ್ತಿತ್ವದ ಅಂಶಗಳು ಮತ್ತು ಆ ವ್ಯಕ್ತಿತ್ವದ ವಿಕಸನ ಅವಶ್ಯಕ ಮತ್ತು ಅನಿವಾರ್ಯ. ವಿವೇಕಾನಂದರ ಜೀವನದಿಂದ ವ್ಯಕ್ತಿತ್ವವನ್ನು ಹೇಗೆ ರೂಢಿಸ್ಕೊಳ್ಬಹುದು, ಹೇಗೆ ವಿಕಸನ ಮಾಡಬಹುದು ಅಂತ ಅವ್ರ ಜೀವನದಿಂದ ನಾವು ನೋಡಬಹುದು. ಅವರ ಪ್ರಸಿದ್ಧ ಚಿಕಾಗೋ ಭಾಷಣವನ್ನೇ ನಾವು ನೋಡಿದಾಗ ಅವರು ಚಿಕಾಗೋ ಭಾಷಣದಲ್ಲಿ ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಅಂತ ಸಂಬೋಧಿಸ್ತಾರೆ. ಆಗ ಅತಿ ದೊಡ್ಡ ಕರತಾಡನ ಆಗುತ್ತೆ. ಇಡೀ ವಿಶ್ವ ಭಾರತವನ್ನು ನೋಡುತ್ತೆ. ಯಾಕೆ ಈ ವಾಕ್ಯ ಅತಿ ಪ್ರಸಿದ್ಧ ಆಯಿತು ಅಂದ್ರೆ ನಮ್ಮ ದೇಶದ ವಸುದೈವ ಕುಟುಂಬಕಂ ಎಂಬ ಪರಿಕಲ್ಪನೆ ಅಲ್ಲಿ ಪ್ರಕಟಗೊಂಡದ್ದು. ಅಂದರೆ ಇಡೀ ವಿಶ್ವವೇ ಒಂದು ಕುಟುಂಬ. ಇಲ್ಲಿರುವ ಎಲ್ಲರೂ ಸಹಿತ ನಮ್ಮ ಸಹೋದರ ಸಹೋದರಿಯರು. ನಾವೆಲ್ಲ ಶ್ಲೋಕವನ್ನ ಹೇಳ್ತೀವಿ, ಸರ್ವೇಭ್ಯ ಸುಖಿನ ಸಂತು ಸರ್ವೇ ಸಂತು ನಿರಾಮಯ. ಅಂದರೆ ನಾವು ನಮ್ಮ ಒಬ್ಬರದೇ ಆರಾಮ, ಒಬ್ಬರದೇ ಸಂತೋಷವನ್ನ ಬಯಸಲ್ಲ. ಇಡೀ ಸಮಾಜದ, ಇಡೀ ದೇಶದ ನಾವು ಒಂದು ಆಯಸ್ಸವನ್ನ ಅಥವಾ ಆರೋಗ್ಯವನ್ನ ಮತ್ತು ಅವರ ವೃದ್ಧಿಯನ್ನ ಬಯಸ್ತೀವಿ. ವಿವೇಕಾನಂದ ಇನ್ನೊಂದು ಮಾತನ್ನ ಹೇಳ್ತಾರೆ, ಸ್ವಲ್ಪ ವರ್ಷಗಳ ಕಾಲ ನಾವು ಭಾರತವನ್ನ ಪೂಜಿಸೋಣ, ನಮ್ಮ ದೇವರನ್ನ ಬದಿಗಿಡೋಣ. ಅಂದ್ರೆ ರಾಷ್ಟ್ರ ದೇವೋಭವ ಎಂಬ ಪರಿಕಲ್ಪನೆಯ ಪ್ರಕಟೀಕರಣವೂ ಇಲ್ಲಾಗತ್ತೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಹೀಗಾಗಿ ನಾವೆಲ್ಲ ರಾಷ್ಟ್ರ ದೇವೋಭವ, ದೇಶವೇ ಮೊದಲು ಎಂಬ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರಸ್ತುತತೆ ನೋಡಿದವಾಗ ಕಳೆದ 8-10 ತಿಂಗಳಲ್ಲಿ ನಾವು ಒಂದು ಶಬ್ದವನ್ನ ಬಹಳ ಬಳಕೆ ಮಾಡ್ತಾ ಇದೀವಿ, ಆತ್ಮನಿರ್ಭರ ಭಾರತ. ಇದನ್ನ ಹೇಗೆ ಹೇಳ್ಬೋದು ಅಂದ್ರೆ, ಒಬ್ಬ ವ್ಯಕ್ತಿಗೆ ತನ್ನ ವಿದ್ಯಾಭ್ಯಾಸದ ನಂತರ ಅವ್ರ ಮನೇಲಿ ಅವ್ನಿಗೆ ಏನ್ ಹೇಳ್ತಾರೆ, ನಿನ್ ಕಾಲ್ ಮೇಲೆ ನಿಂತ್ಕೋಪ ಅಂತ ಹೇಳ್ತಾರೆ. ಅಂದ್ರೆ ಆ ವ್ಯಕ್ತಿ ತನ್ನ ಹಿಂದಿನ ವಿದ್ಯಾಭ್ಯಾಸ, ತನ್ನ ಶಕ್ತಿ, ತನ್ನ ಸಾಮರ್ಥ್ಯ ಇದನ್ನೆಲ್ಲ ಅರ್ಥಕೊಂಡು ಒಂದು ಉಜ್ವಲ ಭವಿಷ್ಯದ ಕನಸನ್ನ ಕಾಣ್ತಾನೆ. ಇದು ಕೇವಲ ಒಂದು ಮನೆಗೆ ಸೀಮಿತವಾಗದೆ ರಾಷ್ಟ್ರಕ್ಕೂ ಸಹಿತ ಇದೇ ಸನ್ನಿವೇಶವೇ ಅಪ್ಲೈ ಆಗ್ತದೆ. ಅಂದರೆ ಒಂದು ರಾಷ್ಟ್ರ ತನ್ನ ಶಕ್ತಿ ಸಾಮರ್ಥ್ಯ, ತನ್ನ ಭವ್ಯತೆ, ತನ್ನ ಪರಂಪರೆ, ತನ್ನ ಇತಿಹಾಸ ಇದೆಲ್ಲವನ್ನ ಅರ್ಥಕೊಂಡು ತನ್ನ ಉಜ್ವಲ ಭವಿಷ್ಯವನ್ನ ಕಟ್ಕೊಳ್ಬಹುದು.
ನಮ್ಮ ದೇಶೀಯ ಮತ್ತು ಇಲ್ಲಿ ಬೆಳೆದಂತಹ, ಇಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳನ್ನ, ಎಲ್ಲ ಅಂಶಗಳನ್ನ ನಾವು ಬಿತ್ತರಿಸಬೇಕು. ಲೋಕಲ್ ಫಾರ್ ಲೋಕಲ್, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ಈ ರೀತಿಯ ಅನೇಕ ಯೋಜನೆಗಳಿಗೆ ನಾವಿವತ್ತು ಬಲ ಕೊಡಬೇಕಾಗಿದೆ. ಅದಕ್ಕೆ ವಿವೇಕಾನಂದರು ಒಂದು ಉಪಾಯ ಹೇಳಿದ್ದಾರೆ. ಈ ಎಲ್ಲಾ ಕೆಲಸಗಳು ಆಗಬೇಕು ಅಂದ್ರೆ ಇದಕ್ಕೆ ಬೇಕಾಗಿರುವಂಥದ್ದು ಯುವಕರು. ಯಾಕೆ ಯುವಕರನ್ನ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ? ಒಬ್ಬ ವ್ಯಕ್ತಿಯ ಜೀವನವನ್ನ ನೋಡಿದಾಗ ಅವನಿಗೆ 3 ಕಾಲಘಟ್ಟಗಳು ಬರ್ತದೆ. ಮೊದಲನೇದು ಬಾಲ್ಯಾವಸ್ಥೆ, ಎರಡನೇದು ತರುಣಾವಸ್ಥೆ ಮತ್ತು ಮೂರನೇದು ವೃದ್ಧಾಪ್ಯ. ಬಾಲ್ಯದಲ್ಲಿ ವಿವೇಚನಾ ಶಕ್ತಿ ಕಡಿಮೆ ಇರ್ತದೆ, ನಿಧಾನವಾಗಿ ಶಾರೀರಿಕ ವಿಕಾಸ ಆಗ್ತಾ ಇರುತ್ತೆ, ಆದ್ರೆ ಶಕ್ತಿ ಸಾಮರ್ಥ್ಯ ಇರಲ್ಲ. ವೃದ್ಧಾಪ್ಯದಲ್ಲಿ ನೋಡಿದವಾಗ ವ್ಯಕ್ತಿಗೆ ಅನುಭವ ಜಾಸ್ತಿ ಇರ್ತದೆ, ಆದ್ರೆ ಮಾಡುವಂತಹ ಶಕ್ತಿ ಇರಲ್ಲ. ಆದರೆ ತರುಣಾವಸ್ಥೆಯಲ್ಲಿ ವ್ಯಕ್ತಿಗೆ ಮಾಡುವಂತಹ ಶಕ್ತಿ ಇರ್ತದೆ ಮತ್ತು ಹಿಂದಿನ ಕೆಲಸದ ಅನುಭವವನ್ನ ಪಡ್ಕೊಂಡು ಭವಿಷ್ಯದಕ್ಕೆ ಅದನ್ನೇ ಪ್ರೇರಣೆಯನ್ನು ಉಪಯೋಗಿಸಿ ಆತ ಮುನ್ನಡೆತಾನೆ. ಹೀಗಾಗಿ ಉಕ್ಕಿನಂತಹ ಶರೀರವುಳ್ಳಂತಹ ಯುವಕರು ಈ ಎಲ್ಲ ಕಾರ್ಯಗಳನ್ನ ಮಾಡಲಿಕ್ಕೆ ಅವರು ಪ್ರೇರೇಪಿಸ್ತಾರೆ. ನಾವು ಯುವಕರು ಟ್ರೆಂಡಿಂಗ್ ಅಥವಾ ಪ್ರಚಲಿತ ಇರುವ ಎಲ್ಲ ವಸ್ತುಗಳನ್ನ ಬಳಸ್ತೀವಿ, ಆದರೆ ಆ ವಸ್ತು ನಮ್ಮ ದೇಶದ ಶಕ್ತಿಯನ್ನ ವೃದ್ಧಿಸುವಂತದ್ದ ಅನ್ನುವ ವಿಚಾರವನ್ನ ಬಹಳ ಕಡಿಮೆ ಮಾಡ್ತೀವಿ. ಆದರೆ ಪ್ರಸ್ತುತ ಕೋವಿಡ್-19 ಇಂದ ಎಲ್ಲವೂ ಸಹಿತ ದೇಶೀಯ ಈ ವಸ್ತುಗಳನ್ನ ಹೆಚ್ಚು ವೃದ್ಧಿಸಿ ಅಭಿವೃದ್ಧಿ ಪಡಿಸುವಂತ ಕೆಲಸ ಆಗಿರೋದ್ರಿಂದ ನಾವೆಲ್ಲ ಯುವಕರು ನಮ್ಮ ದೇಶವನ್ನೇ ಹೆಚ್ಚು ಬಲಪಡಿಸಬೇಕು. ಅದಕ್ಕೆ ಅವ್ರು ಹೇಳೋದು, ನಮ್ಮ ತನವನ್ನ ನಾವು ಬಿಟ್ಟುಕೊಡಬಾರ್ದು. ಇದೇ ಧರ್ಮ. ಧರ್ಮ ಅಂತ ವಿವೇಕಾನಂದರೇನ್ ಹೇಳ್ತಾರೆ, ಅದು ಜಾತಿಯ ಪರಿಕಲ್ಪನೆಯಲ್ಲಿ ಹೇಳಲ್ಲ. ಧರ್ಮ ಅಂದ್ರೆ ಅದು ವಸ್ತು ತಾನು ಬಿಟ್ಟು ಕೊಡದಿರುವ ಗುಣ. ಹೀಗಾಗಿ ನಾವು ನಮ್ಮ ತನವನ್ನ ಬಿಡಬಾರದು. ಉದಾಹರಣೆಗೆ ಒಂದು ಮಾವಿನ ಬೀಜ ಉದಾಹರಣೆ ನೋಡಿದಾಗ, ಮಾವಿನ ಬೀಜವನ್ನ ನಾವು ನೆಲದಾಗ ಹಾಕಿದಾಗ ಅದು ನೀರಿನ ಗುಣ, ಮಣ್ಣಿನ ಗುಣ, ಸೂರ್ಯನ ಒಂದು ಪ್ರಕಾಶ, ಶಾಖ, ತನಗೆ ಬೇಕಾಗಿರತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನ ಅದು ತೆಗೆದುಕೊಂಡು ಮಾವಿನ ಮರವೇ ಆಗ್ತದೆ. ಹೀಗಾಗಿ ದೇಶದಲ್ಲಿ ವಿದೇಶದಲ್ಲಿ ನಮಗೆ ಸಿಗುವಂತಹ ಎಲ್ಲ ಉತ್ತಮ ಸಂಗತಿಗಳನ್ನ ನಾವು ರೂಢಿಸಿಕೊಂಡು ನಮ್ಮ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಯಾವ ಯಾವ ಪೋಷಕಾಂಶಗಳು ನಮಗೆ ಬೇಕೋ ಆ ಎಲ್ಲಾ ಪೋಷಕಾಂಶಗಳನ್ನು ಪಡ್ಕೊಂಡು ನಮ್ಮ ತನವನ್ನ ನಾವು ಬಿಟ್ಕೊಳ್ಳಾರ್ದೆ ನಾವೆಲ್ಲ ಮೇಲಕ್ಕೆ ಕೇಳಬೇಕು. ಇದನ್ನೇ ವಿವೇಕಾನಂದರು ಹೇಳೋದು. ಹಾಗಾದ್ರೆ ನಮ್ಮ ಭೂಮಿ ಭೋಗ ಭೂಮಿ ಅಲ್ಲ, ನಮ್ಮ ಭೂಮಿ ಕರ್ಮ ಭೂಮಿ ಮತ್ತು ಯೋಗ ಭೂಮಿ. ಹೀಗಾಗಿ ಇಲ್ಲಿ ಕಾರ್ಯವೇ ಪ್ರಧಾನ, ಇಲ್ಲಿ ಯೋಗವೇ ಸಾಧನೆ. ಹೀಗಾಗಿ ವಿವೇಕಾನಂದರು ಈ ಒಂದು ಪರಿಕಲ್ಪನೆಯನ್ನೇ ನಮ್ಮ ಮುಂದೆ ಬಿಚ್ಚಿಡ್ತಾರೆ. ಇನ್ನ ಅವರು ಸಂಸ್ಕಾರದ ಬಗ್ಗೆ ವಿವೇಕಾನಂದರು ನಮಗೆ ಹೇಳ್ತಾರೆ. ಈಗ ಅವರು ವಿವೇಕಾನಂದರು ಮುಖ್ಯವಾಗಿ ಹೇಳುದು, ವಿವೇಕಾನಂದರು ಒಂದಿನ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರುವಂತ ಅವರ ಸಾಧಾರಣ ಕಾವಿ ಬಟ್ಟೆಯನ್ನ ಹಾಕೊಂಡಿರ್ತಾರೆ. ಅವ್ರಿಗೆ ಕೇಳ್ತಾರೆ, ನೀವೆಲ್ಲ ಭಾರತೀಯರು ಇಷ್ಟಕ್ಕೆ ಸಾದಾ ಬಟ್ಟೆ ಹಾಕ್ತೀರಿ, ನೀವೆಲ್ಲ ಎಷ್ಟು ದೊಡ್ಡವರು? ಅವಾಗ ವಿವೇಕಾನಂದರು ಉತ್ತರ ಹೇಳ್ತಾರೆ, ನಮ್ಮ ದೇಶದಲ್ಲಿ ನಮ್ಮನ್ನ ರೂಪಿಸೋದು ವ್ಯಕ್ತಿತ್ವವೇ ಹೊರತು ನಮ್ಮ ಬಟ್ಟೆ ಅಲ್ಲ ಅಂತ. ಅಂದ್ರೆ ನಮ್ಮ ಅಂತಃಶಕ್ತಿ, ಅಂದ್ರೆ ನಮ್ಮ ಒಳಗಿರುವಂತಹ ಶಕ್ತಿ ಮತ್ತು ಒಳಗಿರುವಂತಹ ವ್ಯಕ್ತಿತ್ವ ಇದೇ ಹೊರಗೆ ಪ್ರಕಟೀಕರಣ ಆಗಬೇಕು ಹೊರತು ಬಾಹ್ಯ ಸೌಂದರ್ಯ ಮುಖ್ಯವಲ್ಲ, ಆಂತರಿಕ ಸೌಂದರ್ಯವೇ ಮುಖ್ಯ ಅನ್ನುವ ವಿಷಯವನ್ನ ಅವರಲ್ಲಿ ಬಿತ್ತರಿಸ್ತಾರೆ. ಮತ್ತು ಮಹಿಳೆಯರ ಬಗ್ಗೆ ಒಂದು ನಾವು ವಿಷಯವನ್ನ ತಗೊಂಡಾಗ, ವಿದೇಶಗಳಲ್ಲಿ ಸಂಸ್ಕಾರವೇ ಇಲ್ಲ. ಅವರು ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ, ಉತ್ತಮ ಶಿಕ್ಷಣವನ್ನ ಪಡಿತಾರೆ, ಬೇಗ ಬೇಗ ಅಭಿವೃದ್ಧಿ ಆಗ್ತಾರೆ, ಆದ್ರೆ ಅಲ್ಲಿ ಸಂಸ್ಕಾರವೇ ಇಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದಾಗ ಅತಿ ಕಡಿಮೆ ವಯಸ್ಸು ಅಂದ್ರೆ 20ಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳೆಲ್ಲ ತಾಯಿ ಆಗ್ತಾ ಇದ್ದಾರೆ. ಆದರೆ ಅಲ್ಲಿ ಸಂಸ್ಕಾರದ ಕೊರತೆ. ಶಿಕ್ಷಣ ಇರಬಹುದು, ಆದ್ರೆ ಸಂಸ್ಕಾರ ಇಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಹಾಗಲ್ಲ. ನಮ್ಮ ದೇಶದಲ್ಲಿ ಶಿಕ್ಷಣದಲ್ಲಿ ನಾವು ಸ್ವಲ್ಪ ಹಿಂದೆ ಇರಬಹುದು, ಆದ್ರೆ ನಮ್ಮ ಮಹಿಳೆಯರ ಸಂಸ್ಕಾರ, ಮಹಿಳೆಯರು ಯಾವ ರೀತಿ ಒಂದು ಮನೆಯನ್ನ ಒಂದು ವೃದ್ಧಿಸಿ ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಸಂಭಾಳಿಸಿ ಏನು ಮುನ್ನಡಿತಾರೆ, ಆ ಮಹಿಳೆಯರ ಸಂಸ್ಕಾರದ ಬಗ್ಗೆ ಬಹಳ ಚೆನ್ನಾಗಿ ವಿವೇಕಾನಂದರು ನಮ್ಗೆ ಹೇಳ್ತಾರೆ. ನಮ್ಮ ದೇಶದ ಪರಿಕಲ್ಪನೆ ಏನಪ್ಪಾ ಅಂದ್ರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಅಂದ್ರೆ ನಮ್ಮ ದೇಶದಲ್ಲಿ ನಡೆಯೋದು ನಾರಿಯರ ಪೂಜೆ. ಅಂದ್ರೆ ಇಲ್ಲಿ ಇರುವವರು ನಮ್ಮ ದೇವತೆಗಳೇ ಸಾಕ್ಷಾತ್ತಾಗಿ ನಮ್ಮ ಭೂಮಿಗೆ ಬರ್ತಾರೆ. ಅಂದ್ರೆ ನಾರಿ ಪೂಜೆಯೇ ಸಾಕ್ಷಾತ್ ದೇವರ ಪೂಜೆ. ಈ ರೀತಿಯಾಗಿ ವಿವೇಕಾನಂದರು ಈ ಮಾತನ್ನ ಹೇಳ್ಕೊಡ್ತಾರೆ. ಈ ರೀತಿ ನಮ್ಮ ದೇಶವನ್ನ ನಾವೆಲ್ಲ ಯುವಕರೇ ಸೇರಿ ಬಲಗೊಳಿಸಿ ನಾವು ನಮ್ಮ ದೇಶವನ್ನ ಹೆಚ್ಚು ಮೇಲಕ್ಕೆ ಎತ್ತಬೇಕು. ದಿಶಾ ಭಾರತ್ ವಿಷನ್ ನೋಡಿದಾಗ ಟ್ರಾನ್ಸ್ಫಾರ್ಮ್ ಯೂತ್ ಟು ಟ್ರಾನ್ಸ್ಫಾರ್ಮ್ ನೇಷನ್. ಹೀಗಾಗಿ
ನಾವು ದೇಶವನ್ನ, ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಮೊದಲು ನಮ್ಮ ವಿಕಸನ ಅವಶ್ಯಕ. ಹೀಗಾಗಿ ವಿವೇಕಾನಂದರ ಒಂದು ಕಡೆ ಮಾತನ್ನ ಸಂದೇಶವನ್ನ ನಾನು ಹೇಳ್ತೀನಿ. ಹೇ ನನ್ನ ಧೀರಪುತ್ರರೇ, ನೀವೆಲ್ಲ ಮಹತ್ ಕಾರ್ಯವನ್ನು ಸಾಧಿಸಲು ಹುಟ್ಟಿರುವಿರೆಂದು ನಂಬಿ ನಾಯಿ ಮರಿಗಳ ಬೊಗಳುವಿಕೆಯಿಂದ ಅಪ್ರತಿಭರಾಗಬೇಡಿ. ಸಿಡಿಲ ಗರ್ಜನೆಯು ನಿಮ್ಮನ್ನ ಅಂಜಿಸದಿರಲಿ. ಎದ್ದು ನಿಂತು ಕಾರ್ಯೋನ್ಮುಖರಾಗಿ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ. ಈ ಸಂದೇಶವನ್ನ ನಾವೆಲ್ಲ ಮನಗಳಲ್ಲಿ ಕೂಡಿಸ್ಕೊಂಡು ಆ ಮೂಲಕ ನಮ್ಮ ವ್ಯಕ್ತಿತ್ವ ವಿಕಸನ, ನಾವು ಬೆಳೆದು ಇತರರನ್ನೂ ಬೆಳೆದು, ಅಂದ್ರೆ ನಾವು ಬೆಳೆದು ಮತ್ತೊಬ್ಬರನ್ನ ಬೆಳೆಸಿ ತನ್ನ ಮೂಲಕ ಸಮಾಜವನ್ನ ಸಂಘಟಿಸಿ, ಸಂಘಟಿತ ಸಮಾಜದಿಂದ ರಾಷ್ಟ್ರವನ್ನ ಮೇಲಕ್ಕೆತ್ತಿ ಪುನಃ ನಮ್ಮ ಮಾತೆಯನ್ನ ಜಗದ್ಗುರುವನ್ನಾಗಿ ಮಾಡಿ ವಿಶ್ವವೇ ಸಮಸ್ತ ಭಾರತವನ್ನ ನೋಡುವಂತಾಗಲಿ. ಅದೇ ರೀತಿ ಭಾರತದ ಕೀರ್ತಿ ಪತಾಕೆ ಜಗದಗಲ ಮುಗಿಲೆತ್ತರ ಹಾರಲಿ ಅಂತ ಆಶಿಸ್ತಾ, ನಮ್ಮ ವ್ಯಕ್ತಿತ್ವ ವಿಕಸನ ಮಾಡಿ ರಾಷ್ಟ್ರ ನಿರ್ಮಾಣದಲ್ಲಿ ನಾವೆಲ್ಲರೂ ಒಬ್ಬರಿಗೊಬ್ಬರು ಹೆಗಲಿಗೆ ಹೆಗಲು ಕೊಟ್ಟು ಟೊಂಕ ಕಟ್ಟಿ ನಿಲ್ಲೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಈ ಮೂಲಕ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದಿಶಾ ಭಾರತ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನ ಸಲ್ಲಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಕೌಶಿಕ್ ಫಾರ್ ಯುವರ್ ಇನ್ಸ್ಪಿರೇಷನಲ್ ವರ್ಡ್ಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡನ್ನು ಹಾಡಲಿದ್ದಾರೆ ನಮ್ಮ ಮೇಧಾ ಉಮೇಶ್. ಓವರ್ ಟು ಯು ಮೇಧಾ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮೇಧಾ ಉಮೇಶ್. ನಾನು 8ನೇ ತರಗತಿಯಲ್ಲಿ ಸಂತ ಡೊಮಿನಿಕ್ ಶಾಲೆ ಬೆಂಗಳೂರಿನಲ್ಲಿ ಓದ್ತಾ ಇದ್ದೀನಿ. ಈಗ ನಾನು ಶ್ರೀ ಜಯಶಂಕರ್ ಪ್ರಸಾದ್ ಜಿ ಅವರು ಬರೆದಂತಹ ಹಮ್ ಕರೆ ರಾಷ್ಟ್ರ ಆರಾಧನ್ ಎಂಬ ಗೀತೆಯನ್ನ ಹಾಡಲಿಚ್ಛಿಸುತ್ತೇನೆ. हम करे राष्ट्र आराधन, हम करे राष्ट्र आराधन, हम करे राष्ट्र आराधन, हम करे राष्ट्र आराधन. तन से मन से धन से, तन मन धन जीवन से, तन से मन से धन से, तन मन धन जीवन से, हम करे राष्ट्र आराधन, आराधन, हम करे राष्ट्र आराधन. अंतर से मुख से कृति से, निश्चल हो निर्मल मति से, श्रद्धा से मस्तक नत से, हम करे राष्ट्र अभिवादन, हम करे राष्ट्र अभिवादन. हम करे राष्ट्र आराधन, हम करे राष्ट्र आराधन, आराधन, हम करे राष्ट्र आराधन. अपने हंसते शैशव से, अपने खिलते यौवन से, प्रौढ़ता पूर्ण जीवन से, हम करे राष्ट्र का अर्चन, हम करे राष्ट्र का अर्चन. हम करे राष्ट्र आराधन, हम करे राष्ट्र आराधन, आराधन, हम करे राष्ट्र आराधन. अपने अतीत को पढ़कर, अपना इतिहास उलटकर, अपना भवितव्य समझकर, हम करे राष्ट्र का चिंतन, हम करे राष्ट्र का चिंतन. हम करे राष्ट्र आराधन, हम करे राष्ट्र आराधन, आराधन, हम करे राष्ट्र आराधन. हे याद हमें युग युग की चलती अनेक घटनाएं, जो माँ के सेवा पथ पर आई बनकर विपदाएं. हमने अभिषेक किया था जननी का शोणित से, हमने श्रृंगार किया था माता का अरिमुंडों से, हमने ही उसे लिया था
सांस्कृतिक उच्च सिंहासन, माँ जिस पर बैठी सुख से करती थी जग का शासन। अब काल चक्र की गति से वह टूट गया सिंहासन, अपना तन मन धन देकर हम करें पुनः संस्थापन, हम करें पुनः संस्थापन। हम करें राष्ट्र आराधन, हम करें राष्ट्र आराधन, हम करें राष्ट्र आराधन, हम करें राष्ट्र आराधन। तन से मन से धन से, तन मन धन जीवन से, तन से मन से धन से, तन मन धन जीवन से हम करें राष्ट्र आराधन, आराधन। हम करें राष्ट्र आराधन, हम करें राष्ट्र आराधन, हम करें राष्ट्र आराधन। जय हिंद। Thank you, Medha, for your joshful song. Number next speaker, Sudeep. Over to you, Sudeep. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುದೀಪ್ ಅಂತ. ನಾನು ಎಚ್ಚರಿಕೋಟೆ ತಾಲೂಕಿಂದ ಮಾತಾಡ್ತಾ ಇದ್ದೀನಿ. ನಾನು ಇವಾಗ ಫೈನಲ್ ಇಯರ್ ಡಿಗ್ರಿಯನ್ನು ಓದ್ತಾ ಇದ್ದೀನಿ. ನನಗೆ ಕೊಟ್ಟಿರೋ ಟಾಪಿಕ್ಕು ವಿವೇಕಾನಂದರ ದೃಷ್ಟಿಯಲ್ಲಿ ಅಭಿವೃದ್ಧಿ. ಅಂದ್ರೆ ವಿವೇಕಾನಂದರು ದೇಶದ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂದ್ರೆ ಯಾವ ರೀತಿ ಕ್ರಮಗಳನ್ನ ನಾವು ತೆಗೆದುಕೊಂಡ್ರೆ ಒಂದು ದೇಶ ಎಂಬುದು ಅಭಿವೃದ್ಧಿಯನ್ನ ಕಾಣುತ್ತೆ ಎಂಬುದಕ್ಕೆ ವಿವೇಕಾನಂದರ ಯಾವ ರೀತಿ ಅವರು ದೃಷ್ಟಿಯನ್ನ ಇಟ್ಟಿದ್ರು ಎಂಬುದನ್ನು ನಾನು ಇವಾಗ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಸ್ವಾಮಿ ವಿವೇಕಾನಂದರವರು ತನ್ನ ಕನಸಿನ ಭಾರತ ಎಂಬ ಹೊಂಗಿನಸನ್ನ ಕಾಣ್ತಾ ಇರ್ತಾರೆ. ತನ್ನ ರಾಷ್ಟ್ರದ ಅಭ್ಯುದಯವನ್ನೇ ಅಂದ್ರೆ ತನ್ನ ರಾಷ್ಟ್ರದ ಅಭಿವೃದ್ಧಿ, ತನ್ನ ರಾಷ್ಟ್ರದ ಏಳಿಗೆಗಾಗಿಯೇ ಸದಾ ಅವರು ಉಸಿರಾಡ್ತಾ ಇರ್ತಾರೆ. ಅವರ ಕನಸು ಮತ್ತೆ ಪ್ರತಿಯೊಂದರಲ್ಲೂ ಕೂಡ ಅವರು ರಾಷ್ಟ್ರದ ಅಭಿವೃದ್ಧಿಯನ್ನೇ ಅವರು ಕನಸು ಕಾಣ್ತಾ ಇರ್ತಾರೆ. ಅಷ್ಟೇ ಯಾಕೆ, ಕೇವಲ ದೇಶದ ಅಭಿವೃದ್ಧಿಯನ್ನೇ ಅವರು ಸದಾ ಧ್ಯಾನಿಸುತ್ತಾ ತ್ರಿವಿಕ್ರಮರಾಗಿದ್ದಂಥವರು ಸ್ವಾಮಿ ವಿವೇಕಾನಂದರು. ಅಂತಹ ವಿವೇಕಾನಂದರ ಭಾರತ ನಿರ್ಮಾಣಕ್ಕೆ ಸನ್ನದ್ಧರಾದಾಗ ಮಾತ್ರ ಹೀಗೆ ಅವ್ರು ಹೇಳ್ತಾರೆ, ದೇಶದ ಅಭಿವೃದ್ಧಿಯನ್ನ ಸಾಧಿಸ್ಬೇಕು ಅಂತ ಅಂದ್ರೆ, ಒಂದು ದೇಶ ಅಭಿವೃದ್ಧಿಯನ್ನ ಸಾಧಿಸ್ಬೇಕು ಅಂತಂದ್ರೆ ಅದನ್ನ ಅವರು ಒಂದು ಹಕ್ಕಿಗೆ ಹೋಲಿಸಿ ಹೇಳ್ತಾರೆ. ಅಂದ್ರೆ ಒಂದು ಹಕ್ಕಿ ಮೇಲೆ ಹಾರಬೇಕು ಅಂತಂದ್ರೆ ಅದಕ್ಕೆ ಹೇಗೆ 2 ರೆಕ್ಕೆಗಳು ಅವಶ್ಯಕವಾಗಿರ್ತದೋ ಹಾಗೆ ಒಂದು ದೇಶ ಅಭಿವೃದ್ಧಿಯನ್ನ ಕಾಣ್ಬೇಕು ಅಂತ ಆದ್ರೆ ಆ ದೇಶದಲ್ಲಿ ಇರುವಂತಹ ಎಲ್ಲಾ ಪುರುಷ ಮಹಿಳೆಯರು ಒಟ್ಟಾಗಿ ದುಡಿದರೆ ಮಾತ್ರ ಆ ದೇಶ ಅಭಿವೃದ್ಧಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೀಗೆ ಹೇಳಿದಂತ ಸ್ವಾಮೀಜಿ ಅವರು ಹೀಗೆ ಮುಂದುವರಿಸಿ ಹೇಳ್ತಾರೆ, ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಬ್ರಾಹ್ಮಣ ವರ್ಗ ಅಂದ್ರೆ ಮೇಲ್ವರ್ಗದವರು ಆಧ್ಯಾತ್ಮಿಕತೆ ಹೆಸರಿನಲ್ಲಿ ಜನರ ಮೇಲೆ ನಿರಂಕುಶವಾದಂತಹ ಅಧಿಕಾರವನ್ನ ಇಟ್ಟಿರ್ತಾರೆ. ಅಂದ್ರೆ ಕೇವಲ ಅವರಿಗೆ ಮಾತ್ರ ಸೀಮಿತ, ಅಂದ್ರೆ ಈ ವಿದ್ಯಾಭ್ಯಾಸವಾಗಿರ್ಬೋದು ಅಥವಾ ಮುಂತಾದ ಧ್ಯಾನ ಉಪನಿಷತ್ತುಗಳು, ವೇದ ಉಪನಿಷತ್ತುಗಳಾಗಿರ್ಬೋದು, ಈ ಮುಂತಾದವುಗಳು ಕೇವಲ ಒಂದು ಮೇಲ್ವರ್ಗದವರಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ನವಭಾರತದ ನಿರ್ಮಾಣವನ್ನು ಕಂಡಂತ ಸ್ವಾಮಿ ವಿವೇಕಾನಂದರು ಇವೆಲ್ಲವನ್ನು ಅಂತ್ಯಗೊಳಿಸಿ ನನ್ನ ಭಾರತ, ನನ್ನ ಕನಸಿನ ಭಾರತವನ್ನ ನಿರ್ಮಾಣ ಮಾಡ್ಬೇಕಂತ ಹೋಗಿ ಮುಂದಾಗ್ತಾರೆ. ಹೀಗೆ ಮುಂದೆ ಬಂದವರಲ್ಲಿ ಸ್ವಾಮೀಜಿ ಅವರು ಮೊಟ್ಟ ಮೊದಲಿಗರಾಗಿ ಆ ಸ್ಥಾನದಲ್ಲಿ ನಿಲ್ತಾರೆ. ಅಂದ್ರೆ ನನ್ನ ದೇಶ ಇದು, ನನ್ನ ದೇಶ ಅಭಿವೃದ್ಧಿಯನ್ನ ಕಾಣ್ಬೇಕು, ಅದಕ್ಕೋಸ್ಕರ ನಾನು ಈ ದೇಶಕ್ಕೆ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಎಂದು ಸ್ವಾಮೀಜಿಯವರು ಮುಂದೆ ಬಂದು ನಿಲ್ತಾರೆ. ಅದರಲ್ಲಿ ಅವರು ಮೊಟ್ಟ ಮೊದಲಿಗರಾಗಿ ಮುಂದೆ ನಿಲ್ತಾರೆ. ಮತ್ತೆ ಭಾರತವನ್ನ ಸ್ವಾಮಿ ವಿವೇಕಾನಂದರವರು ಅಪಾರವಾಗಿ ಪ್ರೀತಿಸ್ತಾ ಇರ್ತಾರೆ. ಅವರ ಧಮನಿಗಳಲ್ಲೂ ಅಂದ್ರೆ ಅವರ ಪ್ರತಿಯೊಂದು ಉಸಿರಿನಲ್ಲೂ ಭಾರತ ಎಂಬುದು ಮಿಡಿತಾ ಇರ್ತದೆ. ಅವರ ನನಸುಗಳಲ್ಲೆಲ್ಲ ಭಾರತವೇ ತುಂಬಿರ್ತದೆ. ಆದ್ದರಿಂದ ಒಂದರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಇಡೀ ಭಾರತವೇ ಸ್ವಾಮಿ ವಿವೇಕಾನಂದ ಆಗಿಬಿಡ್ತಾರೆ. ಅಂದ್ರೆ ನನ್ನ ದೇಶ ಇದು, ನನ್ನ ದೇಶದ ಉದ್ಧಾರಕ್ಕಾಗಿ ನಾನೊಬ್ಬನೇ ದುಡಿದರೆ ಮಾತ್ರ ಸಾಧ್ಯವಿಲ್ಲ, ನನ್ನ ದೇಶದ ಎಲ್ಲಾ ಜನರು ಪುರುಷ ಮಹಿಳೆಯರು ಒಟ್ಟಾಗಿ ದುಡಿದರೆ ಮಾತ್ರ ಈ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಭಾರತಾಂಬೆಯ ಆಧ್ಯಾತ್ಮಿಕತೆ, ಪಾವಿತ್ರ್ಯ, ಜ್ಞಾನ, ಶಕ್ತಿ ಮತ್ತು ಧ್ಯೇಯಗಳ ಶ್ರೇಷ್ಠತಮ ಲಾಂಛನವಾಗಿರ್ತಾರೆ. ಅಂದ್ರೆ ಅವರಲ್ಲಿರುವಂತಹ ಆಧ್ಯಾತ್ಮಿಕತೆ, ಜ್ಞಾನ, ಪಾವಿತ್ರ್ಯ ಮತ್ತೆ ಧ್ಯೇಯಗಳ ಶ್ರೇಷ್ಠಮತೆ ಅವರಲ್ಲಿ ತುಂಬಿ ತುಳುಕಿರ್ತದೆ. ಇವರನ್ನು ಕಂಡಂತಹ ಸೋದರಿ ನಿವೇದಿತರವರು ಈ ಒಂದು ವಿವೇಕಾನಂದರ ಈ ಮಾತನ್ನು ಅವ್ರು ಹೇಳ್ತಾರೆ. ವಿವೇಕಾನಂದರಲ್ಲಿ ಅಪಾರವಾದಂತಹ ಜ್ಞಾನ,
ಪಾಂಡಿತ್ಯ, ಅವರ ದೇಶ ಪ್ರೇಮ, ದೇಶದ ಹೇಳಿಕೆಗಾಗಿ ಸದಾ ಮಿಡಿಯುತ್ತಿದ್ದ ಅವರ ಹೃದಯ, ಅವರ ನನಸುಗಳೆಲ್ಲ ಬರೀ ದೇಶದ ಅಭಿವೃದ್ಧಿಯನ್ನು ಕಾಣ್ತಾ ಇದ್ರು. ಈ ತರವಾದಂತಹ ಅವರ ಸುಂದರವಾದ ಮಾತುಗಳನ್ನ ಸಿಸ್ಟರ್ ನಿವೇದಿತಾ ಅಂದ್ರೆ ಸೋದರಿ ನಿವೇದಿತರವರು ವಿವೇಕಾನಂದರ ಬಗ್ಗೆ ಹೇಳ್ತಾರೆ. ಹೀಗೆ ವಿವೇಕಾನಂದರವರು 2ನೇ ಬಾರಿಗೆ ಯುರೋಪ್ ಪ್ರಯಾಣವನ್ನ ಕೈಗೊಳ್ತಾರೆ. ಹೀಗೆ ಅವರು ಯುರೋಪ್ ಪ್ರಯಾಣವನ್ನ ಕೈಗೊಂಡು ಒಂದು ರೈಲಿನಲ್ಲಿ ಪ್ರಯಾಣವನ್ನ ನಡೆಸ್ತಾ ಇರ್ತಾರೆ. ಹೀಗೆ ಅವರು ಪ್ರಯಾಣವನ್ನ ನಡೆಸುವಂತ ಸಂದರ್ಭದಲ್ಲಿ ಅದೇ ರೈಲಿನಲ್ಲಿ ಭಾರತದ ಕೈಗಾರಿಕೆಗಳ ಪಿತಾಮಹರಾದಂತಹ ಜಮ್ಶೆಡ್ಜಿ ಟಾಟಾ ರವರು ಅದೇ ಒಂದು ರೈಲಿನಲ್ಲಿ ಯುರೋಪ್ ರಾಷ್ಟ್ರಗಳಿಗೆ ತಮ್ಮ ಕೈಗಾರಿಕೆಗಳಿಗೆ ಬೇಕಾದಂತಹ ರಾ ಮೆಟೀರಿಯಲ್ಸ್ ಅಂದ್ರೆ ಕಚ್ಚಾ ವಸ್ತುಗಳನ್ನ ತರೋದಕ್ಕೆ ನಮ್ಮ ದೇಶದಿಂದ ಯುರೋಪ್ ರಾಷ್ಟ್ರಗಳಿಗೆ ಹೋಗ್ತಾ ಇರ್ತಾರೆ. ಅವರನ್ನು ಕಂಡಂತಹ ಸ್ವಾಮಿ ವಿವೇಕಾನಂದರು ಕೆಲವು ಅವ್ರ ಜೊತೆ ಸಂಭಾಷಣೆಯನ್ನ ಮಾಡ್ತಾರೆ. ಆ ಸಂಭಾಷಣೆಯ ನಂತರ ಅವ್ರು ಕೇಳ್ತಾರೆ, ನಮ್ಮ ದೇಶದಲ್ಲಿರುವ ಕೈಗಾರಿಕೆಗಳಿಗೆ ನೀವು ಬೇರೆ ದೇಶದ ಮೂಲಕ ಕಚ್ಚಾ ವಸ್ತುಗಳನ್ನ ತೆಗೆದುಕೊಂಡ್ರೆ ನಮ್ಮ ದೇಶದ ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯನಾ? ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಬಂಡವಾಳವನ್ನ ನಾವು ರಾ ವಸ್ತುಗಳ ಮೂಲಕ ಬೇರೆ ರಾಷ್ಟ್ರಗಳಿಗೆ ಕೊಟ್ರೆ ಅದರಿಂದ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ. ಇದರಿಂದ ಕಂಡಂತಹ ಸ್ವಾಮಿ ವಿವೇಕಾನಂದರವರು ಭಾರತದ ಅಧಿಕ ಬಂಡವಾಳವು ಹಣದ ರೂಪದಲ್ಲಿ ಯುರೋಪ್ ರಾಷ್ಟ್ರಗಳಿಗೆ ಹರಿದು ಹೋಗುತ್ತೆ, ಇದರಿಂದ ದೇಶ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವತ್ತೇ ಮೇಕ್ ಇನ್ ಇಂಡಿಯಾ ಎಂಬುದನ್ನ ಜಾರಿಗೆ ತಂತಾರೆ. ಮೇಕ್ ಇನ್ ಇಂಡಿಯಾ ಅಂದ್ರೆ ನಮ್ಮ ದೇಶದ ಉತ್ಪಾದಿಸಿ ಮೂಲಕನೇ ಭಾರತದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಭಾರತದ ಕೈಗಾರಿಕೆಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನ ನಮ್ಮ ದೇಶದಲ್ಲಿರುವಂತಹ ಕೈಗಾರಿಕೆಗಳ ಮೂಲಕ ಪಡ್ಕೊಂಡು ನಮ್ಮ ದೇಶವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದು. ಅಭಿವೃದ್ಧಿನ ಪಡಿಸ್ಕೋತಾರೆ. ಈಗ ಮುಂದುವರೆದವ್ರು ಹೇಳ್ತಾರೆ, ಭಾರತ ಅಪಾರ ಸಂಪತ್ತಿಗೆ ಬೇರೆ ರಾಷ್ಟ್ರಕ್ಕೆ ಹರಿದು ಹೋದ್ರೆ ಅಭಿವೃದ್ಧಿ ಸಾಧಿಸಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ. ಅವಾಗ ಇವರು ಅಸ್ಪೃಶ್ಯರ ಅಭಿವೃದ್ಧಿಯತ್ತ ಗಮನವನ್ನು ವಹಿಸ್ತಾರೆ. ಅಂದ್ರೆ ಒಂದು ಭಾರತ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂದ್ರೆ ಆ ದೇಶದಲ್ಲಿರುವಂತಹ ಕೆಳವರ್ಗದವರು, ಅಸ್ಪೃಶ್ಯರು ಇವರು ಅಭಿವೃದ್ಧಿ ಕಂಡರೆ ಮಾತ್ರ ಆ ದೇಶ ಅಭಿವೃದ್ಧಿನ ಸಾಧಿಸಬೇಕು ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಹೇಳಿದಂತ ಸ್ವಾಮಿ ವಿವೇಕಾನಂದರು ಭಾರತ ದೇಶವು ಪ್ರಾಚೀನ ಕಾಲದಿಂದಲೂ ಕೂಡ ಅಂದ್ರೆ ಶತಶತಮಾನಗಳಿಂದಲೂ ಕೂಡ ರಾಜರ ನಿರಂಕುಶ ಅಧಿಕಾರವೆಂಬುದು ಭಾರತದಲ್ಲಿ ಆಳವಾಗಿ ತನ್ನ ಬೇರನ್ನು ಬಿಟ್ಟಿರುತ್ತದೆ. ಅವರು ಜನರ ಹೆಸರಿನಲ್ಲಿ ಅಂದ್ರೆ ಮೇಲ್ವರ್ಗದವರು ಆಧ್ಯಾತ್ಮಿಕತೆ ಹೆಸರಿನಲ್ಲಿ ಜನರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಅಧಿಕಾರವನ್ನ ಚಲಾಯಿಸ್ತಿರ್ತಾರೆ. ಅವರ ನಂತರ ಬಂದಂತಹ ಕ್ಷತ್ರಿಯರು, ಆಮೇಲೆ ವರ್ಗದವರು ಅಂದ್ರೆ ರಾಜಾದಿರಾಜ ಮಹಾರಾಜರು, ಹಲವಾರು ಮೇಲ್ವರ್ಗದವರು ಬಡವರ ಮೇಲೆ ಶೋಷಣೆನ ನಡೆಸ್ತಾ ಇರ್ತಾರೆ. ಹೀಗೆ ಶೋಷಣೆನ ನಡೆಸ್ತಿರ್ಬೇಕಾದ್ರೆ ಒಂದು ದೇಶ ಎಲ್ಲಿ ಅಭಿವೃದ್ಧಿ ಕಾಣಕ್ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಕೇವಲ ಮೇಲ್ವರ್ಗದವರು ಮಾತ್ರ ತಮ್ಮ ಅಭಿವೃದ್ಧಿಯನ್ನ ಕಂಡು ಕೆಳವರ್ಗದವರನ್ನು ಅವರು ತಮ್ಮ ನಿರಂಕುಶ ಆಡಳಿತದಲ್ಲಿ ಇಟ್ಕೊಂಡ್ರೆ ಆ ದೇಶ ಹೇಗೆ ಅಭಿವೃದ್ಧಿನ ಹೊಂದಕ್ ಸಾಧ್ಯ ಎಂದು ಹೇಳ್ತಾರೆ. ಹಾಗೆ ಹೀಗೆ ಅನೇಕ ಶತಮಾನಗಳವರೆಗೂ ಕೂಡ ಭಾರತವು ಮೇಲ್ವರ್ಗದವರ ಮಹತ್ವಾಕಾಂಕ್ಷೆ ರಣರಂಗವಾಗಿ ಇರ್ತದೆ. ಅಂದ್ರೆ ಕೇವಲ ಭಾರತ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಯಾರು ಶ್ರೀಮಂತರಪ್ಪ ಅಂದ್ರೆ ಕೇವಲ ಮೇಲ್ವರ್ಗದವರು ಎಂಬುದು ಒಂದು ಕಾನ್ಸೆಪ್ಟ್ ಜನರ ಮನಸ್ಸಲ್ಲಿ ಆಳವಾಗಿ ಬೇರೆ ಬಿಟ್ಟಿರುತ್ತೆ. ಅದಕ್ಕೆ ಕಾರಣ ಅವರ ಇದ್ದಂತಹ ನಿರಂಕುಶ ಅಧಿಕಾರ ಅಂತ ಸ್ವಾಮೀಜಿ ಹೇಳ್ತಾರೆ. ಈಗ ಅವ್ರು ಹೇಳ್ತಾರೆ, ಈ ಒಂದು ಮೇಲಿರುಮೆ ಅಂದ್ರೆ ಬಡವರು ಶ್ರೀಮಂತರು ಎಂಬ ಮೇಲಿರುಮೆಯನ್ನ ಅಂತ್ಯಗೊಳಿಸಿ ನವ ಭಾರತವನ್ನ ಅಂದ್ರೆ ನನ್ನ ಕನಸಿನ ಭಾರತವನ್ನ ನಾನು ನಿರ್ಮಾಣ ಮಾಡ್ಬೇಕು ಅಂತ ಸ್ವಾಮೀಜಿ ಅವರು ಕನಸನ್ನ ಕಾಣ್ತಾರೆ. ಹೀಗೆ ಅವರು ಮುಂದುವರೆದು ಹೇಳ್ತಾರೆ, ಇಂತಹ ಅನಿಷ್ಟ ಪದ್ಧತಿಯನ್ನು ಹೊರತುಪಡಿಸಿದರೆ ಬ್ರಾಹ್ಮಣನ ಜ್ಞಾನವನ್ನು ಶೋಷಿತ ಜನಾಂಗ ಅಂದ್ರೆ ಹಿಂದುಳಿದವರಿಗೂ ಕೂಡ ಅವರ ಜ್ಞಾನವನ್ನು ಪಡ್ಕೋಬೇಕು, ಅಂದ್ರೆ ವಿದ್ಯೆಯನ್ನು ಪಡ್ಕೋಬೇಕು. ಅಂದ್ರೆ ಕ್ಷತ್ರಿಯರ ಸಂಸ್ಕೃತಿ ಅಂದ್ರೆ ಕ್ಷತ್ರಿಯರ ಅಂದ್ರೆ ರಾಜಮನೆತನಗಳು ಇರುವಂತಹ ಸಂಸ್ಕೃತಿ, ಅವರ ಧೈರ್ಯ, ಯುದ್ಧ ಮಾಡುವ ಕಲೆ ಮುಂತಾದವುಗಳನ್ನು ಕೂಡ ಕೆಳವರ್ಗದವರು ಅದನ್ನು ಕೂಡ ಕಲಿಬೇಕು. ಹಾಗೆ ಈ ರೀತಿ ವಿತರಣಾ ವ್ಯವಸ್ಥೆ ಮತ್ತು ಕ್ಷುದ್ರ ಸಮಾನತೆ ಆದರ್ಶಗಳು ಅಂದ್ರೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಆದರ್ಶಗಳು ಸ್ಥಾಪನೆಯನ್ನ ಮಾಡಿದರೆ ಮಾತ್ರ ಆ ದೇಶ ಪ್ರಗತಿಯನ್ನ ಸಾಧಿಸಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೀಗೆ ಮುಂದುವರೆದು ಸ್ವಾಮಿ ವಿವೇಕಾನಂದರವರು ಬಡವರ ಬಗ್ಗೆ ಹಲವಾರು ನೋವುಗಳನ್ನ ಅವರು ತೋಡ್ಕೊಡ್ತಾರೆ. ಅಂದ್ರೆ ಭಾರತ ದೇಶದಲ್ಲಿದ್ದಂತಹ ಬಡವರ ಪರಿಸ್ಥಿತಿ ಅಂದ್ರೆ ಬಡವರ ಭಾರತದಲ್ಲಿ ಯಾವ ರೀತಿ ಜೀವನ ನಡೆಸಬೇಕಿತ್ತು ಎಂಬುದರ ಬಗ್ಗೆ ಅವರು ತುಂಬಾ ನೊಂದ್ಕೊಂಡು ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಅದೇನಂದ್ರೆ ಭಾರತದಲ್ಲಿ ಬಡವರಾಗಿ ಆಮೇಲೆ ಕೆಳಜಾತಿಯವರಾಗಿ ಮತ್ತೆ ಪಾಪದ ಜನರಾಗಿ ಹುಡ್ತಾರೆ. ಅಂದ್ರೆ
ಭಾರತದಲ್ಲಿ ಬಡವರು ಇರ್ತಾರೆ, ಮತ್ತೆ ಕೆಳ ಜಾತಿಯವರು ಇರ್ತಾರೆ, ಮತ್ತೆ ಪಾಪದ ಜನರು ಇರ್ತಾರಲ್ಲ, ಅವರಿಗೆ ಯಾವುದೇ ರೀತಿಯ ಗೆಳೆಯರು ಇರೋದಿಲ್ಲ. ಯಾಕಂದ್ರೆ ಅವರು ಕೂಡ ಮನುಷ್ಯರೇ, ಅವರನ್ನು ಕೂಡ ನಮ್ಮಂತೆ ಕಾಣಬೇಕು ಎಂಬುದು ಸ್ವಾಮಿ ವಿವೇಕಾನಂದರ ಮಾತಾಗಿರ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಲ್ಲಿ ಸಹಾಯ ಹಸ್ತವನ್ನು ಚಾಚುವರಿಲ್ಲ ಅಂದ್ರೆ ಕೇವಲ ಮೇಲ್ವರ್ಗದವರು ಮಾತ್ರ ತಮ್ಮಲ್ಲಿರುವಂತಹ ಆದಾಯವನ್ನ ತಾವು ಖರ್ಚು ಮಾಡ್ಕೊಂಡು ತಮ್ಮ ಬಯಕೆ ಮತ್ತು ಆಸೆಗಳನ್ನ ಈಡೇರಿಸ್ಕೊಳ್ತಾರೆ ಹೊರತು ಯಾರು ಕೂಡ ಬಡವರಿಗೋಸ್ಕರ ಕೈಯನ್ನ ಚಾಚುವುದಿಲ್ಲ ಅಂತ ಹೇಳ್ತಾರೆ. ಹೀಗೆ ಅವರು ಅವ್ರ ಸಹಾಯ ಹಸ್ತವನ್ನು ಚಾಚಿದ್ರೆ ಎಷ್ಟೇ ಪ್ರಯತ್ನವನ್ನು ಪಟ್ಟರು ಕೂಡ ಅವರನ್ನ ಅಂದ್ರೆ ಕೆಳವರ್ಗದವರನ್ನ ಮೇಲೆತ್ತಲು ಸಾಧ್ಯವಾಗುತ್ತಿಲ್ಲ. ಹೀಗಿರುವಾಗ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಾಣ ಮಾಡಲು ಹೇಗೆ ತಾನೇ ಸಾಧ್ಯ ಅಂತ ಹೇಳ್ತಾರೆ. ಹೀಗೆ ಬಡವರು ಒಂದು ಹಂತದಲ್ಲಿ ಪ್ರತಿದಿನವೂ ಕೂಡ ರಸ ತಾಳಕ್ಕೆ ಅಂದ್ರೆ ಜೀವನದ ಅಂತರಾಳಕ್ಕೆ ಇಳಿದು ಅವರ ಕಷ್ಟ ನೋವು ಎಲ್ಲವನ್ನು ಪಟ್ಟು ಅವರ ಜೀವನ ಜಿಗುಪ್ಸೆಯನ್ನು ಹೊಂದಿರ್ತಾರೆ. ಹೌದು, ಇಂಥ ಸಂದರ್ಭದಲ್ಲಿ ಬಡವರು ಹತಾಶರಾಗಿ ರಾಸ ತಾಳಕ್ಕೆ ಇಳಿಯುತ್ತಲೇ ಇದ್ದಾರೆ. ಅಂದ್ರೆ ಪ್ರತಿದಿನ ಅವರು ಒಂದಲ್ಲ ಒಂದು ಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಈ ಒಂದು ಕ್ರೂರ ಸಮಾಜ ಅವರ ಮೇಲೆ ಹೊಡೆತಗಳನ್ನ ಹಾಕ್ತಲೇ ಇದೆ. ಅಂದ್ರೆ ನಾವು ಕೂಡ ಅವರಂತೆ ಮನುಷ್ಯರು, ನಮ್ಗೆ ಈ ಸಮಾಜದಲ್ಲಿ ಬದುಕುವ ಅವಕಾಶ ಇಲ್ವಾ ಅಂತ ಬಡವರು ಕೂಡ ಮೇಲ್ವರ್ಗದವರನ್ನ ಕೇಳುವಂತಹ ಪರಿಸ್ಥಿತಿ ಭಾರತದಲ್ಲಿ ಬಂದದಾಗಿದೆ. ಇದನ್ನ ಕಂಡಂತಹ ಸ್ವಾಮಿ ವಿವೇಕಾನಂದರು ತುಂಬಾ ದುಃಖವನ್ನ ಪಟ್ಟು ತಮ್ಮ ಅಳಲನ್ನ ಅಂದ್ರೆ ತಮ್ಮ ನೋವನ್ನ ತೋರ್ಕೊತಾರೆ. ಮತ್ತೆ ಅಸ್ಪೃಶ್ಯದ ಬಗ್ಗೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ನಮ್ಮ ದೇಶದಲ್ಲಿ ಯಾರಾದರೂ ಕೆಳ ಜಾತಿಯಲ್ಲಿ ಜನಿಸಿದರೆ ಅವರ ಕತೆ ಮುಗಿದಂತೆಯೇ. ಅಂದ್ರೆ ಯಾರು ಒಬ್ಬ ವ್ಯಕ್ತಿ ಭಾರತ ದೇಶದಲ್ಲಿ ಕೆಳ ಜಾತಿಯಲ್ಲಿ ಜನಿಸ್ತಾರೋ ಅವನ ಕತೆ ಅಲ್ಲಿಗೆ ಮುಗಿದಂತೆ. ಅಂದ್ರೆ ಅವನಿಗೆ ಯಾವುದು ಬೇಕು ಬೇಡಗಳು ಆಸೆ ಎಲ್ಲವನ್ನು ಕೂಡ ಅವನು ಬದಿಗೊತ್ತಿ ಕೇವಲ ತನ್ನ ಮನೆಯ ಅಭಿವೃದ್ಧಿಗೋಸ್ಕರ ಅವನು ಶ್ರಮಿಸ್ತಾನೆ. ಆದರೆ ಅವನು ಅದನ್ನು ಬಿಟ್ಟು ಅಂದ್ರೆ ಮೇಲ್ಜಾತಿರವರು ಕೆಳ ಜಾತಿರವರ ಒಂದೇ ಸಮಾನವಾಗಿ ಕಾಣುವ ಪರಿಸ್ಥಿತಿ ಎಲ್ಲಿಯವರೆಗೆ ನಿರ್ಮಾಣವಾಗುವುದಿಲ್ಲವೋ ಅಲ್ಲಿಯವರೆಗೆ ದೇಶ ಉದ್ಧಾರವಾಗಲು ಸಾಧ್ಯವಿಲ್ಲ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಅವರಿಗೆ ಯಾವುದೇ ಭವಿಷ್ಯದಲ್ಲಿ ಇದೆಂತ ಆಚಾರ ಅಂದ್ರೆ ಕೇವಲ ಮೇಲ್ವರ್ಗದವರು ಮಾತ್ರ ಅಭಿವೃದ್ಧಿಯನ್ನು ಪಡ್ತಾರೆ, ಆದ್ರೆ ಕೆಳವರ್ಗದವರು ಬಡವರಾಗಿ ಇರ್ತಾರೆ. ಹೀಗಿರ್ಬೇಕಾದ್ರೆ ಅವ್ರು ಇದೆಂತ ಆಚಾರ ಅಂತ ಅವರು ಎಲ್ಲರನ್ನು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಅವರು ಕೂಡ ನಿಮ್ಮಂತೆ ಮನುಷ್ಯರಲ್ಲವೇ, ಅವ್ರನ್ನ ಯಾಕೆ ನಾವು ಅಭಿವೃದ್ಧಿ ಪಡಿಸಬಾರ್ದು ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ಬದುಕಿಗಾಗಿ ಅಭಿವೃದ್ಧಿಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಈ ಕೆಳವರ್ಗದವರು ಮೇಲ್ವರ್ಗದವರು ಅಸ್ಪೃಶ್ಯರ ಇರ್ತಾರಲ್ಲ ಅವರ ಅಭಿವೃದ್ಧಿಗಾಗಿ ನಾವೇನು ಮಾಡ್ಬೇಕು, ನಾವೆಲ್ಲ ಏನ್ ಮಾಡ್ತಿದ್ದೇವೆ ಅಂತವ್ರ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ನಮ್ಗಳ ಕರ್ತವ್ಯ ಅಲ್ವಾ. ಆದ್ರೆ ಇವಾಗ ನಾವೇನ್ ಮಾಡ್ತಾ ಇದ್ದೇವೆ ಎಂಬುದರ ಪ್ರಶ್ನೆಯನ್ನ ಅವರು ಸಾತ್ವಿಕವಾಗಿ ಕೋಪವನ್ನು ಹೊರಹಾಕ್ತಾರೆ. ಅಂದ್ರೆ ನಾವು ಈಗ ಕೇವಲ ಮೇಲ್ವರ್ಗದವರೇ ಮಾತ್ರ ಅಭಿವೃದ್ಧಿಯನ್ನು ಹೊಂದ್ತಾರೆ, ಆದ್ರೆ ಕೆಳವರ್ಗದವರನ್ನ ಅಭಿವೃದ್ಧಿ ಪಡಿಸುವವರು ಯಾರು? ನಾವೆಲ್ಲರೂ ಕೂಡ ಒಟ್ಟಾಗಿ ದುಡಿದು ದೇಶದ ಅಭಿವೃದ್ಧಿ ಪಡಿಸಿದರೆ ಕೆಳವರ್ಗದವರು, ಮಧ್ಯಮ ವರ್ಗದವರು, ಅಸ್ಪೃಶ್ಯರು ಮತ್ತೆ ದೀನ ದಲಿತರು ಮುಂತಾದವರ ಅಭಿವೃದ್ಧಿ ಸಾಧ್ಯ. ದೇಶ ಅಭಿವೃದ್ಧಿ ಕಂಡ್ರೆ ಅವ್ರ ಅಭಿವೃದ್ಧಿ ಕಾಣ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಭಗವದ್ಗೀತೆಯ ಒಂದು ಸಾರವನ್ನ ಹೇಳ್ತಾರೆ ಅವರು, ಆತ್ಮಾವತ್ ಸರ್ವಭೂತೇಶು ಮಮ ತತ್ ಪರದೇಹೇಶು. ಅಂದ್ರೆ ಎಲ್ಲಾ ಜೀವಿಗಳು ತಮ್ಮ ಆತ್ಮದ ಭಾಗವಾಗಿ ಕಾಣ್ಬೇಕಂತ. ಅಂದ್ರೆ ಪ್ರತಿಯೊಂದು ಜೀವಿಯನ್ನು ತಮ್ಮ ಆತ್ಮದ ಭಾಗವಾಗಿ ಕಾಣ್ಬೇಕು. ಅಂದ್ರೆ ಯಾವ ಜೀವಿಗೂ ನೋವನ್ನು ಕೊಡದೆ ಪ್ರತಿಯೊಂದು ಜೀವಿಯು ನಮ್ಮ ಆತ್ಮದ ಭಾಗ ಎಂಬುದನ್ನು ಅವರು ತಿಳ್ಕೋಬೇಕು ಎಂಬುದನ್ನು ಕೇವಲ ಇವರು ಭಗವದ್ಗೀತೆಗಳಲ್ಲಿ, ಮಹಾಭಾರತಗಳಲ್ಲಿ, ರಾಮಾಯಣಗಳಲ್ಲಿ ಬರ್ತಿರ್ತಾರೆ. ಅವರು ಇದನ್ನ ಕಂಡಂತಹ ಅವರು ಈ ಒಂದು ತತ್ವಗಳು ಅಥವಾ ಉಪದೇಶಗಳು ಕೇವಲ ಗ್ರಂಥಗಳಲ್ಲಿ ಮಾತ್ರ ಸೀಮಿತಾನ, ಅಂದ್ರೆ ಇದು ಕೇವಲ ಗ್ರಂಥಗಳಿಗೆ ಮಾತ್ರ ಸೀಮಿತವಾಗಿ ಪುಸ್ತಕದಲ್ಲಿ ಇದೆ ಹೊರತು ಪರಿಣಾಮಕಾರಿಯಾಗಿ ಯಾವುದೇ ರೀತಿಯಾಗಿ ಜಾರಿಗೆ ಬಂದಿಲ್ಲ ಎಂದು ಪ್ರಶ್ನಿಸ್ತಾರೆ. ಇದನ್ನ ಜಾರಿಗೆ ತರಬೇಕಾದರೆ ಎಲ್ಲರೂ ಕೂಡ ದೇಶದ ಅಭಿವೃದ್ಧಿಯನ್ನ ಸಾಧಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಏನ್ ಮಾಡ್ತಿದ್ದೇವೆ ಪ್ರಶ್ನೆಯನ್ನ ನಮ್ಮೆಲ್ಲರಿಗೂ ಅವರು ಕೇಳ್ತಾರೆ. ಮತ್ತೆ ಲಕ್ಷಾಂತರ ಜನ ಬಡವರು, ನಿರ್ಗತಿಕರು, ದಿಕ್ಕು ದೆಸೆ ಇಲ್ಲದವರು ಇವತ್ತು ಕೂಡ ತಿನ್ನಲು 2 ಹೊತ್ತು ಊಟಕ್ಕೂ ಸಹ ಗತಿ ಇಲ್ಲದೆ ಅವರು ಸಸ್ಯಗಳಿಂದ ಸಿಗುವ ಆಹಾರ ಮತ್ತು ಸೊಪ್ಪು, ಕಾಯಿ, ಪಲ್ಯಗಳನ್ನ ತಿಂದು ಬದುಕ್ತಾ ಇದ್ದಾರೆ. ಅಂದ್ರೆ ದೇಶದ ಅಭಿವೃದ್ಧಿ ಇನ್ನೆಲ್ಲಿ ಸಾಧ್ಯ? ಅಂದ್ರೆ ಬಡವರು ಆಹಾರಕ್ಕೋಸ್ಕರ ಏನು ಇಲ್ಲದೆ ಅವರು ಹಣ್ಣು ಕಾಯಿ ಸಸ್ಯಗಳಿಂದ ಸಿಗುವಂತಹ ಹಣ್ಣು ಕಾಯಿ ಪಲ್ಯ ತಿಂದವರು ಬದುಕ್ತವ್ರೆ. ಹೀಗಿರುವಾಗ ದೇಶದ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತ ಜನರನ್ನ ಕಟುವಾಗಿ ಟೀಕಿಸ್ತಾರೆ. ಹೀಗೆ ಒಂದು ದೇಶದ ಅಭಿವೃದ್ಧಿ ಟೀಕಿಸ್ತಾರೆ. ಈ ವರ್ಗದವರ ರಕ್ತವನ್ನ ಹೀರುವಂತಹ ಸ್ಥಿತಿ ಇರ್ತದೆ. ಅದನ್ನು ಕಂಡಂತಹ ವಿವೇಕಾನಂದ ಅವರು ಹೇಳ್ತಾರೆ, ಇದು ದೇಶವೋ ಇಲ್ಲ ನರಕವೋ, ಇದು ಧರ್ಮವೋ ಅಥವಾ ಭೂತ ನರ್ತನವೋ ಎಂದು ಸ್ವಾಮೀಜಿಗಳು ತಮ್ಮ ನೋವನ್ನ ತೋಡ್ಕೊಳ್ತಾರೆ. ದೇಶದ ಅಭಿವೃದ್ಧಿನ ಸಾಧಿಸಬೇಕಾದರೆ ಭಾರತದ ಎಲ್ಲ ಯುವಕ ಯುವತಿಯರು ಕೂಡ ಒಟ್ಟಾಗಿ ದುಡಿಬೇಕು. ಅದರ ಮೂಲಕ ದೇಶದ ಅಭಿವೃದ್ಧಿಯನ್ನ ಕಾಣ್ಬೇಕು ಅಂತ ಹೇಳ್ತಾರೆ. ಕೊನೆಯದಾಗಿ
ಕೊನೆಯದಾಗಿ ಹೇಳೋದಾದ್ರೆ, ಒಂದು ದೇಶ ಅಭಿವೃದ್ಧಿಯನ್ನ ಕಾಣ್ಬೇಕು ಅಂತ ಆದ್ರೆ ಯುವಕ ಯುವತಿಯರು ಅಂದ್ರೆ ಎಲ್ಲಾ ಪುರುಷ ಮಹಿಳೆಯರು ಒಟ್ಟಾಗಿ ದುಡಿದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾರೆ. ಹಾಗೆಯೇ ಈ ದೇಶದಲ್ಲಿ ಜನಿಸಿದ ಪ್ರತಿಯೊಬ್ಬನಿಗೂ ಕೂಡ ಸಮಾನವಾದಂತಹ ಅವಕಾಶಗಳನ್ನ ನೀಡ್ಬೇಕು. ಅಂದ್ರೆ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ಕಂಡು ಎಲ್ಲರೂ ಕೂಡ ಒಂದೇ ಎಂಬ ಭಾವನೆಯ ಮೂಲಕ ದುಡಿದರೆ ಮಾತ್ರ ಅಭಿವೃದ್ಧಿಯನ್ನ ಕಾಣಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಎಂದು ನನ್ನ ಮಾತನ್ನು ಮುಗಿಸ್ತೇನೆ. ಇಷ್ಟೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ದಿಶಾ ಫೌಂಡೇಶನ್ ಮತ್ತು ತಮ್ಮೆಲ್ಲರಿಗೂ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಥ್ಯಾಂಕ್ ಯು ಸುದೀಪ್. ನಮ್ಮ ಮುಂದಿನ ಸ್ಪೀಕರ್ ಸುಮನ್ ಮಂಚಿ. ಓವರ್ ಟು ಯು ಸುಮನ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸುಮನ್ ಅಂತ. ನಾನು ಬಿ ಗ್ರಾಜುಯೇಟ್. ಇವತ್ತು ವಿಶ್ವ ಮಾನವರಾದಂತಹ ವಿವೇಕಾನಂದರ ಕುರಿತು ಮಾತನಾಡ್ಲಿಕ್ಕಿದ್ದೇವೆ. ತುಂಬಾ ನಿಮ್ಮೆಲ್ಲರ ಜೊತೆ ಮಾತನಾಡ್ಲಿಕ್ಕೆ. ಸೊ ಆದ್ರಿಂದ ನನಗೆ ತಿಳಿದಷ್ಟು ಮಟ್ಟಿಗೆ ಒಂದಿಷ್ಟು ವಿಷಯಗಳನ್ನು ನಿಮ್ ಮಟ್ಟಿಗೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ಡೈರೆಕ್ಟ್ ಆಗಿ ಟಾಪಿಕ್ ಹೋಗ್ಲಿಕ್ಕೂ ಮುಂಚೆ ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿ ಆದ್ರಿಂದ ಎಷ್ಟೋ ಜನರಿಗೆ ಒಂದು ಸಿಂಪಲ್ ಕಾನ್ಸೆಪ್ಟ್ ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಜಗತ್ತಿನ ಪ್ರತಿ ವಸ್ತುವಿನಲ್ಲೂ, ಲಿವಿಂಗ್ ಇರ್ಲಿ ನಾನ್ ಲಿವಿಂಗ್ ಇರ್ಲಿ, ನಾವೆಲ್ಲರೂ ಅಣುವಿಂದ ಮಾಡಲ್ಪಟ್ಟಿದೀವಿ ಅಂತ ಚೆನ್ನಾಗಿ ಗೊತ್ತು. ಆಟಮ್ ಅಥವಾ ಅಣು ಅಂತ ಹೇಳ್ತೀವಿ. ಪ್ರತಿ ಅಣುವಿನಲ್ಲೂ ಎಲೆಕ್ಟ್ರಾನ್ ಅನ್ನೋದಿದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಈ ಎಲೆಕ್ಟ್ರಾನ್ಗಳು ಮೂವ್ ಆದಾಗ ಕರೆಂಟ್ ಉತ್ಪತ್ತಿ ಆಗತ್ತೆ, ಅಥವಾ ಕರೆಂಟ್ ಮೂವ್ ಆಗದೆ ಎಲೆಕ್ಟ್ರಾನ್ ಮೂವ್ ಆದಾಗ ಈ ಕರೆಂಟ್ ಹರಿಬೇಕಂದ್ರೆ, ಯಾವುದೇ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಹರಿಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದು ವೋಲ್ಟೇಜ್ ಕೊಟ್ಟಾಗ ಮಾತ್ರ ಕರೆಂಟ್ ಅನ್ನೋದು ಹರಿಯುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದ ಜಗತ್ತಿನಲ್ಲಿ ಹೇಳ್ಕೊಂಡು ತಿರುಗಾಡಿದ್ದಿದೆ ಮಾತು. ಏನಂತ? ಭಕ್ತಿ, ಜ್ಞಾನ, ವೈರಾಗ್ಯ ಅನ್ನೋ ಒಂದು ವೋಲ್ಟೇಜ್ ಅನ್ನ ಕೊಟ್ಟಾಗ ಈ ದೇಹದಲ್ಲಿ ದೈವತ್ವವನ್ನು ಕರೆಂಟ್ ಹರಿಯುತ್ತೆ. ಈ ದೈವತ್ವ ಅನ್ನೋ ಒಂದು ಕರೆಂಟು ಜಗತ್ತಿನಾದ್ಯಂತ ಎಲ್ಲರಲ್ಲೂ ಕೂಡ ಒಂದೇ ಆಗಿರುತ್ತೆ. ಈ ಕರೆಂಟಿನ ಬಗ್ಗೆ ತಿಳ್ಕೊಂಡಾಗ ನಮ್ಮಲ್ಲಿ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಥವಾ ಯೂನಿಟಿ, ನಾವೆಲ್ಲರೂ ಒಂದೇ, ನಮ್ಮಲ್ಲಿರೋ ಎಲ್ಲಾ ದೈವತ್ವವು ಒಂದೇ. ಯಾಕಂದ್ರೆ ದೇವರಲ್ಲಿ ಬೇರೆ ಬೇರೆ ಏನೂ ಇಲ್ಲ. ರಾಮ, ಕೃಷ್ಣ, ಬುದ್ಧ, ವಿವೇಕಾನಂದ, ಪರಮಹಂಸ ಎಲ್ಲರೂ ಒಬ್ರೆ. ಆದ್ರೆ ಒಬ್ರು ಇನ್ನೊಬ್ಬರ ಇನ್ಕಾರ್ನೇಷನ್ ಹೊರತು ಬೇರೆ ಏನು ಅಲ್ಲ ಅಂತ ಸ್ವಾಮಿ ವಿವೇಕಾನಂದರು ಜಗತ್ತಿನಾದ್ಯಂತ ಒಂದು ಯೂನಿವರ್ಸಲ್ ವ್ಯಾಲ್ಯೂ ಆಫ್ ಒನ್ನೆಸ್ ಅಥವಾ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ನ ತುಂಬಾ ಅದ್ಭುತವಾಗಿ ಹೇಳ್ತಾ ಹೋದ್ರು. ಸ್ವಾಮೀಜಿ ನಿಮ್ಗೆಲ್ಲರಿಗೂ ಗೊತ್ತು, ವಿಶ್ವಧರ್ಮ ಸಮ್ಮೇಳನಕ್ಕೋಸ್ಕರ ಚಿಕಾಗೋ ಹೋಗ್ತಾರಲ್ವಾ. ಸ್ವಾಮೀಜಿಯಲ್ಲಿ ಎಷ್ಟೋ ಅದ್ಭುತವಾದ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಅದರೊಂದು ಕತೆ ಏನು ಅಂದ್ರೆ, ಒಂದು ಬಾವಿಯ ಕಪ್ಪೆ ಇರುತ್ತೆ, ಆ ಬಾವಿಗೆ ಒಂದು ಸಮುದ್ರದ ಕಪ್ಪೆ ಬಂದು ಬೀಳುತ್ತೆ. ಸಮುದ್ರದ ಕಪ್ಪೆ ಎಷ್ಟೋ ರೀತಿ ಹೇಳಲಿಕ್ಕೆ ಪ್ರಯತ್ನಿಸುತ್ತೆ. ಏನಂತ? ನನ್ನ ಸಮುದ್ರ ಅಷ್ಟು ವಿಶಾಲವಾಗಿದೆ, ಈ ಬಾವಿ ಬಹಳ ಸಂಕುಚಿತವಾದದ್ದು ಅಂತ ಎಷ್ಟೇ ಹೇಳಿದ್ರು ಆ ಬಾವಿಯ ಕಪ್ಪೆಗೆ ಏನೂ ಅರ್ಥ ಆಗಲ್ಲ. ಯಾಕಂದ್ರೆ ಅದು ತನ್ನದೇ ತಾನು ಬದುಕ್ತಿರೋ ಪ್ರದೇಶವನ್ನೇ ದೊಡ್ಡ ವಿಶಾಲವಾದದ್ದು ಅಂತ ತಿಳ್ಕೊಂಡ್ಬಿಟ್ಟಿದೆ. ಆದ್ರಿಂದ ಅದಕ್ಕೆ ಆ ನ್ಯಾರೋ ಮೈಂಡೆಡ್ನೆಸ್ ಇಂದ ಹೊರಗಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದನ್ನೇ ಸ್ವಾಮೀಜಿ ಹೇಳ್ತಾರೆ, ಈ ವಿಶ್ವಧರ್ಮ ಸಮ್ಮೇಳನ ಮಾಡಿದ ಕಾರಣ ಏನು? ಜಗತ್ತಿನಲ್ಲಿ ಕ್ರೈಸ್ತ ಧರ್ಮವೇ ಶ್ರೇಷ್ಠ ಧರ್ಮ, ನಮಗೆಲ್ಲಾ ತಿಳಿದಿದೆ, ನೀವೆಲ್ಲರೂ ದಡ್ಡರು, ಯು ಆರ್ ಆಲ್ ಅನ್ಸಿವಿಲೈಸ್, ನಿಮ್ಮನ್ನ ನಾಗರಿಕರನ್ನಾಗಿ ಮಾಡ್ಲಿಕ್ಕೆ ಅಥವಾ ನಿಮಗೆ ನಾಗರಿಕತೆ ಹೇಳಿಕೊಡ್ಲಿಕ್ಕೆ ನಾವು ಬರ್ತಿದ್ದೀವಿ ಅಂತ ಕ್ರೈಸ್ತ ಧರ್ಮ ಹೇಳ್ತಾ ಇರುತ್ತೆ. ಆಗ ಸ್ವಾಮೀಜಿ ತುಂಬಾ ಚೆನ್ನಾಗಿ ಆ ವಿಶ್ವ ಧರ್ಮ ಸಮ್ಮೇಳನದ ಸ್ಟೇಜ್ ಮೇಲೆ ನಿಂತ್ಕೊಂಡು 2 ನಿಮಿಷದಲ್ಲಿ ಒಂದಿಷ್ಟು ಪದಗಳಲ್ಲಿ ಅವರಲ್ಲಿದ್ದಂತ ಸಂಕುಚಿತ ಭಾವನೆಯನ್ನ ಹೊಡೆದಾಕ್ತಾರೆ. ಸ್ವಾಮೀಜಿ ಎಷ್ಟು ಅದ್ಭುತವಾಗಿ ನಮ್ಮ ವೇದಾಂತದಿಂದ ಈ ಒಂದಿಷ್ಟು ಯೂನಿವರ್ಸಲ್ ಅಂದ್ರೆ ಈ ವೈಶ್ವಿಕ ಜಗತ್ತಿಗೆ ಇಂಪ್ಯಾಕ್ಟ್ ಆಗುವಂತ ಸತ್ಯಗಳನ್ನ ಹೇಳ್ತಾರೆ. ಅಂದ್ರೆ ಮೊದಲನೇದೇನು ಹೇಳ್ತಾರೆ ಗೊತ್ತಾ ಸ್ವಾಮೀಜಿ? ಐ ಆಮ್ ಪ್ರೌಡ್ ಟು ಬಿಲಾಂಗ್ ಟು ದ ರಿಲಿಜನ್ ದಟ್ ಟಾಟ್ ದ ವರ್ಡ್ ಬೋತ್ ಟಾಲರೆನ್ಸ್ ಅಂಡ್ ಅಕ್ಸೆಪ್ಟೆನ್ಸ್ ಅಂತ. ಎಷ್ಟು ಅದ್ಭುತವಾಗಿದೆ! ಸಹಿಷ್ಣುತೆ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಸತ್ಯ ಅನ್ನೋ ಒಂದು ಅಕ್ಸೆಪ್ಟೆನ್ಸ್ ನ ಹೇಳ್ಕೊಡುವಂತ ಶ್ರೇಷ್ಠ ವೇದಾಂತ ಧರ್ಮಕ್ಕೆ ನಾನು ಬಿಲಾಂಗ್ ಆಗ್ತೀನಿ, ಅದು ನನ್ನ ಧರ್ಮ ಅಂತ ಸ್ವಾಮೀಜಿ ಹೇಳ್ತಾರೆ. ಅಂದ್ರೆ ಈಗ ಈ ಸಮಯದಲ್ಲೂ ಕೂಡ ಒಂದು ಕಡೆ ಕ್ರೈಸ್ತ ಧರ್ಮದಿಂದ ಜಗತ್ತಿಗೆ ಅಟ್ಯಾಕ್ ಆಗ್ತಿದೆ, ಇನ್ನೊಂದ್ ಕಡೆ ಮೊಹಮ್ಮದೀಯರು ಹೇಳ್ತಾರೆ. ಹೀಗೆ ಎಲ್ಲಾ ಕಡೆ ಒಂದ್ರಿಂದ ಅಟ್ಯಾಕ್ ಆಗ್ಬೇಕಾದ್ರೆ ಜಗತ್ತಿಗೆ ಈ ಅಟ್ಯಾಕ್ ಯಾಕೆ ಆಗ್ತಿರೋದು ಅಂದ್ರೆ, ನಾನು ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ಬೇರೆಯವರೆಲ್ಲ ತಪ್ಪು, ಬೇರೆಯವರ ಮಾರ್ಗ ತಪ್ಪು ಅನ್ನೋ ಈ ಸಂಕುಚಿತ ಮನೋಭಾವನೆ ಹೋಗ್ಲಿಕ್ಕೆ ಸ್ವಾಮಿ ವಿವೇಕಾನಂದರು ಕೊಟ್ಟಂತ ಒಂದು ಮುಖ್ಯವಾದ ಸೂತ್ರ ಏನು? ಕಾನ್ಶಿಯಸ್ನೆಸ್. ಅದು ಏನು? ನಾವೆಲ್ಲರೂ ಒಂದೇ, ನಮ್ಮಲ್ಲಿರೋ ಎಲ್ಲಾ ದೈವತ್ವವೂ ಒಂದೇ ಅಂತ ಸ್ವಾಮೀಜಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನಂತ? ಆಸ್ ಡಿಫ್ರೆಂಟ್ ಸ್ಟ್ರೀಮ್ಸ್ ಹ್ಯಾವಿಂಗ್ ದೇರ್ ಸೋರ್ಸಸ್ ಇನ್ ಡಿಫ್ರೆಂಟ್ ಪ್ಲೇಸಸ್. ನಾನು ಕನ್ನಡದಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಗೆ ಬಹಳಷ್ಟು ಬೇರೆ ಬೇರೆ ನದಿ ತೊರೆಗಳಿಗೆ ಅವು ಹುಟ್ಟೋ ಜಾಗ ಬೇರೆ ಬೇರೆ ಆಗಿರುತ್ತೆ, ಆದ್ರೆ ಎಲ್ಲೇ ಹುಟ್ಟಿದ್ರು ಕೂಡ ಕೊನೆಗೆ ಹೋಗಿ
ಇರೋದು ಒಂದೇ ಒಂದು ಸಮುದ್ರಕ್ಕೆ. ಹಾಗೆ ಓ ದೇವನೇ, ಈ ಜಗತ್ತಿನ ಜನರು ಯಾವುದೇ ಪಾರ್ಟ್ನರ್ ಆಗಿರ್ಬೋದು, ಅವರವರು ಅನುಸರಿಸುವಂತ ದಾರಿಗಳು ಬೇರೆ ಆಗಿರ್ಬೋದು, ಆದ್ರೆ ಕೊನೆಗೆ ಎಲ್ಲ ಬಂದು ಮುಟ್ಟದ ನಿನ್ನನ್ನೇ ಪುಣ್ಯಾತ್ಮ ಅಂತ ಸ್ವಾಮೀಜಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ಸತ್ಯವನ್ನ ಅರಿದೆ ನಾನು ಶ್ರೇಷ್ಠ ಅಂತ ಹೇಳಿ ಬೇರೆಯವ್ರನ್ನ ಕನ್ವರ್ಟ್ ಮಾಡ್ತಾ ರಕ್ತದಲ್ಲಿ ಮುಳುಗಿಸ್ತಿದ್ದಂತ ಆ ಸಮಯದಲ್ಲಿ ಸ್ವಾಮೀಜಿ ತುಂಬಾ ಅದ್ಭುತವಾಗಿರುವಂತ ಒಂದು ವೈಶ್ವಿಕ ವ್ಯಾಲ್ಯೂನ ಕೊಡ್ತಾರಲ್ಲ, ಏನು ನಾವೆಲ್ಲರೂ ಒಂದೇ, ನಮ್ಮಲ್ಲಿರೋ ದ ಗಾಡ್ ದಟ್ ಡ್ವೆಲ್ಸ್ ಇನ್ ಅಸ್, ದ ಸೋಲ್ ಇಸ್ ಸೇಮ್ ಇನ್ ಆಲ್ ಆಫ್ ಅಸ್ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸ್ವಾಮೀಜಿ ಇನ್ನೊಂದು ಅದ್ಭುತವಾದ ಮಾತು ಹೇಳ್ತಾರೆ, ಏನ್ ಗೊತ್ತಾ? ಅವರ್ ಸೋಲ್ ಇಸ್ ಎ ಸರ್ಕಲ್. ನಮ್ಮ ಸೋಲ್ ಅನ್ನೋದು ಅಥವಾ ಆತ್ಮ ಅನ್ನೋದು ಒಂದು ವೃತ್ತಾಕಾರ ಇದ್ದಂತೆ. ಆದ್ರೆ ಹೇಗೆ ಒಂದು ವೃತ್ತಾಕಾರಕ್ಕೆ ಸರ್ಕಂಫರೆನ್ಸ್ ಅಥವಾ ಬೌಂಡ್ರಿ ಇರುತ್ತೋ, ಆದ್ರೆ ಈ ವೃತ್ತಾಕಾರಕ್ಕೆ ಯಾವುದೇ ಬೌಂಡ್ರಿ ಇಲ್ಲ. ಇದು ಮನಸ್ಸು ಮಾಡಿದ್ರೆ ಭೂಮಿಯ ಆಚೆಯೂ ಹೋಗ್ಬೋದು, ಬ್ರಹ್ಮಾಂಡಗಳ ಆಚೆಯೂ ಹೋಗ್ಬೋದು. ಸ್ನೇಹಿತರೆ, ನೀವೆಲ್ಲರೂ ನಮ್ಮ ಭಾರತೀಯ ಸಾಧು ಸಂತರ ಬಗ್ಗೆ ಕೇಳಿದ್ದೀರಾ. ಜಗತ್ತಿನಲ್ಲಿ ಸೈನ್ಸ್ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ನಮ್ಮ ಸಾಧು ಸಂತರು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೆ ರಾಹುವೇ ಕೇತುವೆ ನಮಃ ಅಂತ ಕರೆಕ್ಟ್ ಆಗಿ ಪ್ಲಾನೆಟ್ಸ್ ನ ಆರ್ಡರ್ ಆಗಿ ಹೇಳಿದ್ರು. ಅದ್ರ ಅರ್ಥ ಹೇಗೆ? ಇಲ್ಲಿ ಕೂತ್ಕೊಂಡು ಆತ್ಮಜ್ಞಾನದಿಂದ ಹೊರಗಡೆ ಏನಿದೆ ಅಂತ ನೋಡ್ತಾ ಇದ್ರು. ಸ್ವಾಮೀಜಿ ಹೇಳಿದ್ದು ಅದೇ, ನಿಮ್ಮಲ್ಲೇ ಎಲ್ಲಾ ಇದೆ, ಆಮೇಲೆ ಜಗತ್ತಿನಾದ್ಯಂತ ಇರೋ ಎಲ್ಲಾ ಜನರಲ್ಲಿರುವ ಈ ಶಕ್ತಿ ಒಂದೇ. ಈ ಶಕ್ತಿ ಒಂದೇ ಅನ್ನೋದನ್ನ ತಿಳ್ಕೊಂಡೆ ಒಬ್ರನ್ನೊಬ್ರನ್ನ ಕೊಲ್ತಾ ಇದ್ದೀರಾ, ಸಾಯಿಸ್ತಾ ಇದ್ದೀರಾ. ಆದ್ರಿಂದ ಎಚ್ಚೆತ್ಕೊಳ್ಳಿ, ಈ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಇಂದ ಜಗತ್ತಿನಾದ್ಯಂತ ಯೂನಿಟಿ ಅನ್ನೋದು ಬರುತ್ತೆ, ನಾವೆಲ್ಲರೂ ಒಂದೇ ಅನ್ನೋ ಒಂದು ಅಲ್ಟಿಮೇಟ್ ಕಾನ್ಶಿಯಸ್ನೆಸ್ ಬರುತ್ತೆ ಅಂತ ಸ್ವಾಮೀಜಿ ಅದ್ಭುತವಾಗಿ ಹೇಳ್ತಾರೆ. ಸ್ವಾಮೀಜಿ ಇನ್ನೊಂದು ಮಾತು ಹೇಳ್ತಾರೆ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು, ಏನಂತ ನೋಡಿ, ನಮ್ಮ ಸಂತರನ್ನ ನೋಡಿ ಎಷ್ಟು, ಈಗ ಎಕ್ಸಾಂಪಲ್ ಮಾಡರ್ನ್ ಡೇ ಸದ್ಗುರು ಅವರು ನೋಡಿ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ. ಅವರು ತಮ್ಮ ಆತ್ಮಜ್ಞಾನವನ್ನ ಪಡ್ಕೊಂಡವರು. ಸ್ವಾಮೀಜಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಈ ಸಣ್ಣ ದೇಹದಲ್ಲಿರೋ ಆತ್ಮಜ್ಞಾನವನ್ನ ಪಡ್ಕೊಂಡಾಗ್ಲೇ ಇಷ್ಟು ಖುಷಿಯಿಂದ ಇರ್ಬೋದಾದ್ರೆ ನಿನ್ನ ಪಕ್ಕ ಇರೋನಲ್ಲೂ ಕೂಡ ಅದೇ ಆತ್ಮ ಇದೆಯಲ್ಲ. ಅಂದ್ರೆ ನಿನ್ನನ್ನ ಅರ್ಥ ಮಾಡ್ಕೊಂಡ್ರೆ ನಿನ್ನ ಪಕ್ಕದಿರೋರ್ನ ಅರ್ಥ ಮಾಡ್ಕೊಂತ್ಯಾ, ಇನ್ನೊಬ್ರನ್ನ ಅರ್ಥ ಮಾಡ್ಕೊಂತ್ಯಾ, ಹೀಗೆ ಅರ್ಥ ಮಾಡ್ಕೊಂತ ಜಗತ್ತನ್ನೇ ಅರ್ಥ ಮಾಡ್ಕೊಂತ್ಯಾ. ಜಗತ್ತನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಿನಗಿಂತ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಬ್ಬ ಒಳ್ಳೆ ಮನುಷ್ಯ ಇನ್ಯಾರಿರ್ಲಿಕ್ಕೆ ಸಾಧ್ಯ ಅಂತ ಅದ್ಭುತವಾಗಿ ಸ್ವಾಮೀಜಿ ಹೇಳ್ತಾ ಹೋಗ್ತಾರೆ. ಸೊ ಸ್ವಾಮೀಜಿ ಗೇವ್ ದಿಸ್ ಅಲ್ಟಿಮೇಟ್ ಯೂನಿವರ್ಸಲ್ ವ್ಯಾಲ್ಯೂ ಆಫ್ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಥವಾ ಯೂನಿವರ್ಸಲ್ ಒನ್ನೆಸ್ ಆರ್ ದ ಯೂನಿಟಿ ಆಫ್ ಬೀಯಿಂಗ್ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದನ್ನ ಅದ್ಭುತವಾಗಿ ಹೇಳ್ಬೋದು ಸ್ನೇಹಿತರೆ. ಇದಾದ್ಮೇಲೆ ಸ್ವಾಮೀಜಿ ಹೇಳ್ಕೊಟ್ಟಂತ ಮುಂದಿನ ಯೂನಿವರ್ಸಲ್ ವ್ಯಾಲ್ಯೂ ಯಾವುದು ಅಂತ ಕೇಳಿದ್ರೆ ಲವ್ ಅಂಡ್ ಸರ್ವಿಸ್, ವಿಚ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ನನಗೆ ಹೇಳಲಿಕ್ಕೆ ಬೇಜಾರಾಗುತ್ತೆ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ನಾವು ಜನರ ಹತ್ರ ಅಷ್ಟೇ ಅಲ್ಲ, ನಮಗೆ ಕಷ್ಟ ಬಂದಾಗ ಹೋಗೋದು, ದೇವರನ್ನು ಕೂಡ ಒಂದ್ ರೀತಿ ಇನ್ಶೂರೆನ್ಸ್ ಏಜೆಂಟ್ ತರ ಮಾಡ್ಕೊಂಡ್ಬಿಟ್ಟಿದೀವಿ. ಕಷ್ಟ ಬಂದಾಗ ಮಾತ್ರ ದೇವ್ರ ಹತ್ರ ಹೋಗ್ತೀವಿ, ಬೇರೆ ಟೈಮಲ್ಲಿ ಅವ್ನು ಇದ್ದಾನೆ ಅನ್ನೋದು ಕೂಡ ನೆನಪಿರಲ್ಲ. ಆದ್ರೆ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಲವ್ ಫಾರ್ ಲವ್ಸ್ ಸೇಕ್, ಲವ್ ಇಸ್ ಯು ಕೆನಾಟ್ ಟ್ರೇಡ್ ಲವ್. ಅಂದ್ರೆ ಪ್ರೀತಿ ಅನ್ನೋದು ವ್ಯಾಪಾರ ಅಲ್ಲ, ಪ್ರೀತಿಗೋಸ್ಕರ ಪ್ರೀತಿಸು ಅಂತ ಸ್ವಾಮೀಜಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಸ್ವಾಮೀಜಿ ಇನ್ನೊಂದು ಮಾತು ಹೇಳ್ತಾರೆ, ಏನಂತ ಗೊತ್ತಾ? ಹಿ ಈಸ್ ಟು ಬಿ ವರ್ಷಿಪ್ಡ್, ದ ಗಾಡ್ ಈಸ್ ಟು ಬಿ ವರ್ಷಿಪ್ಡ್ ಆಸ್ ಒನ್ ಬಿಲೋವೆಡ್ ಡಿಯರರ್ ದೆನ್ ಎವ್ರಿಥಿಂಗ್, ದಿಸ್ ಲೈಫ್ ಅಂಡ್ ನೆಕ್ಸ್ಟ್ ಲೈಫ್. ಅಂದ್ರೆ ಈ ಜೀವನಕ್ಕಿಂತ ಹೆಚ್ಚಾಗಿ ಆ ದೇವರನ್ನ ಪ್ರೀತಿಸು. ಯಾಕೆ ಸ್ವಾಮೀಜಿ ದೇವ್ರನ್ನ ಪ್ರೀತಿಸು ಅಂತಿದ್ರು ಅಂದ್ರೆ, ದೇವ್ರನ್ನ ಪ್ರೀತಿಸೋದು ಬೇರೆ ಅಲ್ಲ, ನಿನ್ ಪಕ್ಕ ಇರೋ ಇನ್ನೊಬ್ಬ ಹ್ಯೂಮನ್ ಬೀಯಿಂಗ್ ಪ್ರೀತಿಸೋದು ಬೇರೆ ಅಲ್ಲ. ಯಾಕಂದ್ರೆ ಆ ದೇವ್ರ ಪರಮಾತ್ಮನ ತುಣುಕುಗಳೇ ನಾವೆಲ್ಲ. ನನ್ನಲ್ಲಿರೋ ಆತ್ಮ ಇನ್ನೊಬ್ಬನಲ್ಲಿರೋ ಆತ್ಮನೇ ಆ ಪರಮಾತ್ಮ ಅಂತ ಹೇಳ್ತಾ ಇದ್ದವರು ಸ್ವಾಮೀಜಿ ಸ್ನೇಹಿತರೆ. ಇದಷ್ಟೇನಾ ಅಂತ ಕೇಳಿದ್ರೆ, ಸ್ವಾಮೀಜಿ ಸ್ಟ್ಯಾಂಡ್ಸ್ ಫಾರ್ ಸರ್ವಿಸ್. ಆಕ್ಚುಲಿ ರಾಮಕೃಷ್ಣ ಪರಮಹಂಸರ ಹತ್ರ ಸ್ವಾಮೀಜಿ ಅವರು ಹೋಗಿ, ನನಗೆ ನಿಮ್ಮ ಕಾಳಿಯನ್ನ ತೋರಿಸಿ ಆಕೆ ಯಾಕೆ ನನ್ನ ಕಷ್ಟವನ್ನ ಪರಿಹರಿಸ್ತಿಲ್ಲ ಅಂತ ಕೇಳಿದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೀ ದಡ್ಡ, ನೀನು ಇಲ್ಲಿ ದೇವ್ರನ್ನ ನೋಡ್ಲಿಕ್ಕೆಲ್ಲ ಬಂದಿರೋದು, ಭಾರತೀಯರ ಹೃದಯದಲ್ಲಿರುವ ದೇವರನ್ನ ನೋಡ್ಲಿಕ್ಕೆ ಬಂದಿದ್ಯಾ ಅಂತ ಹೇಳ್ತಾರೆ. ಅದರ ಅರ್ಥ ನಮ್ಮಲ್ಲಿರೋ ಎಲ್ಲಾ ದೇವರನ್ನ, ಅಂದ್ರೆ ಹ್ಯೂಮನ್ ಸರ್ವಿಸ್ ಇಸ್ ನಥಿಂಗ್ ಬಟ್ ಗಾಡ್ ಸರ್ವಿಸ್ ಅಂತ ಹೇಳ್ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ಅಂದ್ರೆ ಸ್ವಾಮೀಜಿ ಫಾರಿನ್ ಕಂಟ್ರಿಗೆ ಹೋಗಿ ವೆಸ್ಟಿಗೆ ಹೋಗಿದ ಕಾರಣ ಏನು? ಅಲ್ಲಿ ಹೋಗಿ ಭಾಷಣಗಳನ್ನ ಕೊಟ್ಟು ಅಲ್ಲಿಂದ ದುಡ್ಡು ತಂದು ಭಾರತೀಯರಿಗೆ ಸಹಾಯ ಮಾಡ್ಲಿಕ್ಕಂತ. ಆದ್ರೆ ಸ್ವಾಮೀಜಿ ಏನಾಗುತ್ತೆ, ಯಾರೋ ಒಬ್ರು ಬಂದು ಏನೋ ಕಷ್ಟ ಅಂದಾಗ ಕಲೆಕ್ಟ್ ಆದ ದುಡ್ಡನ್ನೆಲ್ಲ ತೆಗೆದು ಕೊಟ್ಬಿಡೋರು. ಯಾಕೆ? ಸ್ವಾಮೀಜಿಗೆ ಒಂದ್ ಅರ್ಥ ಆಗಿತ್ತು, ಭಾರತದಲ್ಲಿರೋ ಮನುಷ್ಯನಿಗೂ ಇಲ್ಲಿ ನರಳ್ತಾ ಇರೋ ಮನುಷ್ಯನಿಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ, ಅವರಿಬ್ಬರಲ್ಲಿರುವಂತ ಈಶ್ವರ ಒಬ್ಬನೇ ಅನ್ನೋ ಒಂದು ಅಲ್ಟಿಮೇಟ್ ಟ್ರುತ್ ಸ್ವಾಮಿ ಗೊತ್ತಿತ್ತು. ಸ್ವಾಮೀಜಿ ಎಲ್ಲಾ ಕಡೆ ಹೋದ್ರು. ಸಿಸ್ಟರ್ ನಿವೇದಿತಾನ್ನ ಕರ್ಕೊಂಡ್ಬಂದ್ರು. ಸ್ವಾಮೀಜಿ ನೋಡಿ, ಸ್ವಾಮೀಜಿಗೆ ನಾನು ಬೇರೆ ಇನ್ನೊಬ್ರು ಬೇರೆ ಅನ್ನೋ ಒಂದು ಯೂನಿವರ್ಸಲ್ ಡಿಸ್ಕ್ರಿಮಿನೇಷನ್ ಗೊತ್ತಿರ್ಲಿಲ್ಲ. ಜಗತ್ತಿನ ಯಾವುದೇ ಪಾರ್ಟಿಂದ ಬರ್ಲಿ, ಆಕೆಯಲ್ಲಿರೋ ಈಶ್ವರನೇ ನನ್ನಲ್ಲಿರೋ ಈಶ್ವರ ಅಂತ ಸೋದರಿ ನಿವೇದಿತನ್ನ ಕರ್ಕೊಂಡ್ಬಂದು ತಾಯಿ ಭಾರತ
ಭಾರತೀಯ ಸ್ವಾಮೀಜಿಗೆ ಎಂತ ಅಗಾಧವಾದ ಚಿಂತನೆ ಮತ್ತು ಆ ಮನೋಭಾವನೆ ಎಂತದ್ದು ಅಂತ ಒಮ್ಮೆ ಯೋಚನೆ ಮಾಡ್ಬೇಕು. ಸ್ವಾಮೀಜಿ ಎಲ್ಲೇ ಹೋದ್ರು ಕ್ರೈಸ್ತನ ಬಗ್ಗೆ ಎಷ್ಟು ಅದ್ಭುತವಾಗಿ ಮಾತಾಡ್ತಿದ್ರಲ್ಲ. ಸ್ವಾಮೀಜಿ ಇದೇ ಯೂನಿವರ್ಸಲ್ ವ್ಯಾಲ್ಯೂಸ್ ನ ಎಲ್ಲರಿಗೂ ಹೇಳ್ತಾ ಹೋಗ್ತಾ ಇದ್ರು. ಹೇಗೆ ಒಬ್ಬ ಕ್ರೈಸ್ತ ತ್ಯಾಗ, ಸಹನೆ, ಪ್ರೀತಿಯನ್ನ ಜಗತ್ತಿಗೆ ತೋರ್ಸುದ್ನೋ ಹಾಗೆ ಆ ತ್ಯಾಗ ಮತ್ತು ಸೇವೆಗಳನ್ನ ಜೀವನದಲ್ಲಿ ರೂಢಿಸ್ಕೊಳ್ಳಿ ಅಂತ ಅದ್ಭುತವಾದಂತ ವ್ಯಾಲ್ಯೂನ ಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರು ಸ್ನೇಹಿತರೆ. ಅದಷ್ಟೇ ಅಲ್ಲ, ಈ ಯೂನಿವರ್ಸಲ್ ಒನ್ನೆಸ್ ಅಂತ ಏನ್ ಹೇಳ್ತಿದ್ನಲ್ಲ, ಅದು ಬರೇ ಮನುಷ್ಯರ ಮಧ್ಯೆ ಅಲ್ಲ. ಸ್ವಾಮೀಜಿ ಒಬ್ರನ್ನ ಯಾರನ್ನೋ ಭೇಟಿ ಮಾಡಕ್ ಹೋಗಿರ್ತಾರೆ. ಎಷ್ಟೋ ಹೊತ್ತಾದ್ಮೇಲೆ ಸ್ವಾಮೀಜಿ ಹೊರಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ಸ್ವಾಮೀಜಿ ಎಂತ ಟೈಮ್ ವೇಸ್ಟ್ ಮಾಡ್ಬಿಟ್ರಿ ನೀವು, ನಿಮ್ಮನ್ನ ಭೇಟಿ ಮಾಡಿಸಿ ನೀವೇನೋ ದೊಡ್ಡ ದೊಡ್ಡ ದೇವ್ರ ಬಗ್ಗೆ ಮಾತಾಡ್ತೀರಾ ಅಂತ ನಾವು ನಿಮ್ಮನ್ನ ಬಂದ್ರೆ ನೀವು ನೋಡಿದ್ರೆ ಒಳ್ಳೆ ನಮ್ ಭಾರತೀಯರಿಗೆ ಸಹಾಯ ಮಾಡಿ ದುಡ್ಡು ಬೇಕು ಅದು ಇದು ಅಂತಿದಿರಲ್ಲ ಅಂದಾಗ ಸ್ವಾಮೀಜಿ ತುಂಬಾ ಅದ್ಭುತವಾಗಿ ಮಾತು ಹೇಳ್ತಾರೆ. ಏನಂತ ಅಂದ್ರೆ, ಆಸ್ ಲಾಂಗ್ ಆಸ್ ಎ ಸ್ಟ್ರೇ dog of my country remains without food, my religion is to feed and take care of it. ಎಲ್ಲಿವರೆಗೂ ಒಂದು ಬೀದಿ ನಾಯಿ ಕೂಡ ನನ್ನ ದೇಶದಲ್ಲಿ ಹಸುಕೊಂಡಿರುತ್ತೋ ಅದಕ್ಕೆ ಊಟ ಮಾಡಿಸೋದೇ ನನ್ನ ಮೊದಲ ಧರ್ಮ ಅಂತ ಹೇಳ್ತಾರೆ ಸ್ವಾಮೀಜಿ. ಎಷ್ಟು ಅದ್ಭುತವಾಗಿತ್ತು ಅಂತ ಒಮ್ಮೆ ಯೋಚನೆ ಮಾಡಿ. ಈ ಒಂದು ಪ್ರಾಣಿ, ಪಕ್ಷಿ, ಸಸ್ಯ ಮತ್ತು ಫೆಲೋ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ದೇವ್ರನ್ನ ಕಾಣೋ ಅಂತ ಒಂದು ಗ್ರೇಟ್ ಯೂನಿವರ್ಸಲ್ ವ್ಯಾಲ್ಯೂ ಜಗತ್ತಿನ ಎಲ್ಲಾ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಯಾವತ್ ಬರುತ್ತೋ ಅಂದು ಈ ಜಗತ್ನಲ್ಲಿ ಯಾವುದೇ ಹಿಂಸಾಚಾರ ಇರೋದಿಲ್ಲ, ನೋವಿರೋದಿಲ್ಲ, ಕಷ್ಟ ಇರೋದಿಲ್ಲ. ಪ್ರತಿ ಒಂದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಕೂಡ ದೇವ್ರನ್ನ ಕಾಣುವಂತ ಶ್ರೇಷ್ಠ ಮನೋಭಾವವನ್ನ ನಾವು ಬೆಳೆಸ್ಕೊಂತ ಹೋಗ್ತೀವಿ. ಸ್ವಾಮೀಜಿ ಜಗತ್ನಲ್ಲಿ ಎಲ್ಲೇ ಹೋದ್ರು ಯೋಗದ ಬಗ್ಗೆ ಮಾತಾಡೋರು. ಯೋಗವೇ ಯೂನಿಯನ್ ಅಂತ, ಒಟ್ಟುಗೂಡೋದು. ಯೋಗದ ಅರ್ಥವೇ ಒಟ್ಟುಗೂಡೋದು. ಸ್ವಾಮೀಜಿ ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೂಡ ಕೊಟ್ರು. ಯೋಗ ಅಂದ್ರೆ ನೀನೇನ್ ದಿನ ಅಂದ್ರೆ ಮನೇಲಿ ಬರೀ ಯೋಗ ಮಾಡ್ಕೊಂಡು ಮೆಡಿಟೇಷನ್ ಮಾಡ್ಕೊಂಡು ದೇವ್ರನ್ನ ರೀಚ್ ಆಗ್ಬೇಕು ಅಂತ ಇಲ್ಲ ಮೂರ್ಖ. ಎಷ್ಟೊಂದು ದಾರಿಗಳಿದೆ. ಯಾವ್ಯಾವು? ರಾಜಯೋಗ, ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ. ಅಂದ್ರೆ ನೀನು ಒಂದು ರೀತಿಯಲ್ಲಿ ನೀನ್ ಭಕ್ತಿಯಲ್ಲೇ ಮುಳುಗೋಗು ಅಥವಾ ಕಂಟಿನ್ಯೂಸ್ ಆಗಿ ಜ್ಞಾನವನ್ನ ಪಡ್ಕೊಂತ ಹೋಗು. ಇವೆರಡು ನಿನ್ ಕೈಯಲ್ಲಿ ಆಗ್ಲಿಲ್ವಾ, ನಿನ್ನ ಕರ್ಮವನ್ನ ನೀನ್ ಸರಿಯಾಗಿ ಮಾಡ್ತಾ ಹೋಗು. ಜನರ ಸೇವೆಯಲ್ಲಿ ನಿನ್ನನ್ನ ನೀನು ತೊಡಗಿಸ್ಕೋ. ದರಿದ್ರರ ಸೇವೆ ಮಾಡ್ತಾ ನಾರಾಯಣನ ಸೇವೆ ಮಾಡ್ದಂಗೆ ಅಂತ ಸ್ವಾಮೀಜಿ ಅದ್ಭುತವಾಗಿರೋ ಸರ್ವಿಸ್ ನ ವ್ಯಾಲ್ಯೂನ ಯೂನಿವರ್ಸಿಗೆ ಕೊಡ್ತಾರೆ. ನಾನು ಯಾಕೆ ಇದನ್ನ ಇಂಪಾರ್ಟೆಂಟ್ ಆಗಿ ಹೇಳ್ತಿದ್ದೀನಿ ಅಂದ್ರೆ, ಆಗ ಸರ್ವಿಸ್ ನಡೀತಾ ಇತ್ತು. ಭಾರತಕ್ಕೆ ಬಂದಂತ ಕ್ರಿಶ್ಚಿಯನ್ ಮಿಷನರಿ ಸರ್ವಿಸ್ ನ ಕೊಡ್ತಾ ಇದ್ರು. ಆದ್ರೆ ಏನ್ ಸರ್ವಿಸ್ ಕೊಟ್ಟಿದ್ದಕ್ಕೆ ವಾಪಸ್ಸು ಅವರ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಂತ ಇದ್ರು. ಯಾವ ಸೇವೆಯಲ್ಲಿ ಅಪೇಕ್ಷೆ ಇರುತ್ತೋ ಅದು ಸೇವೆ ಅನ್ನಿಸ್ಕೊಳ್ಲಿಕ್ಕೆ ಲಾಯಕ್ಕೆ ಇಲ್ಲ. ಅದಕ್ಕೋಸ್ಕರ ದೇವ್ರನ್ನು ಕೂಡ ಯಾನು ಎಕ್ಸ್ಪೆಕ್ಟ್ ಮಾಡಿ ಪ್ರೀತಿಸಬೇಡಿ. ಲವ್ ಫಾರ್ ಲವ್ಸ್ ಸೇಕ್ ಅಂತ ಹೇಳ್ತಾರೆ. ಅಂದ್ರೆ ಪ್ರೀತಿಸಗೋಸ್ಕರ ಪ್ರೀತಿಸಿ ಹೊರತು ಏನು ಬೇಕು ವಾಪಸ್ಸು ಅಂತ ಪ್ರೀತಿಸಬೇಡಿ. ಆ ನಿಷ್ಕಲ್ಮಶ ಪ್ರೀತಿ ಬೇಕಾಗಿದೆ. ಆದ್ರಿಂದ ಸ್ವಾಮೀಜಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ, ಜಗತ್ತಿಗೆ ಇನ್ನ 1000 ವರ್ಷ ಹೋದ್ರು ಬೇಕಾಗಿರೋದು ಪ್ರೀತಿ, ಸೇವೆ. ಆ ಪ್ರೀತಿಯಲ್ಲೂ ಮುಖ್ಯವಾದಂತೂ ನಿಷ್ಕಲ್ಮಶ ಪ್ರೀತಿ ಅಥವಾ ನಿಷ್ಕಲ್ಮಶ ನಿಸ್ವಾರ್ಥ ಸೇವೆ ಅಂತ ಸ್ವಾಮಿ ವಿವೇಕಾನಂದರು ಅದ್ಭುತವಾಗಿ ಹೇಳ್ತಾ ಹೋಗ್ತಾರೆ. ಸ್ವಾಮೀಜಿ ಆಕ್ಚುಲಿ ಅಮೆರಿಕದಲ್ಲಿದ್ದಾಗ ಅವರು ಸ್ಪೀಚ್ ಆಗಿರುತ್ತೆ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ. ಅವ್ರು ಇಳಿದು ಬರ್ತಾರೆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ. ಆಗ ಒಬ್ಬ ನೀಗ್ರೋ ಏನ್ ಮಾಡ್ತಾರೆ, ಆಕ್ಚುಲಿ ನೀಗ್ರೋ ವರ್ಡ್ ಯೂಸ್ ಮಾಡಬಾರ್ದು. ಸೊ ಆ ಸಮಯದಲ್ಲಿ ನೀಗ್ರೋ ಅಂತಾನೆ ಕರೀತಾ ಇದ್ದ. ಆಕ್ಚುಲಿ ಅದೊಂದು ಅಫೆನ್ಸಿವ್ ವರ್ಡ್ ಆಗಿತ್ತು. ಸೊ ಆ ನೀಗ್ರೋ ಒಬ್ರು ಇದ್ದವ್ರು ಏನ್ ಮಾಡ್ತಾರೆ, ಐ ಆಮ್ ವೆರಿ ಡಿಲೈಟೆಡ್ ಫ್ರಮ್ ಒನ್ ಆಫ್ ಮೈ ಕಮ್ಯುನಿಟಿ. ನನ್ನ ಕಮ್ಯುನಿಟಿಯ ಯಾವ್ದೋ ಒಬ್ಬ ಮನುಷ್ಯ ಜಗತ್ತಿನಾದ್ಯಂತ ರೆಸ್ಪೆಕ್ಟ್ ತಗೊಂತಿದ್ದಾನೆ. ವಿ ಆಲ್ ನೀಗ್ರೋ ಕಮ್ಯುನಿಟಿ ಇಸ್ ಪ್ರೌಡ್ ಆಫ್ ಯು ಅಂತ ಹೇಳ್ತಾರೆ. ಸ್ವಾಮೀಜಿ ಗೊತ್ತು ಅವ್ರು ನೀಗ್ರೋ ಅಲ್ಲ, ಅವ್ರು ಭಾರತೀಯರು, ಆ ಕಡೆಯವರಲ್ಲ ಅಂತ. ಆದ್ರೆ ಸ್ವಾಮೀಜಿ ಒಂದ್ ಮಾತು ಕೂಡ ಹೇಳಲ್ಲ, ಥ್ಯಾಂಕ್ ಯು ಬ್ರದರ್ ಅಂತ ಪ್ರೀತಿಯಿಂದ ನಗ್ತಾ ಹೇಳ್ತಾರೆ. ಯಾಕಂದ್ರೆ ಸ್ವಾಮೀಜಿ ಚೆನ್ನಾಗ್ ಗೊತ್ತಿತ್ತು, ಸ್ಕಿನ್ನಿನ ಬಣ್ಣದಲ್ಲೋ, ಧರ್ಮದಲ್ಲೋ, ಜಾತಿಯಲ್ಲೋ, ಭಾಷೆಯಲ್ಲೋ, ಬಟ್ಟೆಯಲ್ಲೋ ಏನೂ ಸಹ ಇಲ್ಲ. ಎಲ್ಲ ಇರೋದು ಆ ದೇಹದೊಳಗೆ ಅಡಗಿರುವ ಆತ್ಮದಲ್ಲಿ ಮಾತ್ರ. ಅಲ್ಲಿರೋನ್ ಸರ್ವಶ್ರೇಷ್ಠ. ಅವನಿಗೆ ಲಿಂಗ ಇಲ್ಲ, ಭೇದ ಇಲ್ಲ, ಯಾವುದೇ ತರದ ದುಃಖ ಇಲ್ಲ, ನೋವಿಲ್ಲ, ಖುಷಿ ಇಲ್ಲ. ಅವನು ಪರಮ ಸತ್ಯ ಅಂದ್ರೆ ಪರಮಾತ್ಮ ಅಂತ ಸ್ವಾಮೀಜಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಕೊನೆಯದಾಗಿ ಒಂದು ಮುಖ್ಯವಾದಂತ ಒಂದು ಅದ್ಭುತವಾದ ಒಂದು ಕಥೆನ ಹೇಳಿ ನಾನು ಮುಗಿಸ್ತೀನಿ ಸ್ನೇಹಿತರೆ. ಸ್ವಾಮೀಜಿ ಆಕ್ಚುಲಿ ಇನ್ನೇನು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೊರಡ್ತಾ ಇರ್ತಾರೆ, ಅವರನ್ನ ಬೀಳ್ಕೊಡ್ಲಿಕ್ಕಂತ ಇಬ್ರು ಅವರ ಸೋದರ ಸನ್ಯಾಸಿಗಳು ಬಂದಿರ್ತಾರೆ. ಒಬ್ರು ಸ್ವಾಮಿ ತುರ್ಯಾನಂದಜಿ ಮಹಾರಾಜ್, ಇನ್ನೊಬ್ರು ಸ್ವಾಮಿ ಬ್ರಹ್ಮಾನಂದಜಿ ಮಹಾರಾಜ್. ತುರ್ಯಾನಂದಜಿ ಮಹಾರಾಜ್ಗೆ ಸ್ವಾಮೀಜಿ ತುಂಬಾ ಪ್ರೀತಿಯಿಂದ ಹರಿಬಾಯ್ ಅಂತ ಕರೀತಾ ಇರ್ತಾರೆ. ಸ್ವಾಮೀಜಿ ಅವ್ರು ಹೊರಡ್ಬೇಕಾದ್ರೆ ಸ್ವಾಮೀಜಿ ಒಂದ್ ಮಾತು ಹೇಳ್ತಾರೆ. ಅವ್ರಿಗೆ ಸ್ವಾಮೀಜಿಗೆ ಇಂಡಿಯನ್ ಬಿಟ್ಟು ಹೋಗೋಕೆ ಇಷ್ಟ ಇರ್ಲಿಲ್ಲ ಕಣ್ರಿ. ಸ್ವಾಮೀಜಿಗೆ ಇಂಡಿಯಾನೇ ಎಲ್ಲ ಆಗೋಗಿತ್ತು. ಆದ್ರೂ ಒಂದ್ ಮಾತು ಹೇಳ್ತಾರೆ, ಹರಿಬಾಯ್
I am still unable to understand anything of your so-called religion. ಈ ಸೋ ಕಾಲ್ಡ್ ರಿಲಿಜನ್ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ನನಗೆ ಇನ್ನೂ ಕಷ್ಟ ಆಗ್ತಿದೆ ಅಂತ ಹೇಳಿ ಇನ್ನೇನು ಮುಗಿಸ್ಬೇಕು ಅಷ್ಟೊತ್ತಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ, ಅವರ ಹೃದಯ ಭಾರ ಆಗಿ ಅಳ್ಲಿಕ್ಕೆ ಶುರು ಮಾಡ್ತಾ ಒಂದ್ ಮಾತು ಹೇಳ್ತಾರೆ, ಏನಂತ, ಬಟ್ ಮೈ ಹಾರ್ಟ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಬಿಯಾಂಡ್ ಮೆಷರ್ ಅಂಡ್ ಐ ಹ್ಯಾವ್ ಲರ್ನ್ ಟು ಫೀಲ್ ದ ಸಫರಿಂಗ್ ಆಫ್ ಅದರ್ಸ್. ಐ ಲಿಟ್ರಲಿ ಫೀಲ್ ವೆನ್ ಎನಿಬಡಿ, ಆಕ್ಚುಲಿ ನಿಜ, ಯಾರೋ ಒಬ್ರು ದೂರದಲ್ಲಿ ಸತ್ರು ಅಂದ್ರೂ ಕೂಡ ಸ್ವಾಮೀಜಿ ಇಲ್ಲೇ ಕೂತ್ಕೊಂಡು ಅಳೋರಂತೆ. ಅಂದ್ರೆ ಒಂದು ನಾಯಿಗೋ ಅಥವಾ ಒಬ್ಬ ಮನುಷ್ಯನಿಗೋ ಯಾರಿಗೆ ಎಲ್ಲೋ ದೂರದಲ್ಲಿ ನೋವಾದ್ರೂ ಸ್ವಾಮಿಯ ಕಣ್ಣಲ್ಲಿ ನೀರ್ ಬರ್ತಿತ್ತಲ್ಲ, ಅಂತ ನಿಷ್ಕಲ್ಮಶ ಭಾವ ನಮ್ಮಲ್ಲೆಲ್ಲರಿಗೂ ಬರ್ಬೇಕಾದಂತ ಅವಶ್ಯಕತೆ ಇದೆ. ದಿಸ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಯೂನಿವರ್ಸಲ್ ವ್ಯಾಲ್ಯೂ ದಟ್ ಸ್ವಾಮೀಜಿ ಹ್ಯಾಸ್ ಟಾಟ್ ಟು ಅಸ್. ಕೊನೆಯದಾಗಿ ನಾನು ಮುಗಿಸ್ಲಿಕ್ಕೂ ಮುಂಚೆ ಒಂದು ಮಾತನ್ನ ನಾನು ಎಲ್ಲರಿಗೂ ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ನನ್ನ ತಾಯಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಆಕ್ಚುಲಿ, ಜಗತ್ನಲ್ಲಿ ಎರಡು ತುಂಬಾ ಅದ್ಭುತವಾದ ದಿನಗಳು ಬರುತ್ತಂತೆ. ಒಂದು ನಾವು ಹುಟ್ಟಿದ ದಿನ, ಇನ್ನೊಂದು ಏಕ್ ಹುಟ್ಟಿದ್ವಿ ಅಂತ ಪ್ರೂವ್ ಮಾಡಿದ ದಿನ ಅಂತೆ. ಸೊ ಆಮೇಲೆ ಇನ್ನೊಂದು ಮಾತು ಹೇಳ್ತಾ ಇರ್ತಾರೆ, ಏನಂದ್ರೆ ಜಗತ್ನಲ್ಲಿ ಆಲ್ರೆಡಿ 600 ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ, ಆದ್ರೂ ದೇವ್ರು ಯಾಕೆ ನಮಗೆ ಜನ್ಮ ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ ಒಂದೇ ಒಂದು ಕಾರಣ, ಆ 600 ಕೋಟಿ ಜನ ಕೈಯಲ್ಲಿ ಆಗದೆ ಇರೋ ಏನೋ ಒಂದು ಕೆಲಸನ ಎಕ್ಸ್ಪೆಕ್ಟ್ ಮಾಡಿ ದೇವ್ರು ನಮ್ಮನ್ನ ಇಲ್ಲಿ ಕಳಿಸಿದ್ದಾನೆ. ಸೊ ಲೆಟ್ ಅಸ್ ನಾಟ್ ಲೀವ್ ಬಿಹೈಂಡ್ ದಿಸ್ ಅರ್ತ್ ವಿತೌಟ್ ಕಂಪ್ಲೀಟಿಂಗ್ ದ ಟಾಸ್ಕ್ ದಟ್ ಇಸ್ ಅಸೈನ್ ಟು ಅಸ್. ಸ್ವಾಮೀಜಿ ಅವರ ಮೌಲ್ಯಗಳನ್ನ ಅಳವಡಿಸ್ಕೊಂತ ತ್ಯಾಗ, ಪ್ರೀತಿ, ಸೇವೆ, ಭಕ್ತಿ, ಜ್ಞಾನ ಮತ್ತು ವೈರಾಗ್ಯದ ಮಾರ್ಗದಲ್ಲಿ ಜಗತ್ತನ್ನ ಮತ್ತು ಜಗತ್ತಿನಲ್ಲಿ ತಾಯಿ ಭಾರತೀಯನ ಮತ್ತೆ ಶ್ರೇಷ್ಠಳನ್ನಾಗಿ ಮಾಡುವಂತ ಒಂದು ಕಾರ್ಯವನ್ನ ನಾವು ಮಾಡೋಣ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಾಕಿ ಮತ್ತು ನನ್ನ ಮಾತುಗಳಿಗೆ ಕಿವಿಗಾಗಿದ್ದಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಶ್ರೀರಾಮ್. ಥ್ಯಾಂಕ್ ಯು ಸುಮನ್. ನಮ್ಮ ಮುಂದಿನ ಸ್ಪೀಕರ್ ದೀಪಾ. ಓವರ್ ಟು ಯು ದೀಪಾ. Namaste everybody. My name is Deepa, pursuing in 5th semester BCom, Sheshadripuram Academy of Business Studies. My topic is Vivekananda, a patriotic monk, and our roles and responsibilities. You have to grow from the inside out. None can teach you, none can make you spiritual. There is no other teacher but your own soul, says Vivekananda. Vivekananda, a patriotic monk, was the chief disciple of Indian mystic Ramakrishna Paramahamsa. He was a key figure in the introduction of Indian philosophies of Vedanta and Yoga to the Western world, bringing Hinduism to the status of a major world religion during the late of 19th century. He is perhaps best known for his speech, which began with the words "Sisters and Brothers of America," in which he introduced Hinduism at the Parliament of World's Religion in Chicago in 1893. Vivekananda's inspiring personality was well known both in India and America during the last decade of 19th century. People who saw or heard Vivekananda even once still cherish his memory after a lapse of more than a century. Vivekananda once said, "Whatever you think, that you will be. If you think you are weak, weak you will be. If you think you are strong, strong you will be." His message was simple yet powerful. He conveyed his ideas to the people, especially to the youth of the country. He broke through the shadows of caste, creed, and spoke a language of universal brotherhood. He tells, "We are what thoughts have made us. So take care of your thoughts. What you think. Words are secondary. Thoughts leave, they travel far. All the powers in the universe are already ours. It is we who have to put our hands before our eyes and cry that it is dark." Vivekananda grew up as a symbol of youth power, who hoisted the flag of Indian culture overseas. He sent message from Osaka to the youth. He wanted the youth to train itself in order to serve humanity. What he wanted from the youth were muzzle of iron and the nerve of steel. He says youth are exceptionally responsive and they just need to be encouraged and have
controllability with the universal tolerance and acceptance of all religions as one. He is himself the message for the whole youth of India. His teachings is always stay relevant. With relevance to his message for youth, study from Michigan State University states that more than 50% of Indian population is youth, and they need to be molded to the way that they build a strong nation with a good culture, tradition, and also a Vedic cure for diseases. As he emphasized that the aim of education is being a life building, man making, character building, he said that knowledge without culture is just only a skin deep. Real education is that which prepares a man for struggle for existence. It prepares man for social service and develop his character. For developing characters, we have 7 C's been provided. First is competent to face the world, confidence of their work, connection to their soul, comparison with the world, character of oneself, commitment to the duty, and finally, it's a contribution for nation development. Similarly, responsibility of a youth also goes like this. First is reproduce. Reproduction doesn't mean increase in the population, but to fulfill the position left by the elders. Secondly, it's a protection. Protection involves protecting the culture, tradition, and the holistic view of our country, and it is done only by the help of youth. And finally, it's about growth. Growth of the country in all the spheres is possible only with the help of youth, where all spheres include social, economic, political, regional, and it is done only with the help of youth. Vivekananda was of the view that youth can lead a successful life for themselves or for others only when they are physically fit. He believes that working for a social change requires energy and the spirit. Hence, he asked youth to work on both mental energy and physical fitness. Relating to his words, youth contribution during pandemic are phenomenal, providing essential reproductive health services and a companionship. For this, I can give a good example. Eastern social welfare worker offer a telephonic support to those experience loneliness in a self-isolation. And next, it is social media and the applications to spread accurate information. According to a medical doctor from Benin, says that there are 2 diseases which have been spreading so fast. It was a COVID-19 and one more was a fake news. But we, making a proper utilization of the social media and application, proved that Indian medicinal herbs can be a preventive for all the viral diseases. UNESCO also said that we celebrate Youth Day, but this year's theme was Youth Engagement for Global Action, which is reflected in hundreds of positive stories saying My COVID-19 Story campaign. And for this also, Deepak Bajaj, the IT professional and a famous experience in a cloud computing, says that we spread the right message through the media for the world by educating them for the way of using technology for upgradation and use of Indian species as a medicinal cure for the maintenance of good health. Similarly, relating to the topic of Swami Vivekananda, Narendra Modi's Atmanirbhar Bharat has led to the technological revolution in India, where youngsters are involved in learning programming languages, creation of application, web designing, soft skill training, finally making youth as a globally competitive products. Finally, what would I conclude is holistic attitude of Swamiji will ignite the young minds to the contribution of nation development. I thank Disha Bharat and my college for providing an opportunity to express my holistic views. I introduce Dhanraj Ganaji for the next speech. Thank you. ಎಲ್ಲರಿಗೂ ನಮಸ್ಕಾರ.
ನನ್ನ ಹೆಸರು ದಾನೇಶ್ ಕಾಣ್ಗೆ. ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದವನು. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ಇವತ್ತಿನ ವಿಷಯ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಮತ್ತು ಹಾಗೂ ಯುವಕರು ಯಾವ ರೀತಿಯ ಅವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದು. ರತ್ನಾಕರಂ ದೌತಪದಂ ಹಿಮಾಲಯ ಕಿರೀಟಿನಿಂ ರತ್ನರಾಜೇಶ್ವರಿ ವಂದೇ ಭಾರತ ಮಾತರಂ. ಬಂಧುಗಳೇ, ಜಗತ್ತನ್ನು ನಿಬ್ಬರಿಗಿರಿಸಿ ತಮ್ಮ ವಾಣಿಯ ಮೂಲಕ ಜಗತ್ತನ್ನೇ ಗೆದ್ದಂತಹ ಮಹಾಪುರುಷನನ್ನು ಕೊಟ್ಟಂತಹ ದೇಶ ಯಾವುದಾದರೂ ಇದ್ರೆ ಅದು ನಮ್ಮ ಭಾರತ ದೇಶ. ಎಂತಹ ಮಹಾಪುರುಷನನ್ನು ನಾವು ಜಗತ್ತಿಗೆ ನೀಡಿದೆವೆಂದರೆ ಆತನ ವಾಣಿಯ ಮುಖಾಂತರವೇ ಇಡೀ ಜಗತ್ತೇ ಎದ್ದು ನಿಂತು ಚಪ್ಪಾಳೆ ಹೊಡೆಯುವ ಒಂದು ಶಕ್ತಿಯನ್ನು ತಮ್ಮ ವಾಣಿಯಲ್ಲಿ ಅಡಗಿಸಿಟ್ಟುಕೊಂಡಂತಹ ಸ್ವಾಮಿ ವಿವೇಕಾನಂದರನ್ನು ನೀಡಿದಂತಹ ನಮ್ಮ ದೇಶ. ಸ್ವಾಮಿ ವಿವೇಕಾನಂದರು ಮತ್ತು ಪರಮಹಂಸರ ಒಂದು ಜೀವನ ಚರಿತ್ರೆಯನ್ನು ಹಾಗೂ ಅವರ ಜೀವನವನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಮೂಡುವಂತಹ ಪ್ರಶ್ನೆ ಯಾವುದೆಂದರೆ, ಸ್ವಾಮಿ ವಿವೇಕಾನಂದಂತಹ ಮಹಾನ್ ಶಿಷ್ಯನನ್ನ ಪಡೆದಂತಹ ಪರಮಹಂಸರು ಅದೃಷ್ಟವಂತರು ಅಥವಾ ಮಹಾನ್ ಗುರುವಂತಹ ಪರಮಹಂಸರನ್ನು ಪಡೆದಂತಹ ಸ್ವಾಮಿ ವಿವೇಕಾನಂದರು ಅದೃಷ್ಟರು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ಮೂಡ್ತಿತ್ತು. ಕೊನೆಗೆ ನನಗೆ ಸಿಕ್ಕಂತಹ ಉತ್ತರವೇನೆಂದ್ರೆ, ಸ್ವಾಮಿ ವಿವೇಕಾನಂದರ ಹೃದಯದ ಬಡಿತ ಪರಮಹಂಸರಾಗಿದ್ದರು, ಹಾಗೆ ಪರಮಹಂಸರ ದೇಹದ ಹೃದಯ ಬಡಿತವಾಗಿ ಸ್ವಾಮಿ ವಿವೇಕಾನಂದರಾಗಿದ್ದರು. ಸ್ವಾಮಿ ವಿವೇಕಾನಂದರ ವಿಚಾರಗಳು ಯಾವ ರೀತಿಯಾಗಿದೆ ಅಂದ್ರೆ, ಅವರು ಯುವಕರಿಗೆ ಕರೆ ನೀಡಿ ಒಂದು ಸಮರ್ಥ, ಒಂದು ಸದೃಢ, ಬಲಿಷ್ಠ ರಾಷ್ಟ್ರವನ್ನು ಕಟ್ಟುವಂತಹ ಚಿಂತನೆಗಳು ಅವರಲ್ಲಿ ಇದ್ದವು. ಸ್ವಾಮಿ ವಿವೇಕಾನಂದರು ಕೇವಲ ಒಬ್ಬ ಸನ್ಯಾಸಿಯಾಗಿರಲಿಲ್ಲ, ಕೇವಲ ಆಧ್ಯಾತ್ಮಿಕ ಪ್ರವಚನವನ್ನು ದೇಶಾದ್ಯಂತ ನೀಡುತ್ತಾ ಅವರು ಸಂಚರಿಸಲಿಲ್ಲ. ಅವರ ಮನಸ್ಸಿನಲ್ಲಿರುವಂತಹ ಒಂದು ಸಂಕಲ್ಪವೇನಾಗಿತ್ತೆಂದರೆ, ಒಂದು ಸದೃಢ ರಾಷ್ಟ್ರವನ್ನು ಕಟ್ಟುವಂತಹದ್ದಾಗಿರ್ಬೇಕು. ಜಗತ್ತಿಗೆ ಈ ಭಾರತ ದೇಶದ ಒಂದು ಜ್ಞಾನ ಶಕ್ತಿಯನ್ನು ಇಡೀ ವಿಶ್ವಕ್ಕೆ ಹಂಚುವಂತಹ ಒಂದು ಸಂಕಲ್ಪ ಅವರ ಮನಸ್ಸಿನಲ್ಲಿತ್ತು. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಯಾವ ರೀತಿ ಇದ್ದವೆಂದರೆ, ಒಬ್ಬ ದುರ್ಬಲ ಮನಸ್ಸಿನ ವ್ಯಕ್ತಿ ಸದೃಢವಾಗಬೇಕಾಗಿದ್ರೆ ಅವನು ಯಾವ ರೀತಿ ಚಿಂತನೆಗಳನ್ನು ಮೂಡಿಸಿಕೊಳ್ಳಬೇಕಾಗಿದ್ರೆ, ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯಲ್ಲಿ ಸಮುದ್ರವನ್ನು ದಾಟಿ ಒಂದು ಬಂಡೆ ಕಲ್ಲಿನ ಮೇಲೆ ಕೂತು ಧ್ಯಾನವನ್ನು ಮಾಡ್ತಾರೆ. ಧ್ಯಾನ ಮಾಡುವ ಒಂದು ಉದಾಹರಣೆ ಯಾವ ರೀತಿ ಇದೆ ಅಂದರೆ, ನಮ್ಮ ಮನಸ್ಸು ಯಾವ ರೀತಿ ಸದೃಢವಾಗಿರಬೇಕಂದ್ರೆ, ಅವರು ಕುಳಿತಿರುವಂತಹ ಬಂಡೆ ಸಮುದ್ರದಲ್ಲಿ ನಟ್ಟು ನಡುವಿರುವಂತಹ ಬಂಡೆ ಕಲ್ಲಿನಂತೆ ನಮ್ಮ ಮನಸ್ಸು ಕೂಡ ಸದೃಢವಾಗಬೇಕಾಗಿದೆ. ಅಲೆಗಳು ಬಡಿದರೂ ಕೂಡ ಅಲಗಾಡದೆ ಒಂದು ದೃಢ ಸಂಕಲ್ಪದಿಂದ ಯಾವ ರೀತಿ ಬಂಡೆ ಆ ಸಮುದ್ರದಲ್ಲಿದೆಯೋ ಹಾಗೆ ನಾವು ಮಾಡುವಂತ ಸಂಕಲ್ಪ, ಮನಸ್ಸಿನಲ್ಲಿ ಮಾಡುವಂತ ಸಂಕಲ್ಪ ಕೂಡ ಅಷ್ಟೇ ಸದೃಢವಾಗಿ, ಅಷ್ಟೇ ಅಚಲವಾಗಿರಬೇಕಾಗಿರುವುದು ಅಂತಹ ವಿಷಯಗಳು ನಾವು ಸ್ವಾಮಿ ವಿವೇಕಾನಂದರ ಚಿಂತನೆಗಳಲ್ಲಿ ಮತ್ತು ಅವರ ವಿಚಾರಗಳಲ್ಲಿ ಕಾಣಬಹುದು. ನಾವು ಯಾವ ರೀತಿ ಯುವಕರು, ನಮ್ಮ ಭಾರತ ದೇಶದಲ್ಲಿರುವಂತಹ ಯುವಕರು ಯಾವ ರೀತಿ ಬದುಕಬೇಕಂದ್ರೆ, ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಓದುವುದೆಂದರೆ ಭಾರತಕ್ಕಾಗಿ ಬದುಕುವುದು ಎಂದರ್ಥ. ವಿವೇಕಾನಂದರ ಕನಸುಗಳಾಗಿ ಬದುಕುವುದೆಂದರೆ ದೇಶವನ್ನು ವಿಶ್ವಗುರುವನ್ನಾಗಿಸುವುದಕ್ಕಾಗಿ ಬದುಕುವುದೆಂದರ್ಥ. ಹಾಗಾದ್ರೆ ನಮ್ಮ ಕರ್ತವ್ಯ ಏನೆಂದ್ರೆ, ವಿಶ್ವವನ್ನು ನೋಡಿದಾಗ ನಮ್ಮ ಭಾರತದ ಇತಿಹಾಸ, ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ಭಾರತದ ಪರಂಪರೆ ಬಹಳ ವರ್ಷಗಳ ಬಹಳ ಒಂದು ಸನಾತನ ಧರ್ಮವಾಗಿದೆ. ಹಾಗಾಗಿ ವಿಶ್ವದ ಯಾವುದೇ ದೇಶದ ಎದುರಿಗೆ ನಮ್ಮ ಭಾರತದ ದೇಶದ ಪರಂಪರೆ ಆಗಿರ್ಬೋದು, ನಮ್ಮ ಧರ್ಮವಾಗಿರ್ಬೋದು, ನಮ್ಮ ಸಂಸ್ಕೃತಿ ಆಗಿರ್ಬೋದು, ಸಾಸುವೆ ಕಾಲಿನಷ್ಟು ಕೂಡ ಕಡಿಮೆ ಆಗದಂತೆ ನೋಡಿಕೊಳ್ಳುವುದು, ಅದರ ರಕ್ಷಣೆ ಮಾಡುವುದು ನಮ್ಮ ಯುವಕರ ಮೊದಲ ಆದ್ಯತೆಯ ಕರ್ತವ್ಯವಾಗಿದೆ. ಸ್ವಾಮಿ ವಿವೇಕಾನಂದರು ಹೆಚ್ಚಾಗಿ ಧ್ಯಾನವನ್ನು ಮಾಡುತ್ತಿದ್ದರು. ಹಾಗಾಗಿ ಧ್ಯಾನದಲ್ಲಿ ಎಂತ ಶಕ್ತಿ ಇದೆ ಎಂಬುದನ್ನು ನೋಡುವುದಾದರೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಓದಬೇಕಾಗ್ತದೆ. ಸ್ವಾಮಿ ವಿವೇಕಾನಂದರು ಒಂದು ದಿನ ರಾತ್ರಿ ಹೊತ್ತಿನಲ್ಲಿ ಧ್ಯಾನ ಮಾಡಬೇಕಾಗಿದ್ದಾಗ ಅವರ ಮನಸ್ಸು ಬಹಳ ತಳಮಳಗೊಳ್ಳಕ್ಕೆ ಪ್ರಾರಂಭವಾಗ್ತದೆ. ಮರುದಿನನೇ ಗೊತ್ತಾಗ್ತದೆ ಅವರು ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಸುನಾಮಿ ಆಗಿರ್ತದೆ. ಅಲ್ಲಿ ನೂರಾರು ಜನರ ಪ್ರಾಣಹಾನಿ ಆಗಿರ್ತದೆ. ಆಗಿರುವಂತಹ ನೋವುಗಳು ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡುತ್ತಿರುವ ಸಂದರ್ಭದಲ್ಲಿ ಅವರ ಮನಸ್ಸನ್ನು ತಳಮಳಗೊಳಿಸುತ್ತದೆ ಅಂತ. ಹಾಗಾಗಿ ಧ್ಯಾನದಲ್ಲಿ ಅಂತಹ ಒಂದು ಅದ್ಭುತ ಶಕ್ತಿ ಇದೆ. ಧ್ಯಾನ ಮಾಡುವುದರಿಂದ ನಮ್ಮ ಇಡೀ ದೇಹದ ಪಂಚೇಂದ್ರಿಯಗಳನ್ನೆಲ್ಲ, ಇಡೀ ದೇಹವನ್ನು ಸಂಪೂರ್ಣವಾಗಿ ನಾವು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. ಬಂಧುಗಳೇ, ಈ ಸಂದರ್ಭದಲ್ಲಿ ನನಗೆ ನಮ್ಮ ದೇಶದ ಪ್ರಸ್ತುತ ದಿನಮಾನದ ಚಿತ್ರವನ್ನು ನೋಡ್ತಾ ಇದ್ರೆ ಮನಸ್ಸು ಮತ್ತು ಕರಳು ಬಹಳ ನೋವುಂಟಾಗ್ತದೆ. ಯಾವ ವ್ಯಕ್ತಿ ನಮ್ಮ ಜನ್ಮಭೂಮಿ ಭಾರತದಲ್ಲಿ ಹುಟ್ಟಿ ಭಾರತದ ಸಂಸ್ಕೃತಿಯನ್ನು ವಿಶ್ವದ ಎದುರಿಗೆ ಎತ್ತಿ ಹಿಡಿದನು, ಅಂತಹ ಮಹಾನ್ ವ್ಯಕ್ತಿ ಹುಟ್ಟಿದಂತ ಸ್ವಾಮಿ ವಿವೇಕಾನಂದರ ಪುಣ್ಯ ಭೂಮಿ ಈ ಭಾರತ ದೇಶ. ಈಗಿನ ಪ್ರಸ್ತುತ ದಿನಗಳಲ್ಲಿ ನಮ್ಮ ಭಾರತ ಚಿತ್ರವನ್ನು ನೋಡಿದ್ರೆ
ದಿನೇ ದಿನೇ ಅತ್ಯಾಚಾರಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ದಿನೇ ದಿನೇ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಇವುಗಳನ್ನು ನೋಡಿದಾಗ ನನಗೆ ಬಹಳ ನೋವಾಗ್ತಾ ಇದೆ. ಯಾಕಂದ್ರೆ ವಿಶ್ವದಲ್ಲಿ ಭಾರತ ಮಾತ್ರ ಒಂದು ರಾಷ್ಟ್ರ, ಇಡೀ ಈ ಜನ್ಮ ಭೂಮಿಗೆ ನಾವು ಭಾರತ ಮಾತೆಯನ್ನು ಸ್ಥಾನವನ್ನು ಕೊಟ್ಟಂತಹ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ದೇಶ ಇದ್ರೆ ಅದು ನಮ್ಮ ಭಾರತ ಮಾತ್ರ. ಬಂಧುಗಳೇ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದೇವರನ್ನು ಮೂರ್ತಿಗಳಲ್ಲಿ ಕಾಣುವುದಕ್ಕಿಂತ ಸ್ವಾಮಿ ವಿವೇಕಾನಂದರಿಗೆ ಶ್ರೀಕೃಷ್ಣ ಪರಮಾತ್ಮನೇ ಬಹಳ ಅಚ್ಚುಮೆಚ್ಚಿನ ದೇವರು. ಅವರು ಸದಾ ಕೃಷ್ಣನನ್ನು ಆರಾಧಕರಾಗಿದ್ದರು. ಅದಕ್ಕಾಗಿ ದೇವರನ್ನು ನಾವು ಕೆಲಸದಲ್ಲಿ ಕಾಣಬೇಕು. ಅಸಹಾಯಕರಿಗೆ ಸಹಾಯ ಮಾಡುವುದರ ಮುಖಾಂತರ ಅವರಲ್ಲಿ ದೇವರನ್ನು ಕಾಣಬೇಕು. ಹಾಗೆ ಸಹಾಯ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ಮಾಡುವುದರ ಮುಖಾಂತರ ನಾವು ಅವರಲ್ಲಿ ದೇವರನ್ನು ಕಾಣಬೇಕೆಂಬ ಅದ್ಭುತ ವಿಚಾರವನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಚಿಂತನೆ ಮತ್ತು ವಿಚಾರಗಳ ಮೂಲಕ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಬಂಧುಗಳೇ, ನಮ್ಮ ದೇಶ ಬಹಳ ಹಳೆಯದಾದ ಪರಂಪರೆ ಮತ್ತು ಸಂಸ್ಕೃತಿಯನ್ನ ನೀಡಿದಂತ ದೇಶ. ಅಂತಹ ಇಲ್ಲಿನ ಧರ್ಮದ ಒಂದು ಒಂದು ಒಡಹುಟ್ಟುಗಳನ್ನು ಸ್ವಾಮಿ ವಿವೇಕಾನಂದರು ವಿಶ್ವಕ್ಕೆ ಪರಿಚಯಿಸುವುದರ ಮುಖಾಂತರ ಈ ನಮ್ಮ ಧರ್ಮದ ಒಂದು ಮೌಲ್ಯಗಳನ್ನು ವಿಶ್ವದ ಎದುರಿಗೆ ಎತ್ತಿ ಹಿಡಿದ್ರು. ಧರ್ಮದ ಸಾರಾಂಶವನ್ನು ಜಗತ್ತಿಗೆ ತಿಳಿಸಿದರು. ಈಗ ನಮ್ಮ ಕರ್ತವ್ಯವೇನೆಂದರೆ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ನಮ್ಮ ರಕ್ತದ ಒಂದು ಹನಿ ರಕ್ತದಲ್ಲಿಯೂ ದೇಹದ ತುಂಬಾ ಸಂಚಾರ ಮಾಡುವಂತೆ ಮಾಡಿ ನಮ್ಮ ಧರ್ಮದ ರಕ್ಷಣೆಗಾಗಿ, ನಮ್ಮ ಸಂಸ್ಕೃತಿಯ ರಕ್ಷಣೆಗಾಗಿ ನಾವು ದುಡಿಯಬೇಕಾಗಿದೆ. ಬಂಧುಗಳೇ, ನಮ್ಮ ಹೊಸ ವಿಚಾರಗಳನ್ನು ಸಮಾಜದೊಂದಿಗೆ ಹಂಚಿಕೊಳ್ಳುವುದರ ಮುಖಾಂತರ ನಮ್ಮ ಧರ್ಮ, ಪರಂಪರೆ, ಸಂಸ್ಕೃತಿ ಉಳಿಸಿ ಬೆಳೆಸಿ ಸತ್ಯದ ದಾರಿಯಲ್ಲಿ ನಡೆಯುವುದು ನಮ್ಮ ಕರ್ತವ್ಯವಾಗಿದೆ. ವಿಶ್ವದ ಎದುರಿಗೆ ನಮ್ಮ ಭವ್ಯ ಭಾರತದ ಒಂದು ವೈಭವವನ್ನು ಎತ್ತಿ ಹಿಡಿದು ದೇಶವನ್ನು ವಿಶ್ವಗುರುವನ್ನಾಗಿಸುವವರೆಗೂ ನಿಲ್ಲದೆ ದೇಶಕ್ಕಾಗಿ ದುಡಿಯುವುದು ನಮ್ಮ ಮೊದಲ ಕರ್ತವ್ಯವಾಗಿದೆ. ತಂದೆ ತಾಯಿ ಗುರು ಹಿರಿಯರ ಪೂಜನೀಯ ಭಾವದಿಂದ ಕಾಣುತ್ತಾ ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದು ಸ್ವಾಮಿ ವಿವೇಕಾನಂದರ ವಿಚಾರಗಳಲ್ಲಿ ಒಂದಾಗಿತ್ತು. ಅಂತಹ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಬಂಧುಗಳೇ, ಸ್ವಾಮಿ ವಿವೇಕಾನಂದರು ಅತಿ ಕಡಿಮೆ ವರ್ಷಕ್ಕೂ ಜೀವನ ನಡೆಸಿದ್ರು ಕೂಡ ಅವರ ವಿಚಾರಗಳು ಸೂರ್ಯ ಚಂದ್ರವಿರುವವರೆಗೂ ಕೂಡ ನಮಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಅಂತಹ ವ್ಯಕ್ತಿಯನ್ನು ಪಡೆದಂತ ಪುಣ್ಯ ಭೂಮಿಯಲ್ಲಿ ನಾವು ಜನಿಸಿದ್ದೇವೆ. ಅಂದ್ರೆ ನಾವು ಕೂಡ ಒಂದು ಸ್ವಾಮಿ ವಿವೇಕಾನಂದರ ಅಂಶದಿಂದನೇ ಕೂಡ ಜನಿಸಿದ್ದೇವೆ. ಹಾಗಾಗಿ ಅವರ ವಿಚಾರಗಳನ್ನು ಇಡೀ ವಿಶ್ವಕ್ಕೆ ತಿಳಿಸುತ್ತಾ ಅವರ ಒಂದು ವಿಚಾರಗಳನ್ನು, ಅವರ ಮೌಲ್ಯಗಳನ್ನು, ನಮ್ಮ ಧರ್ಮವನ್ನು, ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯನ್ನು ವಿಶ್ವದ ಎದುರಿಗೆ ಎತ್ತಿ ಹಿಡಿಯುತ್ತಾ ನಾವು ದೇಶಕ್ಕಾಗಿ ದುಡಿಯೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಹಾಗೂ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ದಿಶಾ ಭಾರತಿ ಸಂಸ್ಥೆಗೂ ಧನ್ಯವಾದ ತಿಳಿಸುತ್ತೇನೆ. ಜೈ ಹಿಂದ್. ಈಗ ಮುಂದೆ ನಮ್ಮ ಸಹೋದರ ಭಾರತ್ ರಾಜ್ ಅವರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಮಾತುಗಳನ್ನ ಕೇಳಿಸ್ಕೊಂತಾ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಶುಭ ಮುಂಜಾನೆ. ಇವತ್ತು ಸ್ವಾಮಿ ವಿವೇಕಾನಂದರ ಕುರಿತಾಗಿ, ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ಮಾತಾಡ್ಬೇಕಾಗಿದೆ. ನನ್ನ ಪರಿಚಯ ಮಾಡ್ಕೊಳ್ತೀನಿ. ನಾನು ಭರತ್. ನಾನು ಅಂತಿಮ ವರ್ಷದ BBA ಫೈನಲ್ ಇಯರ್ BBA ಓದ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ಮೊನ್ನೆಯಷ್ಟೇ ನಾವೆಲ್ಲರೂ ಕೂಡ ವಿವೇಕಾನಂದರ ಜಯಂತಿಯನ್ನ ಆಚರಿಸಿದೀವಿ. ವಿವೇಕಾನಂದರ ಜನ್ಮದಿನವನ್ನ ಆಚರಿಸಿದೀವಿ. ರಾಷ್ಟ್ರೀಯ ಯುವ ದಿನ, ರಾಷ್ಟ್ರೀಯ ಯುವಕರ ದಿನಾಚರಣೆ ಅಂತ ಆ ದಿನವನ್ನ ನಾವೆಲ್ಲರೂ ವಿಜೃಂಭಣೆಯಿಂದ, ಅದ್ಧೂರಿಯಿಂದ ನಾವೆಲ್ಲರೂ ಆಚರಿಸಿದೀವಿ. ಇಂಥ ಸಮಯದಲ್ಲಿ ವಿವೇಕಾನಂದರ ಬಗ್ಗೆ ಮಾತನಾಡೋದು ನಮ್ಮೆಲ್ರಿಗೂ ಒಂದು ಭಾಗ್ಯ. ಮಾತನಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ವಿವೇಕಾನಂದರು ನಮ್ಮಲ್ಲೊಬ್ರಾಗಿದ್ರು. ವಿವೇಕಾನಂದರು ಅನ್ನೋ ಈ ಅದ್ಭುತ ಮನುಷ್ಯರು, ಈ ಪುಣ್ಯಾತ್ಮರು ನಮಗೆ ಸೇರಿದವರು ಅಂತ ಹೇಳ್ಕೊಳ್ಳೋದೇ ನಮ್ಮೆಲ್ರಿಗೂ ಒಂದು ಭಾಗ್ಯ. ಇನ್ನು ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ಓದೋದು ಕೂಡ ಒಂದು ಭಾಗ್ಯವೇ. ಇನ್ನು ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಓದಿದ್ದನ್ನ ಕೆಲವರಿಗೆ ಹಂಚ್ಕೋಬೇಕು ಅಥವಾ ವಿವೇಕಾನಂದರ ಬಗ್ಗೆ ಮಾತಾಡ್ಬೇಕು ಅನ್ನೋದೇ ನಮ್ಮೆಲ್ಲರ ಅದೃಷ್ಟ. ಆ ಅದೃಷ್ಟ ಇವತ್ತು ನನಗೆ ಸಿಕ್ಕಿದೆ. ಇದನ್ನ ನಾನು ತುಂಬ ಹೃದಯದಿಂದ ಸ್ವೀಕರಿಸ್ತೀನಿ. ವಿವೇಕಾನಂದರ ಬಗ್ಗೆ ಮಾತನಾಡ್ಬೇಕಾದ್ರೆ ನನಗೆ ಈ ಮಾತು ನೆನಪಾಗತ್ತೆ. ಸಾಹಿತ್ಯ ತಿಳ್ಕೊಂಡಿರೋರಿಗೆ ಅಥವಾ ಲಿಟ್ರೇಚರ್ ಬಗ್ಗೆ ಆಸಕ್ತಿ ಇರೋರಿಗೆ ಈ ಮಾತು ಅರ್ಥ ಆಗತ್ತೆ. ಯಾವುದೇ ಒಂದು ಕವಿತೆಯನ್ನ, ಒಂದು ಸುಂದರವಾದ ಕವಿತೆ ಇದ್ರೆ ಆ ಕವಿತೆಯನ್ನ ನಾನಾ ತರದಲ್ಲಿ ಅರ್ಥ ಮಾಡ್ಕೊಳ್ಬೋದಂತೆ. ಒಂದು ಸುಂದರ ಕವಿತೆಯನ್ನ ನಾನಾ ತರದಲ್ಲಿ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ವಿಧದಲ್ಲೂ ಆ ಕವಿತೆಯನ್ನ ಪ್ರೀತಿಸ್ಬೋದಂತೆ. ಅಂದ್ರೆ ಒಂದು ಬ್ಯೂಟಿಫುಲ್ ಪೊಯಮ್ ಇದ್ರೆ ಆ ಪೊಯಮ್ ಅನ್ನ ಬರೆದವರು ಕವಿಯೋ ಕವಯತ್ರಿಯೋ ಯಾವುದೋ ಒಂದು ಅರ್ಥದಲ್ಲಿ, ಯಾವುದೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಬರೆದಿರ್ತಾರೆ. ಆದ್ರೆ ಅದು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಎಷ್ಟು ಸುಂದರವಾಗಿರುತ್ತೆ ಅಂದ್ರೆ ಅದನ್ನ ನಾನಾ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಓದ್ಬೋದು ಅಂಡ್ ಎಲ್ಲಾ ಪರ್ಸ್ಪೆಕ್ಟಿವ್ಸ್ ಅಲ್ಲೂ ಆ ಕವಿತೆಯನ್ನ ಪ್ರೀತಿಸ್ಬೋದು ಒಂದು ಒಳ್ಳೆಯ ಕವಿತೆ ಆಗಿದ್ರೆ.
ನನ್ನ ಪ್ರಕಾರ ವಿವೇಕಾನಂದರು ಕೂಡ ಭಾರತ ಭೂಮಿಗೆ ಸಿಕ್ಕಂತಹ ಒಂದು ಅದ್ಭುತವಾದಂತಹ ಕವಿತೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ವಿವೇಕಾನಂದರ ಬಗ್ಗೆ ಓದ್ತಿದ್ದಾಗ ಅವರಲ್ಲಿ ಏನೋ ಇಷ್ಟ ಆಗತ್ತೆ, ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅಂತ. ಯಾಕಂದ್ರೆ ವಿವೇಕಾನಂದರು ಒಂದು ದೊಡ್ಡ ಗ್ರಂಥದ ತರ. ಗ್ರಂಥದ ಪ್ರತಿಯೊಂದು ಹಾಳೆಯೂ ನಾವ್ ಆಗ್ಲಿಕ್ಕಾಗೋದಿಲ್ಲ, ಗ್ರಂಥದ ಪ್ರತಿಯೊಂದು ಪೇಜ್ ಕೂಡ ನಾವ್ ಆಗೋದಿಕ್ಕಾಗೋದಿಲ್ಲ. ಆದ್ರೆ ಆ ಬೃಹತ್ ಗ್ರಂಥದಲ್ಲಿ ಯಾವುದಾದ್ರೂ ಒಂದು ಸಾಲು ನಾವಾದ್ರೂ ಸಾಕು ಅನ್ನೋ ಭಾವನೆ ಬರುತ್ತೆ ವಿವೇಕಾನಂದರ ಆ ಚಾರಿತ್ರ್ಯ, ವಿವೇಕಾನಂದರ ಆ ಕ್ಯಾರೆಕ್ಟರ್, ಆ ಸ್ಪ್ಲೆಂಡೆಡ್ ಪರ್ಸನ್ ಅನ್ನು ನೋಡ್ತಿದ್ದಾಗ. ವಿವೇಕಾನಂದರು ಮತ್ತು ನಾನು ಇದ್ರ ಬಗ್ಗೆ ಮಾತಾಡ್ತಾ ಹೋದಾಗ ವಿವೇಕಾನಂದರಿಂದ ನಾನು ಏನೇನು ಕಲಿಬಹುದು, ನನ್ನ ಪರ್ಸನಲ್ ಆಗಿ ವಿವೇಕಾನಂದರು ಏನೇನ್ ಇನ್ಸ್ಪೈರ್ ಮಾಡ್ತಾರೆ ನನಗೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತನಾಡಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಆಕ್ಸೆಪ್ಟಬಿಲಿಟಿ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಈ ಮಾತುಗಳನ್ನ ನಾವೆಲ್ಲರೂ ಸಾಧಾರಣವಾಗಿ ಎಲ್ಲಾ ಫಂಕ್ಷನ್ ಗಳಲ್ಲಿ ಈ ಸ್ಲೋಗನ್ ಅನ್ನ ನಾವ್ ಯೂಸ್ ಮಾಡಿರ್ತೀವಿ. ಯಾವುದೇ ಒಂದು ಸಮಾರಂಭ ಆಗಿದ್ರು ಕೂಡ ಈ ಮಾತುಗಳನ್ನ ಸ್ಫೂರ್ತಿದಾಯಕ ಮಾತುಗಳಾಗಿ ನಾವೆಲ್ಲರೂ ಉಪಯೋಗಿಸಿರ್ತೀವಿ, ನಮ್ಗೆಲ್ರಿಗೂ ತಿಳಿದಿದೆ ಈ ಮಾತು. ಆದ್ರೂ ಕೂಡ ಇವತ್ತಿನ ನನ್ನ ಮಾತುಗಳಲ್ಲಿ ಈ ಸಾಲುಗಳನ್ನ, ಈ ಸ್ಲೋಗನ್ ಅನ್ನ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವ್ದಾದ್ರು ಒಂದು ಸ್ಲೋಗನ್, ಯಾವ್ದಾದ್ರು ಒಂದು ಮಾತು ಭಾರತದಲ್ಲಿರುವಂತ ಎಲ್ಲಾ ಪ್ರಜ್ಞಾವಂತ ಪ್ರಜೆಗಳನ್ನ ಒಟ್ಟುಗೂಡಿಸುತ್ತೆ, ಒಂದುಗೂಡಿಸುತ್ತೆ. ಅವರೆಲ್ಲರ ಮನಸ್ಸಿನಲ್ಲೂ ಕೂಡ ದೇಶಕ್ಕಾಗಿ ದುಡಿಬೇಕು, ನಾನು ಹಿಂಗಿರ್ಬಾರ್ದು, ನಾನು ಏನಾದ್ರೂ ಮಾಡ್ಬೇಕು ದೇಶಕ್ಕಾಗಿ, ದೇಶದ ಏಳಿಗಾಗಿ ಶ್ರಮಿಸ್ಬೇಕು, ದೇಶದ ಏಳಿಗೆಗೆ ಶ್ರಮಿಸ್ಬೇಕು ಅಂತ ಭಾವನೆಯನ್ನ ಬರ್ಸುತ್ತೆ ಅಂತ ಆದ್ರೆ ಆ ಮಾತು ಇದು. ಆ ಮಾತುಗಳನ್ನ ಆಡ್ಬಲ್ಲಂತ ಯಾವುದಾದ್ರೂ ಒಬ್ಬ ಮನುಷ್ಯ ಇದ್ರೆ ಅವರು ಸ್ವಾಮಿ ವಿವೇಕಾನಂದರು. ವಿವೇಕಾನಂದರನ್ನ ನಾವೆಲ್ಲರೂ ದೈಹಿಕವಾಗಿ ಕಳ್ಕೊಂಡು ಒಂದು ಶತಮಾನವೇ ಕಳೆದಿದೆ, ಶತಮಾನಕ್ಕೂ ಹೆಚ್ಚು ವರ್ಷಗಳೇ ಕಳೆದಿದೆ. ಅಂದ್ರೆ ವಿವೇಕಾನಂದರು ನಮ್ಮನ್ನ ಭೌತಿಕವಾಗಿ ಅಂದ್ರೆ ಫಿಸಿಕಲ್ ಆಗಿ ನಮ್ಮೆಲ್ಲರನ್ನ ಬಿಟ್ಟು ಹೋಗಿ 100ಕ್ಕೂ ಹೆಚ್ಚು ವರ್ಷಗಳೇ ಆಗಿದೆ. ಆದ್ರೆ 100 ವರ್ಷಕ್ಕೂ ಹಿಂದೆನೆ ಅವರು ಆಡಿದಂತಹ ಆ ಮಾತುಗಳು, ಅವರು ನೀಡಿದಂತಹ ಆ ಸ್ಫೂರ್ತಿ ಇವತ್ತಿಗೂ ಕೂಡ ನಮ್ಮನ್ನ ಇಗ್ನೈಟ್ ಮಾಡ್ತಿದೆ, ಇವತ್ತಿಗೂ ಕೂಡ ನಮ್ಮ ಸುಪ್ತ ಮನಸ್ಸನ್ನ ಜಾಗೃತಿಗೊಳಿಸ್ತಿದೆ. ಅಂದ್ರೆ ಅದು ಆ ಮನುಷ್ಯನಲ್ಲಿದ್ದಂತಹ, ಅದು ಸ್ವಾಮಿ ವಿವೇಕಾನಂದರಲ್ಲಿದ್ದಂತಹ ಆ ಸತ್ವದ ಪ್ರೌಢಿಮೆ ಅಂತಾನೆ ಕರಿತೀನಿ ನಾನು. ಅವರು ಅಂದು ಹೇಳಿದ್ರು, ಯುವಕರಂದ್ರೆ ಹೇಗಿರ್ಬೇಕು, ಭಾರತದ ಯುವಕರು ಅಂದ್ರೆ ಹೇಗಿರ್ಬೇಕು ಅನ್ನೋ ಕನಸನ್ನ ಕಟ್ಕೊಂಡಿದ್ರು. ಅವರು ನಮ್ಮನ್ನ ಫಿಸಿಕಲ್ ಆಗಿ ಬಿಟ್ಟೋದ ನಂತರ ಪ್ರಪಂಚವೇ ಬದಲಾಗಿ ಹೋಗಿದೆ. ಟೆಕ್ನಾಲಜಿ ಅನ್ನೋದು ಮನೆಗಳನ್ನ ಬದಲಾಯಿಸಿದೆ, ಜೀವನ ಶೈಲಿಯನ್ನ ಬದಲಾಯಿಸಿದೆ, ಯುವಕರನ್ನೆಲ್ಲರನ್ನೂ ಬದಲಾಯಿಸಿದೆ. Some network issues. Stay tuned. Bharat will continue. ಹಲೋ, ಆದ್ರೆ ಯುವಕರು ಕೇಳಿಸ್ತಿದ್ಯಾ? ಹೇಗಿರ್ಬೇಕು, ವಿಡಿಯೋ ಸ್ಟಾಪ್ ಮಾಡ್ಬಿಡಿ ಸಂದೇಶ್. ದಯವಿಟ್ಟು ಅಡಚಣೆಗಾಗಿ ಕ್ಷಮಿಸಿ. ಯಾವಾಗ ಟೆಕ್ನಾಲಜಿ ಬಗ್ಗೆ ನಾವು ಮಾತಾಡ್ತಿದ್ವಿ, ಟೆಕ್ನಾಲಜಿ ಮನೆಗಳನ್ನೆಲ್ಲರೂ ಬದಲಾಯಿಸಿದೆ ಅಂತ ಹೇಳಿದಾಗ ಟೆಕ್ನಾಲಜಿಯ ಈ ಒಂದು ಗ್ಲಿಚ್ ನಿಂದ ಈ ಒಂದು ಟೆಕ್ನಿಕಲ್ ಎರರ್ ನನ್ನ ಕಡೆಯಿಂದ ಆಯ್ತು, ದಯವಿಟ್ಟು ಕ್ಷಮೆ ಇರ್ಲಿ. ಸೊ ವಿವೇಕಾನಂದರ ಬಗ್ಗೆ ಮಾತಾಡ್ತಾ ಹೋದಾಗ, ವಿವೇಕಾನಂದ ಅಂಡ್ ಇಂಡಿಯನ್ ಯೂತ್ ಅಂತ ನಾನು ಹೇಳ್ತಾ ಹೋದಾಗ, ಭಾರತೀಯ ಪ್ರಜೆ, ಒಬ್ಬ ಭಾರತೀಯ ಯುವಕ ಹೇಗಿರ್ಬೇಕು ಅನ್ನೋದನ್ನ ವಿವೇಕಾನಂದರು ನಮಗೆ ತೀಡಿ ಹೇಳ್ಬಿಟ್ಟು ಹೋಗಿದ್ದಾರೆ. ಭಾರತೀಯ ಯುವಕರ ಪ್ರತಿಬಿಂಬವಾಗಿ ಜಗತ್ತಿನ ಮುಂದೆ ವಿವೇಕಾನಂದರು ನಿಂತಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಾರ್ದು. ಯಾಕಂದ್ರೆ ಭಾರತೀಯ ಯುವಕರು ಅಂದ್ರೆ ಹೇಳ್ತಿದ್ರು, ಭಾರತೀಯರು ಅಂದ್ರೇನೆ ತುಂಬಾ ಜನ ಆಡ್ಕೊಳ್ತಿದ್ರು, ಅವ್ರು ಬರೀ ಏನು ಹಾವಾಡಿಗರ ದೇಶ, ಭಾರತದಲ್ಲಿ ಏನೂ ಪ್ರಯೋಜನ ಇಲ್ಲ, ಭಾರತದ ಏನೂ ಸಾಧ್ಯವಿಲ್ಲ, ಭಾರತ ಒಂದು ಅನ್ಸಿವಿಲೈಸ್ಡ್ ಆಗಿ ಬ್ಯಾಕ್ವರ್ಡ್ ಆಗಿರುವಂತ ರಾಷ್ಟ್ರ, ಅದರಲ್ಲಿ ಸಿವಿಲೈಸೇಷನ್ ಅನ್ನೋದೇ ಇಲ್ಲ ಅಂತ ಜನ ತಿಳ್ಕೊಂಡಿದ್ರು. ಆದ್ರೆ ಯಾವಾಗ ಸ್ವಾಮಿ ವಿವೇಕಾನಂದರು ಜಗತ್ತಿನ ಮುಂದೆ ನಿಂತು ಭಾರತದ ಧರ್ಮದ ಕುರಿತು ಕೂಗಿ ಹೇಳಿದ್ರು, ಇಡೀ ಪ್ರಪಂಚವೇ ಆಗ ಭಾರತದ ಕಡೆ ತಿರುಗಿ ನೋಡಿ ಒಮ್ಮೆ ಸೆಲ್ಯೂಟ್ ಹೊಡಿತು. ಆದ್ರಿಂದ ಭಾರತದ ಯುವಕರ ಪ್ರತಿಬಿಂಬವಾಗಿ ನಮ್ಮ ಸ್ವಾಮಿ ವಿವೇಕಾನಂದರು ನಿಂತಿದ್ದಾರೆ. ಆದ್ರಿಂದ ಅವರನ್ನ ನಾವೆಲ್ಲರೂ ಆರಾಧಿಸಲೇಬೇಕು. ಇನ್ನು ಸ್ವಾಮಿ ವಿವೇಕಾನಂದರ
ಆಯಸ್ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಕಡಿಮೆ ವರ್ಷ, 38-39 ವರ್ಷಗಳಷ್ಟೇ ಬದುಕಿದ್ದದ್ದು ಅವರು. ಅವರ ಆಯಸ್ಸು 38 ಅಂತ ಹೇಳಿದ್ರೆ ತಪ್ಪಾಗತ್ತೆ. ಯಾಕಂದ್ರೆ ಇಂದಿಗೂ ಕೂಡ ಅವರು ಬದುಕಿದ್ದಾರೆ. ನಮ್ಮೆಲ್ಲರ ಮನಗಳಲ್ಲಿ ಅವರೆಲ್ಲರೂ ಜಾಗೃತರಾಗಿದ್ದಾರೆ. ಸ್ವಾಮಿ ವಿವೇಕಾನಂದರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವ್ ಯಾವ್ದೋ ಫೋಟೋನ ತೋರ್ಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಅಥವಾ ಅವರ ಸಮಾಧಿ ಸ್ಥಳಕ್ಕೆ ಹೋಗ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಅವರೇ ಹೇಳಿರೋ ಹಾಗೆ ನಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಅವರು ಹೇಳಿದಂತ ಆ ಮಾತುಗಳು ಒಳಗೆ ಜಾಗೃತವಾಗಿದೆ. ಅದನ್ನ ಹೇಳಿದ್ರೆ ಸಾಕು, ವಿವೇಕಾನಂದರು ಸದಾ ಬದುಕಿದ್ದಾರೆ ನಮ್ಮೆಲ್ಲರ ಮಧ್ಯೆ ಅಂತ ನಾವ್ ಹೇಳ್ಬೋದು. ಇನ್ನು ವಿವೇಕಾನಂದ್ರನ್ನ ಮುಖ್ಯವಾಗಿ ಏನನ್ನ ಕಲಿಬಹುದು ಅಥವಾ ಏನನ್ನ ತಿಳಿಬಹುದು ಅಂತಂದ್ರೆ ಧೈರ್ಯ. ಯಾಕಂದ್ರೆ ಯಾರಾದ್ರೂ ನಮ್ಮನ್ನ ಆಡ್ಕೊಳ್ತಾರೆ, ಯಾರಾದ್ರೂ ಒಬ್ರು ನಮ್ಮನ್ನ ಹೀಯಾಳಿಸ್ತಿದ್ದಾರೆ ಅಂದ್ರೆ ಸುಮಾರು ಬಾರಿ ನಾವು ಅಲ್ಲಿ ಮುಂದೆ ನಿಂತ್ಕೊಳ್ಳೋದಕ್ಕೆ ಹೆದರ್ಕೊಳ್ತೀವಿ. ಯಾರೊಬ್ರು ನಮ್ಮನ್ನ ಆಡ್ಕೊಳ್ತಿದ್ದಾರೆ, ಈ ವ್ಯಕ್ತಿಗೆ ಮಾತಾಡ್ಲಿಕ್ಕೆ ಬರಲ್ಲ, ಈ ವ್ಯಕ್ತಿಗೆ ಸ್ಟೇಜ್ ಅಲ್ಲಿ ನಿಂತ್ಕೊಳ್ಳೋಕ್ ಬರ್ಲಿಕ್ಕೆ ಬರಲ್ಲ ಅಂತ ಏನಾದ್ರು ಆಡ್ಕೊಳ್ಬಿಟ್ರೆ ನಮಗೆ ಎಷ್ಟೇ ಧೈರ್ಯ ಇದ್ರು ಆ ಕ್ಷಣ ನಾವು ಕುಗ್ಗ್ ಹೋಗ್ತೀವಿ, ಏನ್ ಹಿಂಗಾಗೋಯ್ತಲ್ಲ ಅಂತ. ಆದ್ರೆ ಯಾವಾಗ ಇಡೀ ಜಗತ್ತು ಭಾರತವನ್ನೇ ಹೀಯಾಳಿಸ್ತಿತ್ತು, ಒಂದು ವ್ಯಕ್ತಿಯನ್ನಲ್ಲ, ಒಂದು ಜನಾಂಗವನ್ನಲ್ಲ, ಬದಲಾಗಿ ಒಂದು ಇಡೀ ದೇಶವನ್ನೇ ಹೀಯಾಳಿಸ್ತಿತ್ತು, ಒಂದು ಇಡೀ ಧರ್ಮವನ್ನೇ ಕಡೆಗಣಿಸ್ತಿತ್ತು, ಇಡೀ ಧರ್ಮವನ್ನೇ ಹೀಯಾಳಿಸ್ತಿತ್ತು, ಆಗ ಸ್ವಾಮಿ ವಿವೇಕಾನಂದರು ಮಾಡಿದಂತಹ ಧೈರ್ಯ, ಆ ಧೈರ್ಯದಿಂದ ಇವತ್ತು ಇಡೀ ಪ್ರಪಂಚವೇ ನಮಗೆ ಸಲ್ಯೂಟ್ ಮಾಡತ್ತೆ. ಯಾವ ಧೈರ್ಯದಿಂದ ಅವರು ಚಿಕಾಗೋನ ಆ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ನಿಂತುಕೊಂಡು ನನ್ನ ಧರ್ಮ ಹೀಗೆ, ನನ್ನ ರಾಷ್ಟ್ರ ಹೀಗೆ ಅಂತ ಕೂಗಿ ಸಾರಿ ಹೇಳಿದ್ರು, ಆ ಧೈರ್ಯ ನಮ್ಮೆಲ್ಲರಲ್ಲೂ ಬರ್ಬೇಕು. ನನ್ನ ಧರ್ಮ ಹೀಗೆ ಅಥವಾ ನನ್ನ ಸಂಸ್ಕೃತಿ ಹೀಗೆ ಅಂತ ಹೇಳ್ಕೊಳ್ಳುವಂತ ಧೈರ್ಯ, ಅಂತ ಹೇಳ್ಕೊಳ್ಳುವಂತ ಪ್ರೌಢಿಮೆ ಅನ್ನೋ ಪ್ರೈಡ್ ನಮ್ಮೆಲ್ಲರಲ್ಲೂ ಜಾಗೃತವಾಗ್ಬೇಕು. ಇದನ್ನ ಸ್ವಾಮಿ ವಿವೇಕಾನಂದರಿಂದ ನಾವೆಲ್ಲರೂ ಕಲಿಬಹುದು. ಇನ್ನು ಸ್ವಾಮಿ ವಿವೇಕಾನಂದರನ್ನ ನೋಡಿದಾಗ ತುಂಬಾ ಜನ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಬಿಡ್ತಾರೆ. ಏನಂತಂದ್ರೆ ಇವ್ರು ಬಹಳ ನ್ಯಾರೋ ಮೈಂಡೆಡ್ ಆಗ್ಬಿಟ್ರಾ ಅಂತೆಲ್ಲ ಹೇಳ್ಬಿಡ್ತಾರೆ. ಅಂದ್ರೆ ಯಾವ ಸನಾತನ ಧರ್ಮ ಅಂತ ಹೇಳ್ತಿದ್ರು, ಅಥವಾ ಯಾವ ಭಾರತೀಯ ಧರ್ಮ ಅಂತ ಹೇಳ್ತಿದ್ರು, ಇವ್ರು ಕೇವಲ ಇದಕ್ಕೆ ಸೀಮಿತವಾಗ್ಬಿಟ್ರ ಅನ್ನೋ ಒಂದು ಇಲ್ಲಾಜಿಕಲ್ ಆಗಿರುವಂತ ಸ್ಟೇಟ್ಮೆಂಟ್ಸ್ ಅನ್ನ ಕೆಲವು ಜನ ಕೊಟ್ಬಿಡ್ತಾರೆ. ಅದಕ್ಕೆ ಒಂದೇ ಉತ್ತರ ಕೊಡ್ಬೇಕಂದ್ರೆ ಅವರ ಫೇಮಸ್ ಆದಂತ ಭಾಷಣದ ಮೊದಲನೇ ಸಾಲು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತಾರೆ. ಇದನ್ನ ಯೋಚನೆ ಮಾಡ್ತಾ ಹೋದ್ರೆ ನಮ್ಮೆಲ್ರಿಗೂ ಖುಷಿ ಆಗತ್ತೆ. ಯಾಕಂದ್ರೆ ಯಾವ ಸಂಸ್ಕೃತಿ ಇತರೆ ಸಂಸ್ಕೃತಿಯ ಜನರನ್ನ, ಯಾವ ಧರ್ಮದ ಜನ ಇತರೆ ಧರ್ಮದ ಅನ್ಯ ಧರ್ಮೀಯ ಜನರನ್ನ ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ತನ್ನ ಅಕ್ಕ ತಂಗಿಯರು, ತನ್ನ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಕಾಣುತ್ತೋ ಅದು ಖಂಡಿತ ಶ್ರೇಷ್ಠವಾದ ಧರ್ಮವೇ. ಅಂತಹ ಧರ್ಮವನ್ನ, ಅಂತಹ ಸಂಸ್ಕೃತಿಯನ್ನ ನಂಬುದವರು ಸ್ವಾಮಿ ವಿವೇಕಾನಂದರು. ಆದ್ರಿಂದ ಅವರ ಈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅನ್ನೋ ಐಕಾನಿಕ್ ಸ್ಟೇಟ್ಮೆಂಟ್ ಏನಿದೆ, ಇದನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು. ಪ್ರತಿಯೊಬ್ಬರನ್ನು ಕೂಡ ನನ್ನ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಕಾಣ್ತಾ ಹೋದಾಗ ಪ್ರಪಂಚದಲ್ಲಿ ಯಾವ್ದು ಕ್ರೈಮ್ಸೇ ಇರೋದಿಲ್ವೇನೋ, ಅಥವಾ ಪ್ರಪಂಚ ಎಷ್ಟು ಒಳ್ಳೆಯ ಜಾಗ ಬದುಕೋದಿಕ್ಕೆ, ಅಥವಾ ನಾವೇನ್ ಹೇಳ್ತೀವಿ ರಾಮರಾಜ್ಯ ಅಂತ ಏನ್ ಹೇಳ್ತೀವಿ ಅದಾಗ್ಬಿಡುತ್ತೇನೋ ಅನ್ಸುತ್ತೆ. ಪ್ರತಿಯೊಬ್ಬರನ್ನು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆ ರೀತಿನೇ ನಾವೆಲ್ಲರೂ ಕಾಣ್ಬೇಕಾಗತ್ತೆ. ಜೊತೆಗೆ ಈಗ ಒಂದು ಸಣ್ಣ ಕಥೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಜಪಾನ್ ನಿಂದ ಚಿಕಾಗೋ ಬಹುಶಃ ಒಂದು ಶಿಪ್ ಹೊರಡ್ತಿರತ್ತೆ. ಶಿಪ್ ಹೊರಡ್ತಿರ್ಬೇಕಾದ್ರೆ ಇಬ್ರು ಕಂಪ್ಯಾನಿಯನ್ಸ್, ಒಬ್ಬರು ಸ್ವಾಮಿ ವಿವೇಕಾನಂದರು, ಅವರ ಜೊತೆ ಒಬ್ರು ದೊಡ್ಡ ಉದ್ಯಮಿ ಜೊತೆಗೆ ಟ್ರಾವೆಲ್ ಮಾಡ್ತಿರ್ತಾರೆ. ಇವರ ಜೊತೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಇಬ್ಬರ ಮಧ್ಯೆ ಸಾಕಷ್ಟು ಮಾತುಗಳು ಹಂಚಿಕೆ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಆ ಉದ್ಯಮಿಗೆ ಬಹಳಷ್ಟು ಮಾತುಗಳನ್ನ ಹೇಳ್ತಾರೆ. ಉದ್ಯಮಿ ಕೂಡ ತನ್ನ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನ ಸ್ವಾಮೀಜಿ ಅವರಿಗೆ ಹೇಳ್ತಾ ಬರ್ತಿರ್ತಾರೆ. ಹೀಗೆ ದೀರ್ಘಕಾಲವಾಗಿ ಇವರಿಬ್ಬರ ಮಧ್ಯೆ ಮಾತುಕತೆ ನಡೆಯುತ್ತೆ. ವಿವೇಕಾನಂದರು ಅವರಲ್ಲಿದ್ದಂತಹ ಎಲ್ಲ ಆಸೆಗಳೇನಿತ್ತು, ಅಥವಾ ಅವರ ಮನಸ್ಸಿನಲ್ಲಿ ಏನ್ ಕೊರಿತಾ ಇತ್ತು, ಬಯಕೆಗಳು, ಅದನ್ನ ಹೇಳ್ತಾರೆ. ಅಂದ್ರೆ ಭಾರತೀಯ ಯುವಕರಿಗೆ, ಭಾರತೀಯ ಪ್ರಜೆಗಳಿಗೆ ಕೇವಲ ವಿಜ್ಞಾನ ಮಾತ್ರ ಅಲ್ಲ, ತಂತ್ರಗಾರಿಕೆಯಲ್ಲಿ, ಟೆಕ್ನಾಲಜಿಯಲ್ಲಿ ಭಾರತೀಯರನ್ನ ನಾವು ಯಾವಾಗ ಅವರಿಗೆ ಟೆಕ್ನಾಲಜಿನ ಪರಿಚಯಿಸ್ತೀವಿ, ಟೆಕ್ನಾಲಜಿ ಜೊತೆ ಆಟ ಆಡೋದನ್ನ ಹೇಳ್ಕೊಡ್ತೀವಿ ಭಾರತೀಯರಿಗೆ, ಖಂಡಿತ ಆಗ ಭಾರತವನ್ನ ಹಿಡಿಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತುಗಳನ್ನೆಲ್ಲ ವಿವೇಕಾನಂದರು ಆ ಉದ್ಯಮಿಗೆ ಹೇಳ್ತಾರೆ. ಆದ್ರೆ ಏನಾಯ್ತೋ ಗೊತ್ತಿಲ್ಲ, ಆ ಉದ್ಯಮಿಗೆ ಇವರ ಈ ಮಾತುಗಳು ತುಂಬಾ ಮನಸ್ಸಿಗೆ ನಾಟತ್ತೆ. ಅವರ ಒಂದು ಮಾತು ಏನಂದ್ರೆ, ಯಾವ ಜೀವನ ಬೇರೆಯವರಿಗಾಗಿ ನಾವು ಜೀವಿಸ್ತಿಲ್ವೋ, ಯಾವ ಜೀವನದಲ್ಲಿ ನಾವು ಬೇರೆಯವರ ಕಷ್ಟಕ್ಕೆ ನಾವು ಮೀಸಲಾಗಿಲ್ವೋ ಅದು ಜೀವನವೇ ಅಲ್ಲ ಅಂತ ಹೇಳ್ತಾರೆ. ಒನ್ ಹೂ ಲಿವ್ಸ್ ಫಾರ್ ಅದರ್ಸ್ ಇಸ್ ದ ಒನ್ ಹೂ ಲಿವ್ಸ್ ಅಂತ ಹೇಳ್ತಾರೆ. ಈ ಮಾತು ಬಹುಶಃ ಆ ಉದ್ಯಮಿಗೆ ಬಹಳ ನಾಟಿರುತ್ತೆ. ಅವರೇ ಹೇಳಿದ ಹಾಗೆ ಭಾರತದಲ್ಲಿ ಜನರಿಗೆ ಸೈನ್ಸ್
ಟೆಕ್ನಾಲಜಿಯನ್ನ ಕಲಿಸ್ಬೇಕು. ಭಾರತೀಯ ಒಂದು ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಿದೆ. ಆ ಉದ್ಯಮಿ ಬೇರೆ ಯಾರು ಅಲ್ಲ, ಜಮ್ಶೆಡ್ಜಿ ಟಾಟಾ. ಅಂದ್ರೆ ವಿವೇಕಾನಂದರು ಇನ್ಸ್ಪೈರ್ ಮಾಡಿದಂತಹ ಆ ಬೃಹತ್ ಪಾಪ್ಯುಲೇಷನ್ ಅಲ್ಲಿ ಏನಿದೆ ಅದ್ರಲ್ಲಿ ಜಮ್ಶೆಡ್ಜಿ ಟಾಟಾ ಅವ್ರು ಕೂಡ ಸೇರ್ತಾರೆ. ವಿವೇಕಾನಂದರ ಆ ಮಾತುಗಳು ಸುಭಾಷ್ ಚಂದ್ರ ಬೋಸ್ರನ್ನ ಇನ್ಸ್ಪೈರ್ ಮಾಡುತ್ತೆ, ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ರನ್ನ ಇನ್ಸ್ಪೈರ್ ಮಾಡುತ್ತೆ, ಅತ್ತ ಜಮ್ಶೆಡ್ಜಿ ಟಾಟಾರನ್ನ ಇನ್ಸ್ಪೈರ್ ಮಾಡುತ್ತೆ. ಅಂದ್ರೆ ವಿವೇಕಾನಂದರ ಆ ಮಾತುಗಳು ಕೇವಲ ಒಂದು ಸನ್ಯಾಸತ್ವ ಅಥವಾ ಧಾರ್ಮಿಕ ವಿಷಯಗಳು ಇದಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಭಾರತವನ್ನ ಹೇಗೆ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಭಾರತದ ಬೇರೆ ಬೇರೆ ಆಯಾಮಗಳಲ್ಲಿ ಅಭಿವೃದ್ಧಿಯನ್ನ ಹೇಗೆ ಕಾಣಬೇಕು ಅನ್ನೋದು ವಿವೇಕಾನಂದರ ಆಲೋಚನೆ ಆಗಿತ್ತು. ಅದೇ ಆಲೋಚನೆಯಂತೆ ಅವರು ಸಾಕಷ್ಟು ಜನರಿಗೆ ಸ್ಫೂರ್ತಿಯನ್ನ ನೀಡಿದ್ರು. ಅದೇ ಸ್ಫೂರ್ತಿಯಂತೆ ಇಂದಿಗೂ ಕೂಡ ಎಷ್ಟೋ ಯೋಜನೆಗಳು ಕೆಲಸ ಮಾಡ್ತಿವೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಹಾಗೂ ನಾವು ಧನ್ಯವಾದ ಹೇಳ್ಬೇಕಾಗಿರೋದು ನಮ್ಮ ಸ್ವಾಮೀಜಿ, ಸ್ವಾಮಿ ವಿವೇಕಾನಂದರಿಗೆ. ಜೊತೆಗೆ ನಾವು ಗುರು ಶಿಷ್ಯರ ಬಂಧ ಅಂತ ಮಾತನಾಡ್ತೀವಿ. ತುಂಬಾ ಸ್ವೀಟೆಸ್ಟ್ ಫಾರ್ಮ್ ಆಫ್ ರಿಲೇಶನ್ಶಿಪ್ ಅಂದ್ರೆ ಅದು ಗುರು ಶಿಷ್ಯರ ಬಂಧ ಅಂತ ಹೇಳ್ತೀವಿ. ಅಂದ್ರೆ ಸ್ವಾಮಿ ವಿವೇಕಾನಂದರು ಹಾಗೂ ರಾಮಕೃಷ್ಣ ಪರಮಹಂಸರ ನಡುವೆ ಇದ್ದಂತಹ ಆ ಬಂಧ ಏನಿದೆ, ಆ ರಿಲೇಶನ್ಶಿಪ್ ಏನಿದೆ, ಅದನ್ನ ನೋಡಿದಾಗ ಅದ್ರ ಬಗ್ಗೆ ಮಾತನಾಡೋಷ್ಟು ದೊಡ್ಡವ್ರು ನಾವಲ್ಲ, ಅದನ್ನ ತಿಳ್ಕೊಂಡು ಮೂಕ ವಿಸ್ಮಿತರಾಗ್ಬೋದು ಅಷ್ಟೇ ನಾವು. ಯಾಕಂದ್ರೆ ವಿವೇಕಾನಂದರು ಕೂಡ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ತನ್ನ ಗುರುಗಳು ಅಂತ ಒಪ್ಕೊಳ್ತಿರ್ಲಿಲ್ಲ. ಒಮ್ಮೆ ಹೀಗೆ ಪರಮಹಂಸರ ಪರಿಚಯ ಆದಾಗ ಹೋಗಿ ಮಾತಾಡಿಸಿ ಬರ್ತಿದ್ರು. ಆದ್ರೆ ಒಮ್ಮೆ ರಾಮಕೃಷ್ಣ ಪರಮಹಂಸರಿಗೆ ಇದೇ ಮಾತನ್ನ ಕೇಳ್ತಾರಂತೆ ಸ್ವಾಮಿ ವಿವೇಕಾನಂದರು. ಏನಂತ ಅಂದ್ರೆ, ನೀವ್ ದೇವ್ರನ್ನ ನೋಡಿದ್ದೀರಾ, ದೇವ್ರ ನಿಮ್ಗೆ ಕಾಣಿಸಿದಾರಾ ಅಂತ ಹೇಳ್ತಾರೆ. ಬಹುಶಃ ವಿವೇಕಾನಂದರು ಬೇರೆ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಪ್ರತಿಯೊಬ್ರು ಹೇಳೋ ರೀತಿ ಎಲ್ಲದ್ರಲ್ಲೂ ದೇವ್ರಿದೆ, ನಮ್ಮಲ್ಲೂ ದೇವ್ರಿದೆ, ನಿನ್ನಲ್ಲೂ ದೇವ್ರಿದೆ, ಸೊ ನಾನು ದೇವ್ರ ನೋಡ್ಬಿಟ್ಟಿದ್ದೀನಿ, ಆ ತರ ಏನೋ ಉತ್ತರವನ್ನ ಪರಮಹಂಸರು ಕೊಡ್ತಿದ್ರೇನೋ ಅಂತ ವಿವೇಕಾನಂದರು ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೌದು ನೋಡಿದ್ದೀನಿ, ನಾನು ನೀನು ಎಷ್ಟು ಹತ್ತಿರದಲ್ಲಿ ನಿಂತಿದೀವೋ, ನಿನ್ನನ್ನು ನಾನು ಎಷ್ಟು ಹತ್ತಿರದಿಂದ ನೋಡ್ತಿದ್ದೀನೋ ಅಷ್ಟೇ ಹತ್ತಿರದಲ್ಲಿ ನಾನು ದೇವಿಯನ್ನ, ಕಾಳಿಯನ್ನ ನೋಡಿದ್ದೀನಿ ಅಂತ ಹೇಳಿದಾಗ ಆ ಮಾತು ವಿವೇಕಾನಂದರ ಬದುಕನ್ನೇ ಬದಲಾಯಿಸುತ್ತೆ. ಸ್ವಾಮಿ ರಾಮಕೃಷ್ಣ ಪರಮಹಂಸರನ್ನ ತನ್ನ ಗುರುಗಳಾಗಿ ಸ್ವೀಕರಿಸ್ತಾರೆ ಹಾಗೂ ತಮ್ಮ ಕಮಿಟ್ಮೆಂಟ್ಸ್ ಎಲ್ಲದರಿಂದ ದೂರವಾಗಿ ದೇಶಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ ಅವರ ಜೀವನವನ್ನ ಅವರು ಮುಡಿಪಾಗಿಡ್ತಾರೆ. ಕೊನೆಯದಾಗಿ ನಾನು ಹೇಳ್ಬೇಕಂದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ವಿವೇಕಾನಂದರ ನಾವು ತುಂಬಾ ನೆನಿಬೇಕು. ಯಾಕಂದ್ರೆ ಯಾವಾಗ ಆಗಿನ ಕಾಲದಲ್ಲಿ ನಮ್ಮ ಸಂಸ್ಕೃತಿಯನ್ನ, ನಮ್ಮ ದೇಶವನ್ನ ಎಲ್ರು ಹೀಯಾಳಿಸ್ತಿದ್ರು, ಎಲ್ರು ಬೈಕೋತಿದ್ರು, ನಮ್ಮನ್ನ ತುಂಬಾ ಅನ್ಸಿವಿಲೈಸ್ಡ್ ಅಂತ ಕರೀತಿದ್ರು. ವಿವೇಕಾನಂದರ ಒಂದು ಭಾಷಣದ ಮೂಲಕ, ವಿವೇಕಾನಂದರ ಆ ವಿಶ್ವ ಪ್ರಯಾಣದ ಮೂಲಕ ಎಲ್ಲರೂ ಭಾರತದ ಕಡೆ ತಿರುಗಿ ಭಾರತವನ್ನ ಸಲ್ಯೂಟ್ ಮಾಡೋ ರೀತಿ ಆಯ್ತು. ಅದೇ ರೀತಿ ಕೊರೋನಾದ ಸಂದರ್ಭದಲ್ಲೂ ಕೂಡ ಯಾವ ಭಾರತೀಯ ಆಚರಣೆಗಳನ್ನ ಜನ ತುಂಬಾ ಅನ್ಕಲ್ಚರ್ಡ್ ಅಂತ ಕರೀತಿದ್ರು, ಕೊರೋನಾದ ಕಾರಣದಿಂದ ಪ್ರಪಂಚವೇ ಆ ಹ್ಯಾಬಿಟ್ಸ್ ಅನ್ನ ಫಾಲೋ ಮಾಡೋ ರೀತಿ ಆಯ್ತು. ಆದ್ರಿಂದ ವಿವೇಕಾನಂದರನ್ನ ಸ್ಮರಿಸ್ತಾ ನಮ್ಮ ನೇಟಿವಿಟಿ ಏನಿದೆ, ನಮ್ಮದು ಅಂತೇನಿದೆ, ಅದರ ಬಗ್ಗೆ ನಾವು ತುಂಬಾ ಪ್ರೌಡ್, ತುಂಬಾ ಹೆಮ್ಮೆಯಿಂದ ಇರ್ಬೇಕು. ಹಾಗೆ ಭಾರತದ ಬಗ್ಗೆ ಯಾರಾದ್ರೂ ಸ್ಟಡಿ ಮಾಡ್ಬೇಕು ಅಂತಿದ್ರೆ, ಭಾರತವನ್ನ ತಿಳ್ಕೊಳ್ಬೇಕು ಅಂತಿದ್ರೆ ನಾವ್ ಹೇಳ್ಬೇಕು ಸ್ಟಡಿ ವಿವೇಕಾನಂದ ಅಂತ. ಯಾಕಂದ್ರೆ ವಿವೇಕಾನಂದರನ್ನ ಓದಿದ್ರೆ, ವಿವೇಕಾನಂದರನ್ನ ತಿಳ್ಕೊಂಡ್ರೆ ಭಾರತವನ್ನೇ ತಿಳ್ಕೊಂಡ ಹಾಗೆ. ಅಂತಹ ಪುಣ್ಯಾತ್ಮ, ಅಂತಹ ಮಹಾತ್ಮ ಆತ. ಇದನ್ನ ಹೇಳ್ತಾ ನನ್ನ ಇವತ್ತಿನ ಮಾತುಗಳನ್ನ ಮುಗಿಸ್ತೀನಿ. ಈ ಮಾತನಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಂಡಂತಹ ದಿಶಾ ಭಾರತ ಸಂಸ್ಥೆಗೆ ನನ್ನ ಧನ್ಯವಾದ. ಎಲ್ರಿಗೂ ಸಹ ಧನ್ಯವಾದ. ಜೈ ಹಿಂದ್, ಶ್ರೀರಾಮ್. Thank you so much, Bharat Raj, for your lively speech. ನನ್ಗೆ ಏನ್ ಅನ್ಸ್ತಿದೆ ಅಂದ್ರೆ, ಈ ಸೆಷನ್ ನ ಕೇಳಿ ಸ್ವಾಮಿ ವಿವೇಕಾನಂದ್ರ ಹೇಳಿರೋ ಒಂದು ಕೋಟ್ ನೆನಪಾಗುತ್ತೆ. The more we come out and do good to others, the more our hearts will be purified and God will be in them. ಅಂದ್ರೆ ನಾವು ಎಷ್ಟು ಹೊರಗಡೆ ಹೋಗಿ ವಾಲಂಟಿಯರಿಂಗ್ ಮಾಡಿ ಸೇವೆ ಮಾಡ್ತೀವೋ ಅದ್ರ ಖುಷಿನೇ ಬೇರೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ದಿಶಾ ವಿವೇಕ ವಿಕಾಸದಲ್ಲಿ ಏನೇನ್ ಆಕ್ಟಿವಿಟೀಸ್ ನಡೆಯುತ್ತೆ ಮತ್ತೆ ಯಾವ ತರ ವಾಲಂಟಿಯರಿಂಗ್ ಆಪರ್ಚುನಿಟಿ ಸಿಗುತ್ತೆ ಅಂತ ರಾಧಾ ಮ್ಯಾಮ್ ಹೇಳ್ತಾ ಇದ್ದಾರೆ. ಓವರ್ ಟು ಯು ರಾಧಾ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಾರದಿಂದ 7 ದಿವಸದಿಂದ ದಿಶಾ ವಿವೇಕ ವಿಕಾಸ ಸಂಸ್ಥೆ ಆಯೋಜಿಸಿದ್ದ
ವಿವೇಕಾನಂದ ಯುವ ಸಪ್ತಾಹ, ಇದರಲ್ಲಿ ಎಲ್ಲರೂ ಭಾಗವಹಿಸಿದ್ದೇವೆ. ವಿವೇಕಾನಂದರು ಯಾರಿಗ್ ಗೊತ್ತಿಲ್ಲ ಅಂತ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ, ಎಲ್ಲರಿಗೂ ವಿವೇಕಾನಂದರು ಗೊತ್ತು. ಮುಖ್ಯವಾಗಿ ನಮಗ್ ಗೊತ್ತಾಗಿದ್ದು ಅವರು ರಾಮಕೃಷ್ಣರ ಶಿಷ್ಯರು, ಕನ್ಯಾಕುಮಾರಿಯಲ್ಲಿ 3 ದಿನ ಧ್ಯಾನ ಮಾಡಿದ್ರು, ಚಿಕಾಗೋದಲ್ಲಿ ಒಂದು 5 ಪದಗಳ ಒಂದು ಪ್ರಾರಂಭದಲ್ಲಿನ ಭಾಷಣದಲ್ಲಿ ಇಡೀ ವಿಶ್ವನೇ ಭಾರತದ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ರು, ಅತಿ ಚಿಕ್ಕ ವಯಸ್ಸಿನಲ್ಲೇ ದೇಹತ್ಯಾಗ ಮಾಡಿದ್ರು. ಇಷ್ಟು ಎಲ್ಲರಿಗೂ ಗೊತ್ತು. ಆದ್ರೆ ಈ 7 ದಿವಸದಿಂದ ನಮ್ಮ ಇಷ್ಟು ವಿದ್ಯಾರ್ಥಿ ಮಿತ್ರರು ನಮಗೆ ಇಷ್ಟೊಂದು ಪ್ರೇರಣೆ, ಅಂದ್ರೆ ಒಬ್ಬ ವ್ಯಕ್ತಿ ಬದುಕಿ 150 ವರ್ಷಗಳಕ್ಕಿಂತ ಹೆಚ್ಚಾದ್ರೂ ಸಹಿತ ಹೇಗೆ ಇವತ್ಗೂನು ನಮ್ಮ ಭರತ್ ರಾಜ್ ಹೇಳ್ದಂಗೆ ನಮ್ಮ ಮನೆಗಳಲ್ಲಿ ಇವತ್ಗೂ ಹೇಗಿದ್ದಾರೆ ಅಂಥ ವ್ಯಕ್ತಿಯ ಬಾಲ್ಯ ಹೇಗಿತ್ತು, ಅವರ ತಂದೆ ತಾಯಿ ಹೇಗಿದ್ರು, ಗುರುಗಳು ಹೇಗಿದ್ರು, ಮತ್ತೆ ಅವರು ಕನ್ಯಾಕುಮಾರಿಯ ಬಂಡೆ ಮೇಲೆ ಯಾಕೆ 3 ದಿವಸ ಧ್ಯಾನ ಮಾಡಿದ್ರು, ಚಿಕಾಗೋಗೆ ಹೋಗ್ಲಿಕ್ಕೆ ಮುಂಚೆ ಅವರಿಗೆ ಪಟ್ಟ ಸಂಕಟಗಳು ಮತ್ತೆ ಕಷ್ಟಗಳೇನು, ಅಲ್ಲಿಗೆ ತಲುಪಿದ ಮೇಲೆ ಅಮೆರಿಕ ತಲುಪಿದ ಮೇಲೆ ಅವ್ರು ಏನೇನ್ ಕಷ್ಟಪಟ್ರು ಅನ್ನೋದು, ಜೊತೆಗೆ ಒಂದು ದೇಶದ ಅಭಿವೃದ್ಧಿಯ ಎಲ್ಲಾ ಕ್ಷೇತ್ರಗಳೆಲ್ಲ ವ್ಯಕ್ತಿಗಳನ್ನು ಹೇಗೆ ಪ್ರೇರಣೆ ಮಾಡಿದ್ದಾರೆ ಅವರು. ಒಂದೇ ವ್ಯಕ್ತಿ ಕೇವಲ 39 ವರ್ಷ ಬದುಕಿದಂತಹ ಒಬ್ಬ ವ್ಯಕ್ತಿ ಇಡೀ ದೇಶದ ಎಲ್ಲಾ ಕ್ಷೇತ್ರಗಳೆಲ್ಲ ವ್ಯಕ್ತಿಗಳನ್ನು ಪ್ರೇರಣೆ ಕೊಟ್ಟು ಅಷ್ಟೇ ಅಲ್ಲ, ಇವತ್ತಿಗೂ ನೀವೆಲ್ಲಾ ನೋಡ್ತಿರೋ ಹಾಗೆ ಈಗ 7 ದಿವಸದಿಂದ ನಮ್ಮ ಮಿತ್ರರು, ನಮ್ಮ ಯುವ ಏನಿದ್ದಾರೆ, ನಮ್ಮ ಯುವಕ ಯುವತಿಯರು ಹೇಗೆ ಪ್ರೇರಣೆ ಪಡೆದಿದ್ದಾರೆ ಅವರಿಂದ ಅಂತಾನು ಎಲ್ಲ ನೋಡ್ತಿದೀವಿ. ಇಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಹಾಗಾದ್ರೆ ವಿವೇಕ ವಿಕಾಸ ದಿಶಾ ಸಂಸ್ಥೆ ಬರೀ ವಿವೇಕ ಜಯಂತಿಯನ್ನ ಮಾತ್ರ ಆಯೋಜಿಸ್ತಿದ್ಯಾ ಅಂದ್ರೆ ಖಂಡಿತ ಇಲ್ಲ ಮಿತ್ರರೇ. ನಾವು ಏನೇನ್ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಗ್ಲಿಮ್ಸ್ ನ ನೋಡೋಣ ನಾವಿವಾಗ. ದಿಶಾ ಭಾರತ್ ವಿವೇಕ ವಿಕಾಸ ಸಂಸ್ಥೆ ಅದರ ಮುಖ್ಯ ಧ್ಯೇಯ ಏನಪ್ಪಾ ಅಂದ್ರೆ ಟ್ರಾನ್ಸ್ಫಾರ್ಮ್ ದ ಯೂತ್ ಟು ಟ್ರಾನ್ಸ್ಫಾರ್ಮ್ ದಿ ನೇಷನ್. ನಮ್ಗೆ ಗೊತ್ತಿರೋ ಹಾಗೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ನಮ್ಮ ದೇಶವನ್ನ ವಿಶ್ವಗುರುವನ್ನಾಗಿ ನಾವು ನೋಡ್ಬೇಕಂದ್ರೆ ಇವತ್ತಿನ ಪೀಳಿಗೆಯನ್ನ ನಾವು ಸಮರ್ಥವಾಗಿ ಬೆಳೆಸ್ಬೇಕು. ಸೊ ಇದು ನಮ್ಮ ಧ್ಯೇಯ. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ನಾವು ಇಟ್ಕೊಂಡಿರೋ 3 ಧ್ಯೇಯಗಳೇನಪ್ಪಾ ಅಂದ್ರೆ ನೋ ಯುವರ್ ಸೆಲ್ಫ್, ನೋ ಯುವರ್ ಕಂಟ್ರಿ ಅಂಡ್ ನೋ ಯುವರ್ ಕಲ್ಚರ್. ಈ 3 ಧ್ಯೇಯಗಳ ಮೇಲೆ ನಮ್ಮ ಎಲ್ಲ ಆಕ್ಟಿವಿಟೀಸ್ ರೂಪಿತ ಆಗಿದೆ. ಸೊ ಮುಂದೆ ನೀವು ನೋಡ್ತಾ ಇದ್ದೀರಾ ಲಿಟರಸಿ, ಸಾಕ್ಷರತೆ. ಇವತ್ತು ನಮ್ಮಲ್ಲಿ ಸಾಕ್ಷರತೆ ಹೆಚ್ಚಾಗಿದೆ, ಹೌದು. ಓದು ಬರಹ ಬರೋರೆಲ್ಲರೂ ಸಾಕ್ಷರರು ಹೌದು, ಆದರೆ ಅವರೆಲ್ಲ ವಿದ್ಯಾವಂತರ. ನಾವು ಸಾಕ್ಷರರನ್ನ ತಯಾರು ಮಾಡ್ತಿದೀವಿ, ಆದ್ರೆ ಒಳ್ಳೆಯ ನಾಗರಿಕರನ್ನ ತಯಾರು ಮಾಡ್ತಿದೀವ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ಕೊಂಡು ದಿಶಾ ಭಾರತ್ ಬರೀ ಓದು ಬರಹ ಬಂದವರೆಲ್ಲ ವಿದ್ಯಾವಂತರಲ್ಲ. ಸೊ ಒಬ್ಬ ನಾಗರಿಕ ಆಗ್ಬೇಕಾದ್ರೆ, ಒಬ್ಬ ಮನುಷ್ಯ ಸಮರ್ಥನಾಗ್ಬೇಕಾದ್ರೆ ಅವರಿಗೆ ಭಾವನಾತ್ಮಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ಮತ್ತೆ ಸಾಮಾಜಿಕ, ಆಧ್ಯಾತ್ಮಿಕ ಇಷ್ಟೂ ಒಂದು ಕ್ಷೇತ್ರಗಳಲ್ಲಿ ಸಮರ್ಥವಾದಾಗ ಮಾತ್ರನೇ ಸಮಗ್ರ ಶಿಕ್ಷಣ ಸಿಕ್ಕುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಯೋಚನೆ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಿದ್ದೀವಿ. ವಿದ್ಯಾರ್ಥಿಗಳಿಗೆ ಹಾಗೂ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಮಾಡ್ತಾ ಇಲ್ಲ, ವಿದ್ಯಾರ್ಥಿಗಳಿಗೆ ಮತ್ತೆ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸುವಂತ ಪೋಷಕರು ಮತ್ತು ಶಿಕ್ಷಕರು, ಈ 3 ಜನಕ್ಕೆ ಕಾರ್ಯಾಗಾರಗಳನ್ನ ನಡೆಸ್ತಿದೀವಿ. ಈಗ ವಿದ್ಯಾರ್ಥಿಗಳಿಗೆ ನಾವ್ ಏನೇನಪ್ಪ ಒಂದು ಪ್ರೋಗ್ರಾಮ್ ನಮ್ದಂದ್ರೆ ಒಂದು ಫೋರ್ಟ್ನೈಟ್ಲಿ ಪ್ರೋಗ್ರಾಮ್ ಸೆಷನ್ಸ್ ಮಾಡ್ತೀವಿ. ನಾವು ಹಲವಾರು ತರ ಅಂದ್ರೆ ಒಂದು ಸ್ಕೂಲ್ ಅಥವಾ ಕಾಲೇಜ್ಗಳಿಗೆ ಹೋದಾಗ ಅಲ್ಲಿಯ ಅನುಕೂಲಕ್ಕೆ ತಕ್ಕನ ಹಾಗೆ ಅವ್ರು ಹೇಗೆ ಅಡ್ಜಸ್ಟ್ ಮಾಡ್ಬೋದು ಟೈಮ್ ಅದನ್ನ ನೋಡ್ಕೊಂಡು ಫೋರ್ಟ್ನೈಟ್ಲಿ ಸೆಷನ್ಸ್ ನಡೆಸ್ತಾ ಇದ್ದೀವಿ. 1 ಡೇ ವರ್ಕ್ಶಾಪ್ಸ್, ಒಂದೇ ದಿವಸ ನಮಗೆ ಕೊಡ್ಲಿಕ್ಕಾಗದಂದ್ರೆ 1 ಡೇ ವರ್ಕ್ಶಾಪ್ಸ್ ನಡೆಸ್ತಾ ಇದ್ದೀವಿ. ಲೈಫ್ ಸ್ಕಿಲ್ ಪ್ರೋಗ್ರಾಮ್ಸ್, ಲೀಡರ್ಶಿಪ್ ಪ್ರೋಗ್ರಾಮ್, ಒಂದು ನಾಯಕತ್ವದ ಗುಣವನ್ನ ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋ ಬಗ್ಗೆ, ಇಂಟರ್ನ್ಶಿಪ್ಸ್ ಫಾರ್ ಸ್ಟೂಡೆಂಟ್ಸ್, ವಾಲಂಟಿಯರಿಂಗ್ ಮಾಡೋ ಬಗ್ಗೆ, ಜೊತೆಗೆ ಪ್ರೋಗ್ರಾಮ್ಸ್ ಫಾರ್ NSS ಸ್ಟೂಡೆಂಟ್ಸ್, ಮತ್ತೆ ಮಕ್ಕಳಲ್ಲಿ ಹುದುಗಿರುವ ಒಂದು ಸಾಮರ್ಥ್ಯ ಅಥವಾ ಟ್ಯಾಲೆಂಟ್ ನ ಹೊರಗೆ ತೆಗೆಯುವಂತಹ ಪ್ರೋಗ್ರಾಮ್ಸ್. ಜೊತೆಗೆ ಈಗ 7 ದಿವಸದಿಂದ ನೀವೇ ನೋಡಿದ ಹಾಗೆ ಸ್ವಾಮಿ ವಿವೇಕಾನಂದ ಜಯಂತಿನ 2008ರಿಂದನೂ ನಡೆಸ್ತಾ ಬಂದಿದ್ದೀವಿ. ಇದುವರೆಗೂ ನಾವು ಮುಂಚೆ ಏನು ಶಾಲೆಗಳಿಗೆ ಹೋಗಿ ನಡೆಸ್ತಿದ್ವಿ, ಅಲ್ಲಿ 4 ಲಕ್ಷ ಸ್ಟೂಡೆಂಟ್ಸ್ ನ ಇದುವರೆಗೂ ರೀಚ್ ಆಗಿದ್ದೀವಿ. ಜೊತೆಗೆ ಈ ಪ್ಯಾಂಡಮಿಕ್ ಬಂದ್ಮೇಲೆ ಆನ್ಲೈನ್ ನಲ್ಲಿ ನಾವು 3500 ಸ್ಟೂಡೆಂಟ್ಸ್ ನ ಸಹಿತ ರೀಚ್ ಆಗಿ ಇಷ್ಟು ಪ್ರೋಗ್ರಾಮ್ಗಳನ್ನ ನಡೆಸ್ಕೊಟ್ಟಿದ್ದೇವೆ. ಮುಂದೆ ಟೀಚರ್ಸ್ಗೆ, ಸೊ ವಿದ್ಯಾರ್ಥಿಗಳನ್ನ ನಾವ್ ಹೇಳ್ತೀವಿ ಟೀಚರ್ ಇಸ್ ದ ಮೇಕರ್ ಆಫ್ ನೇಷನ್ ಅಂತಲ್ವಾ. ಹಾಗಾಗಿ ಹೇಗೆ ಈ ರೀತಿ ಗುರು ಒಂದು ನಿಟ್ಟು ಜರ್ನಿ ಫ್ರಮ್ ಟೀಚರ್ ಟು ಗುರು ಅಂತ, ಗುರುವಿನೆಡೆಗೆ ಹೇಗೆ ಪಯಣ ಮಾಡುವುದು ಒಬ್ಬ ಶಿಕ್ಷಕ ಅನ್ನೋದ್ರ ಬಗ್ಗೆ ನಾವು ಇದನ್ನ ನಡೆಸ್ಕೊಡ್ತೀವಿ. ಜೊತೆಗೆ ಹೇಗೆ ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳನ್ನ ತಯಾರು ಮಾಡ್ಬೇಕು ಈ ನಿಟ್ಟಿನಲ್ಲಿ ಅನ್ನೋ ಬಗ್ಗೆ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ 2014ರಲ್ಲಿ ಮಾಡಿದ್ವಿ. ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ 2015ರಲ್ಲಿ ಆಗಿತ್ತು. ಹಾಗೂ ಎಲ್ಲ ಕಾಲೇಜುಗಳ ಪ್ರಿನ್ಸಿಪಾಲ್ಗಳ ಒಂದು ಕಾನ್ಕ್ಲೇವ್ 2019ರಲ್ಲಿ ಮಾಡಿದ್ವಿ.
ಇಲ್ಲೂ ಸಹಿತ ಟೀಚರ್ಸ್ ನ ನಾವು ಶಾಲೆಗಳಿಗೆ ಅಥವಾ ಕಾಲೇಜುಗಳಿಗೆ ಹೋಗಿ ಒಂದು ಏನ್ ಕಾರ್ಯಕ್ರಮ ನಡೆಸ್ಕೊಟ್ವಿ, ಅದರಲ್ಲಿ 20,000 ಶಿಕ್ಷಕರನ್ನ ರೀಚ್ ಆಗಿದ್ದೀವಿ. ಮತ್ತೆ ಇವಾಗ ಪ್ಯಾಂಡಮಿಕ್ ಆದ್ಮೇಲೆ ಆನ್ಲೈನ್ ಅಲ್ಲೂ ಸಹಿತ 650 ಶಿಕ್ಷಕರನ್ನ ನಾವು ರೀಚ್ ಆಗಿದ್ದೀವಿ. ಇದಿಷ್ಟೇ ಅಲ್ಲ, ಆಗಸ್ಟ್ 1ರಿಂದ 15ನೇ ತಾರೀಕು ತನಕ ಒಂದು ನಮ್ಮ ಇಂಡಿಪೆಂಡೆನ್ಸ್ ಡೇ ಸಲುವಾಗಿ ಮೈ ಭಾರತ್ ಅನ್ನುವ ಒಂದು ಆನ್ಲೈನ್ ಕ್ಯಾಂಪೈನ್ ನ ಮಾಡಿದ್ವಿ. ಇದರಲ್ಲೂ ಇವಾಗ ಹೇಗೆ ಒಂದು ನಮ್ಮ ವಿದ್ಯಾರ್ಥಿ ಮಿತ್ರರು ಒಂದು 7 ದಿವಸ ನಮಗೆ ಮಾಹಿತಿ ಕೊಟ್ರು, ಇದೇ ರೀತಿ ನಮ್ಮ ದೇಶದ ಬಗ್ಗೆ, ಸೈನಿಕರ ಬಗ್ಗೆ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು 15 ದಿನಗಳ ಕಾಲ ನಮ್ಗೆ ಮಾಹಿತಿ ಕೊಟ್ರು. ಜೊತೆಗೆ ಅಷ್ಟೇ ಅಲ್ಲ, ಬೆಳಗ್ಗೆ ಹೊತ್ತು ವಿದ್ಯಾರ್ಥಿಗಳಿಗೆ ಮೀಸಲಾಗಿದ್ರೆ ಸಂಜೆ ಹೊತ್ತು ನಮ್ಮ ದೇಶದ ಗಣ್ಯ ವ್ಯಕ್ತಿಗಳಿಗೆ ಮೀಸಲಾಗಿತ್ತು. 1857ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಇವತ್ತಿನ ಭಾರತ ಮತ್ತು ಭವಿಷ್ಯದ ಭಾರತ ಈ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ದೇಶದ ಅತಿ ಗಣ್ಯ ವ್ಯಕ್ತಿಗಳಾದ ನಿರ್ಮಲಾ ಸೀತಾರಾಮನ್ ಅವರಾಗಿರ್ಬಹುದು, ಸ್ಮೃತಿ ಇರಾನಿ ಅವರಾಗಿರ್ಬಹುದು, ಸಂಜೀವ್ ಸನ್ಯಾಲ್ ಆಗಿರ್ಬಹುದು, ತೇಜಸ್ವಿ ಸೂರ್ಯ, ಇಂತಹ ಗಣ್ಯರು 15 ದಿವಸಗಳ ಕಾಲ ಪ್ರತಿ ದಿವಸ 1 ಗಂಟೆಯಂತೆ ನಮ್ಗೆ ಮಾಹಿತಿಯನ್ನ ಕೊಟ್ರು. ಇದಿಷ್ಟೇ ಅಲ್ಲ, ಜೊತೆಗೆ ನಾವು ಮೈ ಭಾರತ್ ಕ್ಯಾಂಪೈನ್ ಆದ್ಮೇಲೆ 2 ಮಾಡಿದೀವಿ ನಾವು. ಅಕ್ಟೋಬರ್ 31 ಒಂದು ಸರ್ದಾರ್ ಪಟೇಲ್ ಅವರ ಜಯಂತಿ ಮಾಡಿದ್ವಿ. ನವೆಂಬರ್ 1 ರಾಜ್ಯೋತ್ಸವವನ್ನ ಮಾಡಿದ್ವಿ. ಜೊತೆಗೆ ನವೆಂಬರ್ ನಲ್ಲಿ 1 ವಾರದ ಸಪ್ತಾಹ ಮಾಡಿದ್ವಿ ನಾವು, ಭಾರತದ ಜ್ಞಾನಧಾರೆ ಅಂತ, ಅದನ್ನ ಸಹಿತ ಮಾಡಿದ್ವಿ. ಜೊತೆಗೆ ಇದಿಷ್ಟು ಅಲ್ಲದೆ ಪೇರೆಂಟ್ಗಳಿಗೆ ನಾವು ವ್ಯಾಲ್ಯೂಯಬಲ್ ಪೇರೆಂಟಿಂಗ್ ಮತ್ತು ಎಲ್ಲರಿಗೂ ಬಹಳ ಸಮಸ್ಯೆ ಆಗಿರುವಂತ ಈ ಟೀನೇಜ್ ಪೇರೆಂಟಿಂಗ್ ತುಂಬಾ ಕಷ್ಟ, ಅದರ ಬಗ್ಗೆ ಸಹಿತ ನಾವು ಮಾಡಿ ಆ ಶಾಲೆಗಳಿಗೆ ಹೋಗಿ ನಾವು ಒಂದು 5,000 ಪೇರೆಂಟ್ಸ್ಗೆ ಇದನ್ನ ಕೊಟ್ಟಿದ್ದೀವಿ, ಕಾರ್ಯಾಗಾರಗಳನ್ನ ನಡೆಸಿದ್ದೀವಿ. ನೀವೆಲ್ಲ ನೋಡ್ತಿದ್ದೀರಾ, ಇದರಲ್ಲಿ ನಮ್ಮ ಭಾರತವನ್ನ ವಿಶ್ವ ಗುರುವಾಗಿ ಮಾಡುವುದಕ್ಕೆ ವಿವೇಕಾನಂದರು ಏನು ಕನಸು ಕಂಡಿದ್ರು ಅನ್ನೋದನ್ನ ನೋಡ್ತಾ ಇದ್ದೀವಿ. ಈ ಕನಸನ್ನ ನನಸು ಮಾಡ್ಬೇಕಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಲ್ವಾ ಮಿತ್ರರೇ? ಹೌದು. ಈಗ ನೀವೆಲ್ರಿಗೂ ನೋಡ್ತಿರೋರ್ಗೆ ಅನ್ಸಿರ್ಬೋದು, ನಾನು ಏನ್ ಮಾಡಬಹುದು ಇದಕ್ಕೆ ಅಂತ. ನೀವ್ ಹೇಗೆ ಇದರಲ್ಲಿ ನಮ್ಮ ಜೊತೆ ನೀವ್ ಹೇಗೆ ಕೈ ಜೋಡಿಸಬಹುದು ಅಂತ ಇಲ್ಲಿ ನಮ್ಮ ಸ್ಲೈಡ್ ತೋರಿಸ್ತಾ ಇದೆ. ಆಸ್ ವಾಲಂಟಿಯರ್ ಆಗಬಹುದು, ಬ್ಯಾಕ್ ಎಂಡ್ ವರ್ಕ್ಸ್ ಅಂದ್ರೆ ಇವಾಗ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗ ಮುಂಚೆ ಅಂದ್ರೆ ಒಂದು ಈ ಸ್ಕ್ರೀನ್ ಹಿಂದೆ ಬಹಳ ಕೆಲಸಗಳು ಇರುತ್ತೆ, ಅದನ್ನ ನೀವು ಮಾಡ್ತೀವಾ? ಖಂಡಿತ ಮಾಡಬಹುದು. ಇಲ್ಲ ನಾನು ತುಂಬಾ ಚೆನ್ನಾಗಿ ಬರಿತೀನಿ, ನನ್ಗೆ ಮಾಡ್ಯೂಲ್ಸ್ ಎಲ್ಲ ಅಂದ್ರೆ ಸೆಷನ್ಸ್ ಅಲ್ಲಿ ನಾವೇನ್ ವಿದ್ಯಾರ್ಥಿಗಳಿಗೆ ಟೀಚರ್ಸ್ಗೆ ಕೆಲವು ಮಾಡ್ಯೂಲ್ಸ್ ಮಾಡ್ತೀವಿ, ಅದನ್ನ ನಾನ್ ಮಾಡ್ತೀನಿ ಅಂದ್ರೆ ಖಂಡಿತ ಮಾಡಬಹುದು. ಆಸ್ ಎ ಟ್ರೈನರ್ ನೀವು ನಮ್ಮನ್ನ ಟ್ರೈನ್ ಮಾಡ್ಬೋದು, ನಾನು ವಾಲಂಟಿಯರ್ಸ್ ನ ಟ್ರೈನ್ ಮಾಡ್ಬೋದು, ನಿಮ್ಗೆ ಅದರಲ್ಲಿ ಎಕ್ಸ್ಪರ್ಟೈಸೇಷನ್ ಇದ್ರೆ ಖಂಡಿತ ಅದನ್ನ ಮಾಡಬಹುದು. ಆಸ್ ಎ ಕೋಆರ್ಡಿನೇಟರ್ ಈಗ ನಮ್ಗೆ ಶಾಲೆಗಳಲ್ಲಿ ಅಥವಾ ವಿದ್ಯಾರ್ಥಿಗಳನ್ನ ಕಾಂಟ್ಯಾಕ್ಟ್ ಮಾಡೋದಾಗ್ಬೋದು, ಈ ತರ ಕೋಆರ್ಡಿನೇಟ್ ಮಾಡ್ಬೋದು ನಮ್ಮ ಸೆಷನ್ ಗಳನ್ನ ನಡೆಸೋದಕ್ಕೆ. ಡಿಜಿಟಲ್ ವರ್ಕ್ಸ್ ನೋಡಿ, ಇವಾಗ ನೀವು ನೋಡ್ತಿದ್ದೀರಾ, ಪ್ರತಿ ದಿವಸವೂ ನಾವು ಪೋಸ್ಟರ್ ಗಳನ್ನ ಹಾಕ್ತಾ ಇದ್ದೀವಿ. ಈ ಒಂದು ಪೋಸ್ಟರ್ ಗಳನ್ನ ಮಾಡೋದ್ರಲ್ಲಿ ನಮ್ಗೆ ಎಕ್ಸ್ಪರ್ಟೈಸೇಷನ್ ಇದ್ರೆ ಖಂಡಿತ ಡಿಜಿಟಲ್ ವರ್ಕ್ಗೂ ನಮ್ಗೆ ಜನ ಬೇಕು. ಆಸ್ ಎನ್ ಆಂಕರ್ 7 ದಿವಸ ನಮ್ಮ ಪುಟ್ಟ ಆಂಕರ್ ಗಳು ತುಂಬಾ ಚೆನ್ನಾಗಿ ಮಾಡಿದ್ರು. ನಮಗೂ ಮಾಡ್ಬೇಕು ಅಂತ ಆಸೆ ಇದೆಯಾ? ಖಂಡಿತ ನಮ್ ಜೊತೆ ಸೇರಿ ಆಂಕರಿಂಗು ಮಾಡಬಹುದು. ಯಾವ ರೀತಿ ಮಾಡಬಹುದು ಇದನ್ನೆಲ್ಲ ಅಂತ ಅನ್ಕೊಂಡ್ರೆ, ಕಂಟೆಂಟ್ ರೈಟರ್ ಅಂದ್ರೆ ಇವಾಗ ನಿಮ್ ಡಿಸೈನ್ ಮಾಡ್ಯೂಲ್ಸ್ ನಮ್ದು ಪ್ರತಿಯೊಂದು ನಾವು ಬರೀ ಭಾಷಣವನ್ನ ಮಾಡಲ್ಲ, ಮಕ್ಳ ಹತ್ರ ಬೇರೆ ಬೇರೆ ಚಟುವಟಿಕೆಗಳ ಮುಖಾಂತರ ಮಾಡ್ತೇವೆ. ಸೊ ಅದಕ್ಕೆಲ್ಲ ಕಂಟೆಂಟ್ ರೈಟರ್ಸ್ ಬೇಕು ನಮ್ಗೆ. ಆಮೇಲೆ ಡಿಸೈನಿಂಗ್ ಮಾಡ್ಯೂಲ್ಸ್, ವೆಬ್ಸೈಟ್ ಅಲ್ಲಿ ಕಂಟೆಂಟ್ ರೈಟರ್ಸ್ ಇರ್ಬೇಕು, ಡಿಸೈನ್ ಮಾಡ್ಯೂಲ್ಸ್ ಮಾಡ್ಬೇಕಾಗುತ್ತೆ. ಕೆಲವು ಗೇಮ್ಸ್ ಗಳು ಯಾವ ತರ ಮಾಡಬಹುದು, ವ್ಯಾಲ್ಯೂಗಳನ್ನ ತಿಳಿಸೋದಕ್ಕೆ ಗೇಮ್ಸ್ ಯಾವ ತರ ಮಾಡಬಹುದು, ಕ್ವಿಜ್ ಗಳು ಮಾಡಬಹುದಾ, ಆಟಗಳು ಏನೇನೋ ಈ ತರ ಎಲ್ಲ ಬೇರೆ ಬೇರೆ ತರ. ಮತ್ತೆ ವಿಡಿಯೋಗಳು, ಮುಂದೆ ವಿಡಿಯೋಗಳನ್ನ ನೀವು ಸರ್ಚ್ ಮಾಡಿ ನಮಗೆ ಕೊಡಬಹುದು. ವ್ಯಾಲ್ಯೂವನ್ನ ಮಕ್ಕಳಿಗೆ ಹೇಳುವಂತ ವಿಡಿಯೋಗಳಿದ್ಯಾ? ಖಂಡಿತ ಸರ್ಚ್ ಮಾಡಿ ಕೊಡಿ. ಆಸ್ ಎ ಸ್ಕ್ರೀನ್ ಪ್ರೆಸೆಂಟರ್, ಈಗ ನಾನು ಬೇರೆ ಏನೋ ಆಗಲ್ಲಪ್ಪ ಟೈಮು, ನಾನೆಲ್ಲೋ 1 or 2 hours ಕೊಡ್ತೀನಿ. ಸ್ಟೋರಿ ಟೆಲ್ಲರ್, ಆರ್ ಯು ಎ ಗುಡ್ ಸ್ಟೋರಿ ಟೆಲ್ಲರ್? ಖಂಡಿತ ನಮ್ಗೆ ಅಂತವ್ರು ಸಹಿತ ಬೇಕಾಗಿದೆ. ಕಂಡಕ್ಟಿಂಗ್ ಎಫೆಕ್ಟಿವ್ ಗೇಮ್ಸ್ ಅಂಡ್ ಆಕ್ಟಿವಿಟಿ ವಿತ್ ಮೆಸೇಜ್, ಹೊಸ ಆಟಗಳ ಮುಖಾಂತರ ಮಕ್ಕಳಿಗೆ ಹೇಗೆ ಮೌಲ್ಯಗಳನ್ನ ತಿಳಿಸ್ಬೋದು ಅಂತಹ ಆಟಗಳಿದ್ರೆ ನಮ್ಗೆ ತಿಳಿಸ್ಕೊಡಿ. ಆಸ್ ಎ ಕೌನ್ಸಿಲರ್, ಟೀಚರ್ಸ್ಗೆ, ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ ನಾವು ಕೌನ್ಸಿಲಿಂಗ್ ಸಹಿತ ಮಾಡ್ತೀವಿ. ನಾನ್ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತೀನಪ್ಪ, ಖಂಡಿತ ಆಗಬಹುದು. ಜೊತೆಗೆ ನಮ್ಗೆ ಸ್ಕೂಲ್ ಮತ್ತೆ ಕಾಲೇಜ್ಗಳಿಗೆ ಅತಿ ಹೆಚ್ಚು ಹೋಗ್ಬೇಕಾಗತ್ತೆ. ಸೊ ನಿಮಗೆ ಪರಿಚಯ ಇರುವಂತ ಸ್ಕೂಲ್ ಕಾಲೇಜ್ಗಳಿಗೆ ನಮ್ಗೆ ಕನೆಕ್ಟ್ ಮಾಡಿ ಕೊಟ್ರೆ ನಾವು ನಮ್ಮ ಎಲ್ಲ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ, ಅದನ್ನ ಸಹಿತ ಮಾಡ್ಬೋದು. ಇದಿಷ್ಟು ನಮ್ಮ ಒಂದು ಕಿರು ಪರಿಚಯ. ನಿಮ್ಗೆ ಬೇರೆ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಾಗಿದ್ರು ನಾವು ಇಲ್ಲಿ 4 ಫೋನ್ ನಂಬರ್ಸ್ ಕೊಟ್ಟಿದ್ದೀವಿ. ನಮ್ಮ ಫೇಸ್ಬುಕ್ ID ಇದೆ, ವೆಬ್ಸೈಟ್ ಇದೆ, ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ. ಮತ್ತೆ ಈ 1 ವಾರ ಕಾಲ ಭಾಗವಹಿಸಿದ ಎಲ್ಲರಿಗೂ ಮತ್ತೆ ಈ ಕಾರ್ಯಕ್ರಮನ
ಸುಲಲಿತವಾಗಿ ನಡೆಯೋದಿಕ್ಕೆ ಸಹಾಯ ಮಾಡಿದ ಎಲ್ರಿಗೂ ಧನ್ಯವಾದವನ್ನ ಅರ್ಪಿಸ್ತಾ ಓವರ್ ಟು ಅವರ್ ಆಂಕರ್ ಹರ್ಷಿತಾ. ಥ್ಯಾಂಕ್ ಯು ರಾಧಾ ಮ್ಯಾಮ್. ಈಗ ನಮ್ಮ ಈ ವಿವೇಕ ಯುವ ಸಪ್ತಾಹ ಮುಗಿದಿದೆ. ಆದ್ರೆ ಇಲ್ಲಿಗೆ ಎಂಡ್ ಆಗಿದೆ ಅಂತ ಅನ್ಕೊಂಬೇಡಿ, ಇನ್ನು ಹಲವಾರು ಸೆಷನ್ಸ್ ಅಲ್ಲಿ ಭಾಗವಹಿಸಬಹುದು. ಹಾಗೆ 7 ದಿನ ಎಲ್ಲರಿಗೂ ಅಂದ್ರೆ ಯಾರ್ಯಾರು ಸ್ಪೀಕರ್ ಮಾಡಿದಾರೋ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ, ಹಾಗೆ ಹೇಗೆ ಸ್ಪೀಕರ್ ಮುಖ್ಯನೋ ಹಾಗೆ ಆಡಿಯನ್ಸ್ ಕೂಡ ಮುಖ್ಯ. ಸೊ FB ವೀಕ್ಷಕರಿಗೂ ನನ್ನ ಧನ್ಯವಾದ. ಈ ಸೆಷನ್ನ ಎಂಡ್ ಮಾಡ್ತಾ ಶಾಂತಿ ಮಂತ್ರದಿಂದ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ತಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ.